कृष्ण प्रेष्ठाय भूतले श्रीमते भक्तिवेदांत स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे रामाय रामभद्राय रामचंद्राय वेदसे रघुनाथाय नाथाय सीताय पतये नमः अंजनानंदन वीरम जानकी शोकनाशनम कपिशमक्षांतारम वंदे लंका भयंकरम यत्र रघुनाथ कीर्तनम तत्र तत्र कृतमस्तकाञ्जलिम् ओम तपस्वाध्याय निरतं तपस्वी वाग्विदामरं नारदं परिपप्रच्छ वाल्मीकिर्मुनिपुङ्गवं मा निषादा प्रतिष्ठां त्वमग महाशाश्वती समाः यत्क्रौञ्चमितनादेकम् अवधीहि काममोहिताः। श्री रामचंद्र भगवान की जय। नमो विष्णुपादाय कृष्णप्रेष्ठाय भूतले श्रीमते भक्ति विकास स्वामी नामने। ಹರೇ ಕೃಷ್ಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯ ಕಾಂಡ ಭಾಗ 3. ನಾವು ನಿನ್ನೆ ಮತ್ತೆ ಶನಿವಾರ 2 ದಿನದ ಕ್ಲಾಸಲ್ಲಿ ಆ ಅಯೋಧ್ಯ ಕಾಂಡದ ತುಂಬಾ ರೋಚಕವಾದ ಸಂಗತಿಗಳನ್ನ, ಮನ ಕಲಕುವಂತ, ಮನ ಮುಟ್ಟುವಂತ, ಹೃದಯ ವಿದ್ರಾವಕ, ಹೃದಯ ಕರಗುವಂತ ವಿಚಾರಗಳನ್ನ ರಾಮಾಯಣದಲ್ಲಿ ನಾವು ಯಥಾಶಕ್ತಿ ಯಥಾಮತಿ ಶ್ರವಣ ಮಾಡಿದ್ವಿ. ಎಷ್ಟೋ ವಿಚಾರಗಳಿದೆ ರಾಮಾಯಣದಲ್ಲಿ ತಿಳ್ಕೊಳ್ಳುವಂಥದ್ದು, ಶ್ರವಣ ಮಾಡುವಂಥದ್ದು, ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಬಟ್ ನಾವು ಮರ್ತಿದೀವಿ ಅದನ್ನೆಲ್ಲ. ಹೃದಯ ವಿದ್ರಾವಕ, ಯಾವ ಗಂಡನಿಗೂ ಆ ಪರಿಸ್ಥಿತಿ ಬರಬಾರದು. ಅದು ಬಂದಿದೆ ದಶರಥನಿಗೆ. ಕೈಕೆ ಕಾಲಿಗೆ ಬಿದ್ದು ಅವನ ಕಣ್ಣೀರು ಕೈಕೆ ಪಾದವನ್ನ ತೊಳಿತಾ ಇದೆ. ವಾಲ್ಮೀಕಿಗಳು ಅದರ ರಚನೆ ಮಾಡ್ಬೇಕಾದ್ರೆ, ರಾಮಾಯಣ ರಚನೆ ಮಾಡ್ಬೇಕಾದ್ರೆ ಅವರ ಮನಸ್ಥಿತಿ ಹೇಗಿತ್ತು, ನಾವು ಅದನ್ನ ಓದ್ಬೇಕಾದ್ರೆ, ಶ್ರವಣ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ. ಭೂಮಂಡಲವನ್ನೇ ಆಳ್ತಾ ಇದ್ದಂತಹ ದಶರಥ ಒಂದು ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಕಣ್ಣೀರಲ್ಲಿ ಅವಳ ಪಾದವನ್ನ ತೊಳೆದು ಹೇಳ್ತಾನೆ, ಕೈಕೇಯಿ ಬೇಕಿದ್ರೆ ಭರತನಿಗೆ ನಾನು ರಾಜ್ಯ ಕೊಡ್ತೀನಿ, ಆದ್ರೆ ರಾಮನಿಗೆ ವನವಾಸ ಬೇಡ. ನಾಳೆ ದಿನ ಜನ ಏನಂತಾರೆ, ಹೆಣ್ಣಿನ ಆಸೆಗೆ ಬಲಿಯಾಗಿ ತನ್ನ ಪ್ರೀತಿ ಪಾತ್ರನಾದ ಮಗನನ್ನೇ ಕಾಡಿಗೆ ಹಟ್ಟಿದ ಮೂರ್ಖ ರಾಜ ಅಂತ ನನ್ನ ಬೈತಾರೆ. ಆಗ ಗೀತಲ್ ಕೃಷ್ಣ ಹೇಳ್ತಾನೆ, ಯಾರಿಗೆ ವೀರನಾದವನಿಗೆ ಅವಮಾನ ಇದೆಯಲ್ಲ ಅದು ಸಾವಿಗಿಂತಲೂ ಕೇಡು. ನಾನು ಬದುಕಿದ್ದು ವ್ಯರ್ಥ ಆಗುತ್ತೆ, ಕೈಕೇಯಿ ನನ್ನನ್ನ ದಯವಿಟ್ಟು ಕಾಪಾಡು. ಅಷ್ಟು ಹೇಳಿದ್ರು ಕೈಕೇಯಿ ಮನಸ್ಸು ಇನ್ನು ಗಟ್ಟಿ ಆಗ್ತದೆ. ಇಷ್ಟೆಲ್ಲ ಆಯ್ತು, ರಾಮನ ಕೊನೆಗೂ ಕಾಡಿಗೆ ಹಟ್ಟೆ ಬಿಟ್ಲು ಕೈಕೇಯಿ. ಆದ್ರೆ ರಾಮಚಂದ್ರ ಭಗವನ್ ದಶರಥನ ಬಾಯಿಂದ ಬರ್ಲಿಲ್ಲ ಮಾತು, ಕಾಡಿಗೆ ಹೋಗುವಂತ ದಶರಥ ಹೇಳಿಲ್ಲ. ಆದ್ರೆ ಕೈಕೇಯಿಯ ಮೂಲಕ ದಶರಥನ ಇಂಗಿತವನ್ನ ಅರ್ಥ ಮಾಡ್ಕೊಂಡ ರಾಮಚಂದ್ರ ಹೊರಟ ಕಾಡಿಗೆ. ಇಲ್ಲಿ ರಾಮಚಂದ್ರ ಒಂದು ಸುಳ್ಳು ಹೇಳ್ತಾನೆ. ಯಾಕೆ ಸುಳ್ಳು ಹೇಳ್ತಾನೆ? ಸುಮಂತ್ರನಿಗೆ ರಥ ಓಡಿಸು. ದಶರಥ ಓಡೋಡಿ ತೆವಳ್ಕೊಂಡು ಬಿದ್ದು ಎದ್ದು ಬರ್ತಾನೆ. ಅರಮನೆಯ ದ್ವಾರಪಾಲಕ ಮುಖ್ಯ ದ್ವಾರಕ್ಕೆ ಬರ್ತಾನೆ. ಸುಮಂತ್ರ ರಥ ನಿಲ್ಸು, ಸುಮಂತ್ರ ಹೇಳ್ತಾನೆ, ರಥ ನಿಲ್ಸ್ಬೇಕಂತೆ ದಶರಥರ ಆಜ್ಞೆ. ರಾಮ ಹೇಳ್ತಾನೆ, ಇಲ್ಲ ನಾನು ಹೇಳ್ತೇನೆ, ರಥ ನಿಲ್ಲಿಸ್ಬೇಡ. ಯಾಕೆ ನಿಲ್ಲಿಸ್ಬೇಡ? ಕೋಪ ಅಲ್ಲ ರಾಮನಿಗೆ. ಒಂದ್ ವೇಳೆ ಏನಾದ್ರು ನಾನು ಕಾಡಿಗೆ ಹೋಗೋದನ್ನ ನೋಡಕ್ಕಾಗದೆ ದಶರಥ ಮಹಾರಾಜರು ಹೋಗ್ಬಾರ್ದು ನೀನು ಕಾಡಿಗೆ ಅಂತ ತಡೆದು ಬಿಟ್ರೆ, ಅದರಿಂದ ಕೈಕೇಯಿ ಮನಸ್ಸಿಗೆ ನೋವಾದ್ರೆ ಬೇಡ. ನಾನು ಕೈಕೇಯಿ ಮಾತು ಕೊಟ್ಟಿದ್ದೀನಿ, 14 ವರ್ಷ ನಾನು ಯಾವ ಜನರೂ ಇಲ್ಲದಂತಹ ದಟ್ಟ ಕಾಡಲ್ಲಿ ವಾಸ ಮಾಡ್ತೀನಿ. ನಾನು 14 ವರ್ಷ ಯಾವ ನಾಡನ್ನ ಪ್ರವೇಶ ಮಾಡೋದಿಲ್ಲ. ನೆನೆ ಹೇಳ್ತಾ ಇದ್ದೆ, ನಾನು ವಿಭೀಷಣನ ಪಟ್ಟಾಭಿಷೇಕಕ್ಕೆ ಹೋಗ್ಲಿಲ್ಲ, ಗುಹನ ರಾಜ್ಯಕ್ಕೆ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ ಭಗವಂತ. ಹೇಳ್ತಾನೆ ಸುಮಂತ್ರನಿಗೆ, ನಾನು ಕೇಳಿಸಿಲ್ಲ ಅಂತ ಹೇಳ್ಬಿಡು. ಸುಮಂತ್ರ ಸುಳ್ಳು ಹೇಳ್ತಾನೆ ರಾಮಚಂದ್ರ. ಯಾಕೆ ಸುಳ್ಳು ಹೇಳ್ತಾನೆ ಸುಮಂತ್ರ? ನಾನು ಕೇಳಿಸಿಲ್ಲ. ದಶರಥ ಬಂದಾಗ ಸುಮಂತ್ರ ಯಾಕೆ ನೀನ್ ಗಾಡಿ ರಥ ನಿಲ್ಸಿಲ್ಲ ಅಂತ ಕೇಳಿದ್ರೆ ನೀನ್ ಹೇಳ್ಬಿಡು ನಾನು ಕೇಳಿಸಿಲ್ಲ ಅಂತ. ಸೊ ಹೀಗೆ ರಥವನ್ನ ಸುಮಂತ್ರ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಸುಮಂತ್ರ ದಶರಥನಿಗೆ ಬಾಲ್ಯ ಸ್ನೇಹಿತ, ಮಂತ್ರಿನ ಹೌದು, ಬಾಲ್ಯ ಸ್ನೇಹಿತನ ಹೌದು. ಸಲಿಗೆ ಇತ್ತು, ಯಾವ ಕಾಲಕ್ಕೂ ಯಾವ ಸಮಯದಲ್ಲೂ ಅಂತಪುರಕ್ಕೆ ಹೋಗುವಷ್ಟು ಸಲಿಗೆ ಇತ್ತು ಸುಮಂತ್ರನಿಗೆ. ಸರಿ, ರಥವನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೋದ ದೂರ ನೋಡ್ತಾ ಇದ್ದಾನೆ ದಶರಥ. ರಥ ಚಿಕ್ಕದಾಗ್ತಾ ಇದೆ. ಆಮೇಲೆ ಹೋಗ್ತು, ರಥದ ಚಕ್ರ ಕಾಣ್ತಾ ಇಲ್ಲ, ಕುದುರೆಗಳು ಕಾಣ್ತಾ ಇಲ್ಲ, ಕೇವಲ ಧೂಳು ಕಾಣಿಸ್ತಾ ಇದೆ. ಹೀಗೆ ಕುಸ್ದು ಬಿದ್ದ. ಅಲ್ಲಿಂದ ಅವನ ಪ್ರಾಣ ಹೋಗೋಕ್ ಶುರು ಆಯ್ತು. ಈ ಕಡೆ ರಾಮಚಂದ್ರ ಕಾಡಿಗೆ ಬಂದ ತಕ್ಷಣ, ರಾಮಚಂದ್ರ ಲಕ್ಷ್ಮಣ ಸೀತಮ್ಮ ಅವರು ಕಾಡಿಗೆ ಹೊರಟ ತಕ್ಷಣ ಇವನ ಪ್ರಾಣ ಹೋಗ್ತಾ ಇದೆ. ಒಂದು ದಿನ ಕೊರಗಿ ಯಾರು ಇಲ್ದಿರೋ ಸಮಯದಲ್ಲಿ ಪ್ರಾಣ ಬಿಟ್ಬಿಟ್ಟ. ಅನಾಥ ಹೆಣ ಆಗ್ಬಿಟ್ಟ ದಶರಥ ಮಹಾರಾಜ. ಕೈಕೇಯಿ ಮನಸ್ಸು ಮಾಡಿದ್ರೆ ಕಾಡಿಗೆ ಹೋಗೋದನ್ನ ತಪ್ಪಿಸ್ಬೋದಿತ್ತು. ಆದ್ರೆ
ಭಗವಂತ ಲೀಲೆ ಏನಿತ್ತು? ಮಂಥರೆ, ಓಕೆ, ಮಂತ್ರೆ ಬಗ್ಗೆ ಒಂದು ಪ್ರಶ್ನೆ ಕೇಳುದು. ಈ ಮಂತ್ರೆ ಯಾಕೆ ಈ ಕೆಟ್ಟ ಕೆಲಸ ಮಾಡುದು? ಮಂತ್ರೆ ಅಪ್ಸರೆ, ಒಬ್ಳು ದೇವತೆ ಮಂತರೆ. ಅಷ್ಟೇ ಗೊತ್ತಿತ್ತು ಇದು. ಮಂತರೆ ಒಬ್ಳು ದೇವತೆ. ಭಗವಂತನ ಲೀಲೆಯಲ್ಲಿ ಸಹಾಯ ಸೇವೆ ಮಾಡಕ್ಕೋಸ್ಕರ ಮಂತ್ರೆಯನ್ನು ಕಳಿಸಿದ್ದು ಭೂಲೋಕಕ್ಕೆ. ಮಂತ್ರೆಯನ್ನು ಬೈಕೋಬಾರದು ನಾವು. ಭಗವಂತ ತನ್ನ ಲೀಲೆಯಲ್ಲಿ ಪಾಲ್ಗೊಳ್ಬೇಕು ಅಂತ ದೇವತೆನೆ ಮಂತ್ರಿಯಾಗಿ ಬಂದಿರ್ತಾಳೆ. ಓಕೆ, ಸೊ ಯಾರನ್ನು ನಾವು ಅಲ್ಲಿ ಬೈಕೊಳ್ಳೋಂಗಿಲ್ಲ, ತಗೊಳಂಗಿಲ್ಲ. ಬಟ್ ಪರಿಸ್ಥಿತಿ, ಆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು, ಈ ಪರಿಸ್ಥಿತಿ, ಈ ಸಿಚುವೇಶನ್ ನಮ್ಮ ಜೀವನದಲ್ಲಿ ಬಂದಾಗ ನಾವು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕು ತೋರ್ಸಕ್ಕೋಸ್ಕರ. ಸರಿ, ಕೊರಗಿ ದಶರಥ ಪ್ರಾಣ ಬಿಟ್ಬಿಡ್ತಾನೆ. ವಸಿಷ್ಠರು ಹೋಯ್ತು. ವಸಿಷ್ಠ ಏನ್ ಮಾಡ್ತಾರೆ, ಇಲ್ಲಿ ತನಕ ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇರ್ಲಿಲ್ಲ. ಅವನು ಕೇಕೆಯ ದೇಶದಲ್ಲಿ ಇರ್ತಾರೆ. ಇಬ್ರು ಅಣ್ಣ ತಮ್ಮಂದ್ರು ಕೇಕೆಯ ದೇಶದಲ್ಲಿ ಇರ್ತಾರೆ. ಅಶ್ವಪತಿ ಅಂದ್ರೆ ಕೈಕೆ ಅಪ್ಪ, ಕೈಕೆ ತವ್ರ ಮನೇಲಿ ಇರ್ತಾರೆ. ಮಂತ್ರೆ ಒಂದ್ ಹೇಳ್ತಾಳೆ, ಚುಚ್ಚು ಮಾತು ಹೇಳ್ಬೇಕಾದ್ರೆ, ಕೈಕೆ ನಿನ್ನ ಮಕ್ಳನ್ನ ಯಾಕೆ ಅಲ್ಲಿ ಕಳಿಸಿದಾನೆ ಗೊತ್ತಾ? ಭರತನ ಯಾಕೆ ಅಲ್ಲಿ ಬಿಟ್ಟಿದ್ದಾನೆ ಗೊತ್ತಾ? ಇಲ್ದಿರೋದೆಲ್ಲ ಊಹೆ ಮಾಡಿ ಮಂತ್ರೆ ಚುಚ್ಚುತ್ತಾಳೆ ಕೈಕೆಗೆ. ಯಾಕೆ? ಮಾವನ ಮೇಲೆ ವಿದ್ಯಾಭ್ಯಾಸ ಮಾಡ್ತಿದ್ರೆ, ಅಲ್ಲಿದ್ದಾರೆ, ಸ್ವಲ್ಪ ದಿನ ಬರ್ತಾರೆ. ಇಲ್ಲ, ನಿನ್ನ ಪ್ರೀತಿಯ ಗಂಡ ಇದಾನಲ್ಲ, ಒಳಗೆ ಹಾವು ವಿಷ, ಮೇಲ್ನೆ ಮಾತ್ರ ನಿನ್ನ ಪ್ರೀತಿ ತೋರಿಸ್ತಾ ಇದ್ದಾನೆ. ಅವನು ಇಲ್ಲಿದ್ರೆ ಎಲ್ಲಿ ರಾಜ್ಯಭಾರ ಕೊಡ್ಬೇಕಾಗತ್ತೆ ಅಂತ ಹೇಳಿ ನಿನ್ನ ಮಗನ ಭರತನ ಮತ್ತು ಶತ್ರುಘ್ನನ್ನ ಕೇಕೆಯ ದೇಶ ಕಳಿಸಿದಾನೆ. ಯಾರು ಇಲ್ದ್ರೆ ಸಮಯ ನೋಡಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬಿಡ್ಬೇಕು ಅಂತ. ಆದ್ರೆ ದಶರಥನಿಗೆ ಒಂದು ಅಪಶಕುನ ಕಾಣಿಸುತ್ತೆ. ಏನು ಅಪಶಕುನ ಅಂದ್ರೆ, ನಾನು ಕೆಲವು ದಿನಗಳಲ್ಲಿ ನನ್ನ ಪ್ರಾಣ ಹೋಗೋ ಸಂದರ್ಭ ಬರಬಹುದು, ಏನೆಲ್ಲ ಆಗ್ಬೋದು ಅಪಶಕುನಗಳು ಅವನು ಕಾಣಿಸ್ಬಿಡುತ್ತೆ. ಅದಕ್ಕೆ ಅವನು ತರಾತುರಿಯಾಗಿ ರಾಜ್ಯಭಾರವನ್ನು ಮಾಡಕ್ಕೆ, ಪಟ್ಟಾಭಿಷೇಕ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾನೆ. ಇಷ್ಟ ಆದ್ಮೇಲೆ ದಶರಥನ ಸಾವಿನ ವಿಚಾರ ಹೋಗುತ್ತೆ ಕೇಕ ದೇಶಕ್ಕೆ. ಆದ್ರೆ ಯಾರಿಗೂ ಹೇಳ್ಬಾರ್ದು, ನೇರವಾಗಿ ಕರ್ಕೊಂಡು ಬರ್ಬೇಕು ಮಕ್ಕಳನ್ನ ಅಂತೇಳಿ ವಸಿಷ್ಠರು ರಥವನ್ನ ರೆಡಿ ಮಾಡಿ ಕಳಿಸ್ತಾರೆ. ಅಲ್ಲಿ ಭರತನಿಗೆ ಏನೋ ಒಂಥರ ಗಾಬರಿ. ಏನಾಯ್ತು? ಏನು ಹೇಳೋದಿಲ್ಲ. ಯಾಕೆ ತರಾತುರಿ ಅರ್ಜೆಂಟಾಗಿ ಯಾಕೆ ಕರ್ಕೊಂಡು ಹೋಗ್ತೀರ ನನ್ನ? ಏನು ಕೇಳಬಾರ್ದು. ವಸಿಷ್ಠರು ಕುಲಪುರೋಹಿತರ ಆಜ್ಞೆ ಆಗಿದೆ, ಏನು ಹೇಳಬಾರ್ದು, ಏನು ಕೇಳಬಾರ್ದು. ಸುಮ್ಮನೆ ಭರತ ಶತ್ರುನ ರಥದಲ್ಲಿ ಕೂರ್ಸ್ಕೊಂಡು ಕರ್ಕೊಂಡ್ಬರ್ಬೇಕು. ಎಷ್ಟು ಬೇಗ ಕರ್ಕೊಂಡ್ಬರ್ಬೇಕು? ಬೆಳಗಾಗಲಿ ಕರ್ಕೊಂಡ್ಬರ್ಬೇಕು. ಎಷ್ಟು ದೂರ ಇದೆ? 1000 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾಗ್ತಿದಂಗೆ ಅವ್ರು ಇಲ್ಲಿರ್ಬೇಕು. ಅದೇನ್ ಮಾಡ್ತೀರ ಗೊತ್ತಿಲ್ಲ ನನಗೆ, ಇದು ಆಜ್ಞೆ. ಸರಿ, ಭರತನ ಕರ್ಕೊಂಡು ಬರ್ತಾರೆ. ಭರತ ನೇರವಾಗಿ ತಾಯಿ ಹತ್ರ ಬಂದ. ತಾಯಿ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ರಾಜ ಭವತಿ ಭೂಯಿಷ್ಟಂ ಇಹಾಂಭಾಯ ನಿವೇಶನೆ ತಮಹಂ ನಾದ್ಯ ಪಶ್ಯಾಮಿ ದ್ರಷ್ಟುಮಿಚ್ಛ ನಿಗಹಾಗತಃ. ಅಮ್ಮ, ಅಪ್ಪ ಎಲ್ಲಿ? ಯಾವನು ನಿನ್ನ ಅಂತಃಪುರದಲ್ಲಿ ಇರ್ತಾ ಇದ್ರಲ್ಲ, ಅಪ್ಪ ಎಲ್ಲಿ ಕೇಳ್ತಾನೆ. ತಮಹಂ ನಾದ್ಯ ಪಶ್ಯಾಮಿ, ನಾನು ಅವ್ರನ್ನ ನೋಡ್ತಾ ಇಲ್ವಲ್ಲ. ದ್ರಷ್ಟುಮಿಚ್ಛ, ನಾನು ಅವ್ರಿಗೆ ನೋಡ್ಬೇಕಂತ ಆಸೆ. ತುಂಬಾ ದಿನ ಆಯ್ತು ನಾನು ಅಪ್ಪನ ನೋಡಿ. ಎಲ್ಲಿ ಅಪ್ಪ? ಎಲ್ಲಿದ್ದಾನೆ ಈಗ? ಪಿತೃಗ್ರಹಿಸ್ತೆ ಪಾದೌ ಚತಂ ಮಮ ಕ್ಯಾಹಿ ಪೃಚ್ಛತ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು ನಾನು. ಆಮೇಲೆ ಅಮ್ಮ ಎಲ್ಲಿದ್ದಾರೆ, ಕೌಸಲ್ಯ ಎಲ್ಲಿದ್ದಾರೆ, ಎಲ್ಲಾರು ವಿಚಾರಿಸ್ತಾ ಇದ್ದಾನೆ. ಇವಳೇನ್ ಮಾಡ್ತಾಳೆ, ಕೈಗೆ ಎಷ್ಟು ಹಠ ಮಾರಿ, ಎಷ್ಟು ಕೋಪ ಇತ್ತು ಅವಳ ಮೇಲೆ ಅಂದ್ರೆ, ಈ ಮಾತು ಎಂತ ಹೆಂಡತಿ ಆದ್ರೂ ಹೇಳಿದ್ರೆ ಏನ್ ಮಾಡ್ಬೋದು ನೋಡಿ. ಯಾ ಗತಿಂ ಸರ್ವಭೂತಾನಾಂ ತಾಂ ಗತಿಂ ತೇ ಪಿತಾಗತಃ. ಅರೆ, ಎಲ್ರು ಎಲ್ಲಿ ಹೋಗ್ಬೇಕು ಒಂದಿನ ಅಲ್ಲಿ ಹೋಗಿದ್ದಾನೆ ನಿಮ್ಮಪ್ಪನು ಅಂತ ಹೇಳ್ತಾಳೆ. ಒಂದೇನು ಸತ್ತೋಗಿದ್ದಾನೆ ಅಂತ. ಯಾ ಗತಿ ಸರ್ವಭೂತಾನಾಂ, ಎಲ್ರಿಗೂ ಒಂದು ಗತಿ ಆಗತ್ತಲ್ಲ, ಎಲ್ರು ಎಲ್ಲೋ ಒಂದ್ ಕಡೆ ಹೋಗ್ಬೇಕಲ್ಲ ಸತ್ ಮೇಲೆ. ತಾಂ ಗತಿ ತೇ ಪಿತಾಗತಃ, ಎಲ್ರು ಒಂದಿನ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ದಾನೆ ನಿನ್ನಪ್ಪ. ರಾಜ ಮಹಾತ್ಮ ತೇಜಸ್ವಿ ಯಯಾಜೂಕ ಸತಾಂ ಗತಿ. ಒಂದಲ್ಲ ಒಂದಿನ ಎಲ್ಲಾ ಪ್ರಾಣಿಗಳಿಗೂ ಏನಾಗ್ಬೇಕು ಅದಾಗತ್ತೆ, ಅಲ್ಲಿ ಹೋಗಿದ್ದಾರೆ. ತಚ್ಛ್ರುತ್ವಾ ಭರತೋ ವಾಕ್ಯಂ ಧರ್ಮಾಭಿಜನವಾಂಚುಷಿ ಪಪಾತ ಸಹಸೋ ಭೂಮೋ ಪಿತೃಶೋಕ ಬಲಾರಿತ. ಅಯ್ಯೋ, ಅಪ್ಪ ಸತ್ತೋ. ಅವಾಗ ಅವನಿಗೆ ಅಲ್ಲಿ ತನಕ ಗೊತ್ತಿಲ್ಲ ಹೇಳ್ತಾಳೆ ಅಂದ್ರೆ
ಓಕೆ, ಹರೇ ಕೃಷ್ಣ. ಕೋಪ ಬಂತು ಭರತನಿಗೆ, ದುಃಖ ಆಯ್ತು. ಹತೋಸ್ಮೀತಿ ಕೃಪಣಾಂ ಧೀನಾಂ ವಾಚ ಮುದೀರಯನ್ ನಿಪಪಾತ ಮಹಾಬಾಹುರ್ ಬಾಹು ವಿಕ್ಷಿಪ್ಯ ವೀರ್ಯವಾನ್. ಸತ್ತೆ, ನಾನ್ ಸತ್ತೆ. ಭರತನಿಗೆ ಎಷ್ಟು ದುಃಖ ಆಗುತ್ತೆ ನೋಡಿ. ತಂದೆ ಸತ್ತ ಅನ್ನೋ ದುಃಖ ಅದ್ರ ಜೊತೆಗೆ ಯಾ ಗತಿ ಸರ್ವಭೂತಾನಾಂ ತಾಮ್ ಗತಿಂ ತೇ ಪಿತಾಗತಃ. ಎಲ್ರು ಎಲ್ಲೋಗ್ಬೇಕಲ್ಲ ಹೋಗಿ ನಿಮ್ಮಪ್ಪ ಅಂತ ಹೇಳ್ತಾಳಲ್ಲ, ಎಷ್ಟು ಅವಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಇರಲಿಲ್ಲ. ಇನ್ನೂ ಕೋಪ ಬರುತ್ತೆ. ಏನಾಗುತ್ತೆ, ಅಷ್ಟೊತ್ತಿಗೆ ತಂದೆ ಸತ್ತಿದ್ದಾನೆ, ರಾಮ ಕಾಡಿಗೆ ಹೋಗಿದ್ದಾನೆ, ಭರತ ಬಂದ, ಇನ್ನೇನ್ ಭರತನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅನ್ನೋ ಖುಷಿಲಿ ಮಂತ್ರ ಏನ್ ಮಾಡ್ತಾಳೆ, ವಜ್ರ ವೈಡೂರ್ಯಗಳನ್ನ ಆಭರಣಗಳು ಹಾಕೊಂಡು ರೇಷ್ಮೆ ಸೀರೆ ಗರಿ ಸೀರೆ ಉಟ್ಕೊಂಡು ಖುಷಿಯಿಂದ ಇರ್ತಾಳೆ. ದಶರಥ ಒಂದ್ ಕಡೆ ಸತ್ತಿದ್ದಾನೆ, ಇಲ್ಲಿ ಖುಷಿಯಿಂದ ಇರ್ತಾರೆ ಅವರು. ಹೇಳ್ತಾರೆ, ತಥಾ ಶೋಕೇನ ಸಂವೀತ ಪಿತುರ್ಮರಣ ದುಃಖಿತ ವಿಲಲಾಪ ಮಹಾತೇಜ ಭ್ರಾಂತ ಕುಲಿತ ಚೇತನ. ಇಷ್ಟಾದ್ಮೇಲೆ ಭರತನಿಗೆ ಕೋಪ ಬರ್ತದೆ, ಕೋಪ ಉಕ್ಕಿ ಹರಿತಾ ಇದೆ. ಮಗ ತಾಯಿ ಸಮಾಧಾನ ಮಾಡ್ತಾ ಇದ್ದಾಳೆ. ಏನಂತ, ಸ ರುದಿತ್ವ ಚಿರಂ ಕಾಲಂ ಭೂಮೌ ಪರಿವಿವೃತಾಚ ಜನನೀಂ ಪ್ರತ್ಯುವಾಚೇದಂ. ಅಮ್ಮ ಹೇಳ್ತಾಳೆ, ಜನನಿ ಪ್ರತ್ಯುವಾದ, ಮಗು ಯಾಕೆ ಹೇಳ್ತಾ ಇದೀಯಾ, ಎಷ್ಟೊತ್ತು ಹೇಳ್ತೀಯಾ? ಈ ಗತಿ ದಶರಥನ್ ಗೊತ್ತಾಗತ್ತಾ ಇವಾಗ? ಯಾವ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾ ಇದ್ನೋ, ಯಾವ ಹೆಂಡತಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ನೋ, ಯಾವ ಹೆಂಡತಿಗೋಸ್ಕರ ತನ್ನ ಪ್ರೀತಿ ಮಗನಾದ ರಾಮನನ್ನ ಕಾಡಿಗಟ್ಟಿದ್ನೋ, ಆ ಹೆಂಡತಿನ ಏನ್ ಹೇಳ್ತಿದ್ದಾಳೆ ಈಗ, ಮಗು ಯಾಕೆ ಹೇಳ್ತಾ ಇದೀಯಾ, ಎಷ್ಟೊತ್ತು ಹೇಳ್ತೀಯಾ, ಕಣ್ಣೀರ್ ಬರೋ ತನಕ ಹೇಳ್ತೀಯ, ಆಮೇಲೆ ಏನ್ ಮಾಡ್ತೀಯ? ನಮಗೆ ರಾಮಾಯಣ, ಭಾಗವತ, ಭಗವದ್ಗೀತೆ ಕೇಳ್ತಿದ್ರೆ ಫಸ್ಟ್ ನಮ್ಗೆ ವೈರಾಗ್ಯ ಬರಬೇಕು ಭೌತಿಕ ಜಗತ್ತಿನ ಮೇಲೆ. ಎಷ್ಟೊತ್ತು ಅಳ್ತೀಯಾ ನೀನು, ಎಷ್ಟೊತ್ತು ಬರುತ್ತೆ ಕಣ್ಣೀರು, ದಿನಪೂರ್ತಿ ವರ್ಷ ಪೂರ್ತಿ ಕಣ್ಣೀರ್ ಹಾಕೊಂಡಿರಕ್ಕಾಗತ್ತಾ? ಒಬ್ಬ ಬಂತವನಿಗೆ. ಆಮೇಲೆ ಹೇಳ್ತಾನೆ, ಏನಾಗಿತ್ತು ಅಪ್ಪನಿಗೆ? ಅಂಬಾ ಕೇನಾತೆಗಾದ್ರಾಜ ವ್ಯಾಧಿನ. ಅಪ್ಪನಿಗೆ ಏನ್ ರೋಗ ಬಂದಿತ್ತು? ಮಯ್ಯಾನಾಗತೆ ಧನ್ಯ ರಾಮಾದಯ ಸರ್ವೇ ಏ ಪಿತಾ ಸಂಸ್ಕೃತ ಸ್ವಯಂ. ಏನಾಗಿತ್ತು ಅಪ್ಪನಿಗೆ? ನಾನು ನಮ್ಮ ಮಹಾರಾಜ ಪ್ರಾಪ್ತಂ ಜಾನಾತಿ ಕೀರ್ತಿಮಾನ್. ವಿಚಾರಿಸದೇನೆ, ಸರಿ ಅಣ್ಣ ಎಲ್ಲಿ? ಅಣ್ಣ ಕಾಡಿಗೆ ಹೋಗಿದ್ದಾನೆ. ಗೊತ್ತಿಲ್ಲ, ಕಾಡಿಗೆ ಹೋಗಿರೋದು ಗೊತ್ತಿಲ್ಲ, ಅಪ್ಪ ಸತ್ತಿರೋದು ಗೊತ್ತಿಲ್ಲ, ಇಷ್ಟೆಲ್ಲ ಆಗಿದ್ ಗೊತ್ತಿಲ್ಲ, ಮಂತ್ರೆ ಪಿತೂರಿ ಮಾಡಿದ್ ಗೊತ್ತಿಲ್ಲ, ಏನಿಲ್ಲ. ಹೇಳ್ತಾಳೆ, ಇವಾಗ ಹೇಳ್ತಾಳೆ, ಇತಿ ಮಾಂ ಪಶ್ಚಿಮಾಂ ವಾಚಂ ವ್ಯಾಜಹಾರ ಪಿತಾ ತವ ಕಾಲಧರ್ಮಂ ಪರಿಕ್ಷಿಪ್ತ ಪಾಶೈರಿವ ಮಹಾಗಜ ಸಿದ್ಧಾರ್ಥಾಸ್ತು ನರ ರಾಮಾಮಗತಂ ಸಹ ಸೀತೆಯ ಲಕ್ಷ್ಮಣಂ ಚ ಮಹಾಬಾಹುಂ ದ್ರಕ್ಷ್ಯಂತಿ ಪುನರಾಗತಂ. ರಾಮ ಕಾಡಿಗೆ ಹೋಗಿದ್ದಾನೆ, ಲಕ್ಷ್ಮಣ ಸೀತೆ ಸಮೇತ ಕಾಡಿಗೆ ಹೋಗಿದ್ದಾನೆ, ಅಪ್ಪ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇಷ್ಟಾದ್ಮೇಲೆ ಅವನೇನ್ ಮಾಡ್ತಾನೆ, ತಾಯಿಯನ್ನ ನಿಂದನೆ ಮಾಡುವಂತ ಪ್ರಸಂಗ. ವಾಲ್ಮೀಕಿಗಳು ಎಷ್ಟು ಕಷ್ಟಪಟ್ಟು ಎಷ್ಟು ಕಷ್ಟದಿಂದ ಬರೆದಿರ್ಬೋದು. ಶ್ರುತ್ವಾಚ ಪಿತುರ್ರುಚಸ್ತ ಭರಾತರೋ ಚ ವಿವಾಸಿತೌ ಭರತೋ ದುಃಖ ಸಂತಪ್ತ ಇದಂ ವಚನಮಬ್ರವೀತ್. ದುಃಖ ಆಯ್ತು, ದುಃಖದಲ್ಲಿ ವಚನಮಬ್ರವೀತ್, ಈ ಮಾತು ಹೇಳ್ತಾನೆ. ಕೇಳ್ಕೊಳ್ಳಿ. ಕಿಮ್ನೋ ಕಾರ್ಯಂ ಹತಸ್ಯೇಹ, ಏ ಕೊಲೆಗಾರ್ತಿ, ಕಿಲ್ಲರ್. ಅಮ್ಮನಿಗೆ ಫಸ್ಟ್ ಹೇಳ್ತೀನಿ, ಈ ಕೊಲೆಗಾರ್ತಿ, ಹತಸ್ಯೇಹ ಮಮ ರಾಜ್ಯೇನ ಶೋಚತಃ ವಿಹೀನ ಸ್ಯಾತ ಪಿತ್ರಾ ಚ ಭ್ರಾತ್ರಾ ಪಿತೃಸಮೇನ ಚ ದುಃಖೇ ಮೇ ದುಃಖಂ ಅಕರೋ ಋಣೇಕ್ಷಾರಮಿವಾದದ ರಾಜಾನಂ ಪ್ರೇತ ಭಾವಸ್ಥಂ ಕೃತ್ವಾ ರಾಮಂ ಚ ತಾಪಸಂ. ನೀನು ನನ್ನ ತಂದೆಯನ್ನ ಪರಲೋಕಕ್ಕೆ ಹಟ್ಟಿ, ಅಂದ್ರೆ ಅವ್ರನ್ನ ಕೊಂದು ರಾಮನನ್ನ ತಾಪಸ ವೇಷದಲ್ಲಿ ಅವನ್ನ ಜಟೆ ನಾರು ಮುಡಿ ಬಿಟ್ಟು ಅವ್ರನ್ನ ಕಾಡಿಗಟ್ಟಿದ್ಯಾ. ಹೇಳ್ತಾರೆ, ಕ್ಷಾರಮಿವಾದದ, ಕ್ಷಾರ ಅಂದ್ರೆ ಉಪ್ಪು, ಗಾಯದ ಮೇಲೆ ಉಪ್ಪು ಹಾಕ್ತಿದ್ಯಾ ಅಂತ ಕೇಳ್ತಾನೆ. ಕೊಲೆಗಾರ್ತಿ, ಗಾಯದ ಮೇಲೆ ಉಪ್ಪು ಹಾಕಿದ್ಯಾ ನೀನು ನನಗೆ? ಯಾಕೆ? ನನಗೆ ಅವನು ಕೇವಲ ಅಣ್ಣ ಆಗಿರಲಿಲ್ಲ, ಪಿತ್ರಾಚ ಭ್ರಾತ್ರ ಪಿತೃ ಸಮೇನ ಚ, ತಂದೆ ಸಮಾನ ಆಗಿದ್ದ ನನಗೆ. ಹೌದು ರಾಮಚಂದ್ರ. ಕುಲಸ್ಯ ತ್ವಮಭಾವಾಯ ಕಾಲ ರಾತ್ರಿ ವಾಗತಾಹ ಅಂಗಾರಂ ಉಪಗೂಹ್ಯ ಸ್ಮ ಪಿತಾಮೇ ನಾಮ ಬುದ್ಧವಾನ್. ಕುಲಸ್ಯ ತ್ವಮಭಾವ, ನೀನು ಕುಲಕಂಟಕಿ, ನೀನು ಕುಲವನ್ನ ನಾಶ ಮಾಡಿರುವಂತಹ ಪಾಪಿ, ಚಂಡಾಳಿ ನೀನು. ಮೃತ್ಯುಮಾಪಾದಿತೋ ರಾಜ ತ್ವಯಾಮೇ ಪಾಪದರ್ಶಿನಿ. ಪಾಪಿ, ಮೃತ್ಯು ಪಾಶವಾಗಿ ನನ್ನ ತಂದೆಯನ್ನ, ನನ್ನ ಅಣ್ಣನನ್ನ, ನನ್ನ ಅತ್ತಿಗೆಯನ್ನ, ನನ್ನ ತಾಯಿಯನ್ನ, ಸೀತಮಾತೆ
ಕೊಂದಿದ್ಯಾ ಅವ್ರನ್ನ ನೀನು. ಸುಖಂ ಪರಿಹೃತಂ, ನಮ್ಮ ಸುಖವನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ಯಾ ನೀನು. ತೀವ್ರ ದುಃಖಾಭಿಸಂತಪ್ತೋ ವೃತ್ತೋ ದಶರಥೋ ನೃಪ. ನಿನ್ನ ಕಾಟದಿಂದ ನನ್ನ ತಂದೆ ಎಷ್ಟು ಕಷ್ಟಪಟ್ಟರು, ಎಷ್ಟು ದುಃಖ ಅನುಭವಿಸಿದ್ರು ಸಾಯೋ ಟೈಮಲ್ಲಿ. ಯಾರು ಇಲ್ದಿರೋ ಸಮಯದಲ್ಲಿ ಪ್ರಾಣ ಬಿಟ್ಟಿದ್ದಾರೆ, ಎಷ್ಟು ಕಷ್ಟಪಟ್ಟಿರ್ಬೋದು ಅವರು. ಅಯ್ಯೋ ನನ್ ಸಾಯೋ ಟೈಮಲ್ಲಿ ಯಾರಾದ್ರೂ ಇರಬಾರ್ದ ನನ್ನ ಜೊತೆ ಅಂತ, ನನ್ ಬಾಯಿಗೆ ನೀರ್ ಬಿಡಕ್ಕಾದ್ರೂ ಯಾರಾದ್ರೂ ಇರ್ಬೇಕಂತ ಎಷ್ಟು ಕಷ್ಟಪಟ್ಟಿರ್ತೆ ಜೀವ. ಕೊಂದಿದ್ಯಾ ನೀನು ನನ್ನ ತಂದೆಯನ್ನ, ನೀನು ಪಾಪಿ. ವಿನಾಶಿತೋ ಮಹಾರಾಜ ಪಿತಮೇ ಧರ್ಮವತ್ಸಲ. ಏನಾಗಿದ್ದ ಅವನು ನನ್ನ ತಂದೆ? ಏನ್ ಕಳತನ ಮಾಡಿದ್ನೋ, ಕೊಲೆ ಮಾಡಿದ್ನೋ, ಕುಡ್ಕೊಂಡ್ ಬಂದು ಹೊಡಿತಾ ಇದ್ದ ನಿನಗೆ, ವೇಷ ಸವಸ ಮಾಡ್ತಾ ಇದ್ದ, ಜೂಜಾಡ್ತಾ ಇದ್ದ, ಏನ್ ಮಾಡ್ತಾ ಇದ್ದ? ಧರ್ಮವತ್ಸಲ. ವಿನಾಶಿತೋ ಮಹಾರಾಜ ಪಿತಾಮೇ ಧರ್ಮವತ್ಸಲ. ನಿನ್ನ ಯಾವ್ದ ಕೆಟ್ಟ ಆಸೆಗೋಸ್ಕರ ನನ್ನ ತಂದೆ ಇಡೀ ಅಯೋಧ್ಯೆಗೆ ಮಾತ್ರ ಅಲ್ಲ, ಇಡೀ ಭೂಮಂಡಲಕ್ಕೆ ರಾಜನಾಗಿದ್ದ, ಧರ್ಮವತ್ಸಲನಾಗಿದ್ದ, ಭಕ್ತವತ್ಸಲನಾಗಿದ್ದ. ಕಸ್ಮಾತ್ ಪ್ರವರಾಜಿತೋ ರಾಮ ಕಸ್ಮಾದೇವ ವನಂ ಗತಃ. ಯಾಕೆ ಕಾಡಿಗಟ್ಟಿದ್ದೆ ನೀನು ಅವರನ್ನ? ಮನೆಯಿಂದ ಯಾಕೆ ಓಡಿಸ್ದೆ ನನ್ನನ್ನ ಹೇಳು? ಯಾಕೆ ರಾಮ ಕಾಡಿಗೆ ಹೋದ? ರಾಮನು ಕಾಡಿಗೆ ಹೋದನು. ಯಾಕೆ ಹೋದ ರಾಮ ಕಾಡಿಗೆ? ಇಡೀ ರಾಮಾಯಣ ಓದ್ಬೇಕು. ಸೆಂಟೆನ್ಸ್ ಸಿಂಪಲ್ ಆಗಿದೆ, ರಾಮ ಕಾಡಿಗೆ ಹೋದನು. 2ನೇ ಕ್ಲಾಸ್ 3ನೇ ಕ್ಲಾಸ್ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ರು ನಮ್ಗೆ. ರಾಮನು ಕಾಡಿಗೆ ಹೋದನು. ಯಾಕೆ ಹೋದ ರಾಮ ಕಾಡಿಗೆ? ಭರತ ಕೇಳ್ತಾ ಇದ್ದಾನೆ. ರಾಮ ಕಸ್ಮಾತ್ ಏವ ವನಂ ಗತಃ. ಕಸ್ಮಾತ್ ಯಾಕೆ ಹೋದ ರಾಮ ಕಾಡಿಗೆ? ಹೇಳಿ, ಪ್ರಶ್ನೆ ಕೇಳಿ ಮಕ್ಳಿಗೆ. ಯಾರಾದ್ರು ರಾಮನು ಕಾಡಿಗೆ ಹೋದನು, ಟೀಚರ್ ರಾಮ ಕಾಡಿಗೆ ಯಾಕೆ ಹೋದ? ಹೇಳ್ದಷ್ಟು ಬರೀ ಅಂತ ಹೇಳ್ತಾರೆ. ರಾಮ ಯಾಕೆ ಕಾಡಿಗೆ ಹೋದ? ಇಡೀ ರಾಮಾಯಣ ಓದಬೇಕು, ಇಡೀ ರಾಮಾಯಣ ಹೇಳ್ಬೇಕು ಅವರು. ಅವ್ರ ಜೀವನ ಪೂರ್ತಿ ರಾಮಾಯಣದಾಗ ಓದ್ಬೇಕಾಗುತ್ತೆ. ಆ ಪ್ರಶ್ನೆಗೆ ಉತ್ತರ. ಕೌಸಲ್ಯಾಚ ಸುಮಿತ್ರಾಚ ಪುತ್ರ ಶೋಕಾಭಿಪೀಡಿತೆ ದುಷ್ಕರಂ ಯದಿ ಜೀವೇ ತಾಂ ಪ್ರಾಪ್ಯ ತ್ವಾಂ ಜನನಿ ಮಮ. ಹೇಗ್ ಬದುಕಿದ್ದಾರೆ ಅಮ್ಮ, ನನ್ನಮ್ಮ ಕೌಸಲ್ಯ ಸುಮಿತ್ರೆ. ನೀನ್ ನನ್ನಮ್ಮ ಅಲ್ಲ, ನೀನ್ ಪಾಪಿ ಚಂಡಾಳಿ. ನನ್ನಮ್ಮ ಕೌಸಲ್ಯ ಸುಮಿತ್ರ. ಹೇಗ್ ಜೀವನ ಮಾಡ್ತಾರೆ ಅವರು? ಮತ್ತೆ ಹೇಳ್ತಾಳೆ, ಅಪಾಪ ದರ್ಶನಂ ಶೂರಂ ಕೃತಾತ್ಮಾನಂ ಯಶಸ್ವಿನಂ ಪ್ರವ್ರಾಜ ಚೀರವಸನಂ ಕಿಮ್ನು ಪಶ್ಯಸಿ ಕಾರಣಂ. ಪಾಪಿ ಲೋಭಿ ನಾರು ಮುಡಿ ಉಟ್ಬಿಟ್ಟು. ಒಂದು ಹೇಳ್ತಾರೆ ರಾಮಾಯಣದಲ್ಲಿ ವಾಲ್ಮೀಕಿ, ಸೀತಾ ಮಾತೆಗೆ ಆ ನಾರು ಮುಡಿ ಉಟ್ಟು ಗೊತ್ತಿರ್ಲಿಲ್ಲ. ಅದು ಹೇಗೆ ಧೋತಿ ಹಾಕೊಳ್ತಾರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಗೊತ್ತಿಲ್ಲ ಅವಳಿಗೆ ಹೇಗೆ ಹಾಕ್ಬೇಕು. ಯಾಕಂದ್ರೆ ಶ್ರೀಮಂತ ಮನೆ ಕುಟುಂಬದ ಜನಕ ಮಹಾರಾಜನ ಮಗಳು ಅವಳು. ಸೀತಾ ತುಂಬಾ ಇನ್ನೋಸೆಂಟ್. ರಾಮ ಕಾಡಿಗೆ ಹೋಗ್ಬೇಕಾದ್ರೆ 27 ವರ್ಷ. ಓಕೆ, ಸೀತೆಗೆ ಹಬ್ಬ ಅಂದ್ರೆ 16 ವರ್ಷ ಇರ್ಬೋದು ಅಷ್ಟೇ. ಅವಳು ಗಂಡನ ಹತ್ರ ಬಂದು ನಾಚಿಕೆಯಿಂದ ಇದು ಹೇಗೆ ಉಡ್ಬೇಕು ಗೊತ್ತಿಲ್ಲ ಅಂತ ಹೇಳಿದಾಗ ರಾಮಚಂದ್ರ ಉಡಿಸಿ ತೋರಿಸ್ತಾನೆ. ತಾನು ಉಟ್ಕೊಂಡು, ಅಂದ್ರೆ ಮೇಲೆ ಉಡಿಸ್ಕೊ, ಈ ತರ ಉಟ್ಕೋ ಬಾ ಹೋಗು ಅಂತ. ಆಮೇಲೆ ಇನ್ನೂ ಕೇಳ್ತಾರೆ, ಏನಿದೆ ಎಲ್ಲ ಬಿಚ್ಚಿ ಹೋಗ್ಬೇಕು ಆಭರಣಗಳು. ವಸಿಷ್ಠ ಹೇಳ್ತಾರೆ ಮುಖಕ್ಕೆ ಉಗುದು ಕೈಗೆ, ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು? ವಜ್ರ ವೈಡೂರಿ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳ್ತಿಯಲ್ಲ, ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು? ಹೇಳಿ ಕೇಳಿ ಸೀತಾ ಮಾತೆ ಕಾಡಿಗೆ ಹೋಗಂಗಿಲ್ಲ ನಿನ್ನ ಮಾತಿನ ಪ್ರಕಾರ ಅಂತ ಹೇಳಿದಾಗ ಮಾತ್ರ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ ಕೈ. ಅದಕ್ಕೆ ಆ ಒಡವೆ ಎಲ್ಲಿ ಜನಸ್ಥಾನ ದಂಡಕಾರಣ್ಯದಿಂದ ರಾವಣ ಕಿಡ್ನಾಪ್ ಮಾಡ್ತಾನಲ್ಲ, ಅವಾಗ ಅದೇ ಆಭರಣಗಳನ್ನೇ ಕೆಳಗಡೆ ಹಾಕೋದು. ಆಭರಣಗಳು ಹಾಕಿರ್ತಾಳೆ ಸೀತಾ ಮಾತೆ, ಆ ಆಭರಣಗಳು ಬಿಟ್ಟು ಹೋಗಿರೋದಿಲ್ಲ. ಆಮೇಲೆ ರಾಮನ್ ಕೆಲವು ಉಂಗ್ರ ಇರುತ್ತೆ ನೋಡಿ. ಇದೆಲ್ಲ ಯಾಕೆ ಅಂದ್ರೆ ಏನು ಹಾಕೊಂಡು ಹೋಗ್ಬಾರ್ದು ಅಂತ ಹೇಳಿರ್ತಾಳಲ್ಲ ಕೈಗೆ, ಕಂಡೀಷನ್. ರಾಮನ ಹತ್ರ ಒಂದು ಉಂಗ್ರ ಇರುತ್ತೆ, ಯಾಕಂದ್ರೆ ಮದುವೆ ಟೈಮಲ್ಲಿ ಮಾವ ಕೊಟ್ಟಿದ್ದು, ಅದನ್ನ ಕೇಳೋಕೆ ಅಧಿಕಾರ ನಿನಗಿಲ್ಲ. ಆ ಉಂಗ್ರನೇ ಹನುಮಂತನ ಕೈಲಿ ಹೋಗುತ್ತೆ. ಯಾವಾಗ ಸೀತೆ ಗುರುತು ಹೇಳ್ಬೇಕಾದ್ರೆ, ರಾಮನ ಗುರುತು ಹೇಳ್ಬೇಕಾದ್ರೆ. ಓಕೆ, ಈಗ ಹೇಳ್ತಾಳೆ, ಖೇನ ಶಕ್ತಿ ಪ್ರಭಾವೇಣ ರಾಜ್ಯಂ ರಕ್ಷಿಸುಮುತ್ಸಹೇ. ನಿನಗೇನು ನಂಬಿಕೆ ಇತ್ತು ರಾಮ ಕಾಡಿಗೆ ಹೋದ ತಕ್ಷಣ ನನ್ನ ಮಗ ಭರತ ರಾಜ್ಯಪಾರ ಮಾಡ್ತಾನೆ ಅಂತ? ಎಷ್ಟು ನಂಬಿಕೆ ನನ್ನ ಮೇಲೆ ಹಾಗಾದ್ರೆ ನೀವು? ನಾನು ರಾಜ್ಯಪಾರ ಮಾಡ್ತೀನಿ, ರಾಜ್ಯವನ್ನು ಕಿತ್ಕೊಳ್ತೀನಿ ಅಂತ ನಿನ್ ನಂಬಿಕೆ ಇತ್ತಾ? ಎಲ್ಲರೂ ಅನುಮಾನ ಪಟ್ಬಿಡ್ತಾರೆ ಭರತನ ಮೇಲೆ. ಕೌಸಲ್ಯ ಅನುಮಾನ ಪಟ್ಬಿಡ್ತಾಳೆ, ಗುಹ ಅನುಮಾನ ಪಟ್ಬಿಡ್ತಾನೆ, ಲಕ್ಷ್ಮಣ ಅನುಮಾನ ಪಡ್ತಾನೆ. ಆದ್ರೆ ರಾಮಚಂದ್ರನ್ ಮಾತ್ರ ನಂಬಿಕೆ ಇರುತ್ತೆ ಭರತನ ಮೇಲೆ. ಅವನಿಗೆ ಭರತನಿಗೆ ಕಣ್ಣೀರ್ ಬರೋದು ಯಾವಾಗ? ತಂದೆ ಸತ್ತ ಅಂದಾಗ ಎಷ್ಟು ಕಣ್ಣೀರ್ ಬರುತ್ತಲ್ಲ, ಅದಕ್ಕಿಂತ ಹೆಚ್ಚು ಕಣ್ಣೀರ್ ಬರುತ್ತೆ ಕೌಸಲ್ಯೆ ಭರತನನ್ನ ನಿಂದನೆ ಮಾಡಿದಾಗ. ಅಪ್ಪಳು ಗೊತ್ತಿಲ್ಲ ಏನ್, ಒಂದು ವೇಳೆ ನೀನು ನಿನ್ನ ತಾಯಿ ಜೊತೆ ಸೇರ್ಕೊಂಡು ರಾಮನನ್ನ ಕಾಡಿಗೆ ಅಟ್ಟಿದ್ದೇ ಆಗಿದ್ರೆ ನಿನ್ಗೆ ಒಳ್ಳೇದಾಗೋದಿಲ್ಲ.
ಅವಾಗಲೇ ಅವನು ಶಪಥ ಮಾಡೋದು, ಪ್ರತಿಜ್ಞೆ ಮಾಡೋದು. ಒಂದು ವೇಳೆ ತಾಯಿ ನಾನು ಪ್ರತಿಜ್ಞೆ ಮಾಡ್ತೀನಿ, ನಾನೇನಾದ್ರೂ ರಾಮನನ್ನ ಕಾಡಿಗೆ ಅಟ್ಟೋದಿಕ್ಕೆ ನಾನು ಸಹಾಯ ಮಾಡಿದೆ ಅನ್ನೋದಾಗಿದ್ರೆ ನನ್ನ ಎಲ್ಲ ವಿದ್ಯೆ ನಾಶ ಆಗ್ಲಿ, ನನಗೆ ಬರಬಾರ್ದ ಪಾಪಗಳು ಬರ್ಲಿ, ನನಗೆ ಏನೆಲ್ಲ ಆಗ್ಲಿ ಅಂತ ಹೇಳಿ ಶಪಥ ಮಾಡ್ತಾನೆ. ಅದ್ ಮುಂದೆ ಬರುತ್ತೆ. ಇಲ್ಲಿ ಹೇಳ್ತಾರೆ, ನಹಿ ಮನ್ಯೆ ನೃಶಂಸೆ ತ್ವಂ ರಾಜಧರ್ಮ ವೈವೇಕ್ಷಸೆ ಗತಿಂ ವಾನ ವಿಜಾನೀಸಿ ರಾಜ ಪ್ರವೃತ್ತ ಶಾಶ್ವತೀಂ ಸತತಂ ರಾಜಪುತ್ರೇಶು ಜ್ಯೇಷ್ಠೋ ರಾಜಾಭಿಷಿಷತೆ. ನೋಡಮ್ಮ, ನಿನ್ಗೆ ಧರ್ಮ ಸೂತ್ರ ಗೊತ್ತಿಲ್ಲ ಅನ್ಸುತ್ತೆ. ಯಾವ ಕಾರಣಕ್ಕೂ ದೊಡ್ಡ ಮಗ ಇರ್ಬೇಕಾದ್ರೆ ಸಣ್ಣ ಮಗನಿಗೆ ಪಟ್ಟ ಕಟ್ಟೋ ಹಾಗಿಲ್ಲ. ಒಂದ್ ವೇಳೆ ದೊಡ್ಡ ಮಗನಿಗೆ ಏನಾದ್ರೂ ಅಂಗವಿಕಲತೆ ನ್ಯೂನತೆ ಇದ್ರೆ ಮಾತ್ರ ಎರಡನೇ ಮಗನಿಗೆ ಪಟ್ಟ ಕಟ್ಟಬೇಕು. ಉದಾಹರಣೆಗೆ ಧೃತರಾಷ್ಟ್ರ, ಪಾಂಡು. ಧೃತರಾಷ್ಟ್ರನಿಗೆ ರಾಜ್ಯ ಹೋಗ್ಬೇಕು, ಆದ್ರೆ ರಾಜ ಆಗೋದಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಹಾಗಾಗಿ ಪಾಂಡುಗೆ ರಾಜ್ಯ ಹೋಯ್ತು. ಧೃತರಾಷ್ಟ್ರ ಮಕ್ಕಳು ಯಾರು ಕೂಡ ರಾಜರಾಗೋದಕ್ಕೆ ಅಧಿಕಾರ ಇಲ್ಲ. ಆದ್ರೆ ಗೀತೆ ಹೇಳಿದೆ, ಭಗವದ್ಗೀತೆ ಸೆಕೆಂಡ್ ಶ್ಲೋಕ, ರಾಜ ವಚನಮಬ್ರವೀತ್. ಅಲ್ಲಿ ರಾಜ ಅಲ್ಲ ಅವನು, ಆದ್ರೆ ರಾಜ ಅಂತ ಭಾವಿಸ್ಕೊಂಡಿರುವಂತ ಒಬ್ಬ ಮೂರ್ಖ. ಅಂದ್ರೆ ರಾಜಧರ್ಮ ಏನ್ ಹೇಳುತ್ತೆ, ದೊಡ್ಡ ಮಗ ಇರ್ಬೇಕಾದ್ರೆ ಸಣ್ಣ ಮಗ ಚಿಕ್ಕವನಿಗೆ ರಾಜ್ಯಭಾರ ಮಾಡೋಗಿಲ್ಲ. ನಿನ್ ಗೊತ್ತಿಲ್ವಾ ಅದು? ಹೇಳ್ತಾನೆ ಭರತ. ಇಲ್ಲಿ ಅವನ್ ಕಣ್ಣಿಗೆ ಕಾಣ್ತಾ ಇರೋದು ಸಂಪೂರ್ಣ ಸ್ವಾರ್ಥ. ಅಲ್ಲಿ ಬೇರೆ ಮಗನ ಮೇಲೆ ಪ್ರೀತಿ ಇಲ್ಲ. ಅದು ಒಂದ್ ವೇಳೆ ಮಗನ ಮೇಲೆ ಪ್ರೀತಿ ಅಂತ ಇದ್ರೂ ಕೂಡ ಅದರ ಉದ್ದೇಶ ತಪ್ಪಾಗಿದೆ ಅಲ್ಲ. ತೇಷಾಂ ಧರ್ಮೈಕ ರಕ್ಷಾಣಾಂ ಕುಲ ಚಾರಿತ್ರ ಶೋಭಿನಾಂ ಆದ್ಯ ಚಾರಿತ್ರ ಶೌಟಾರ್ಯ ತ್ವಾಂ ಪ್ರಾಪ್ಯ ವಿನಿವರ್ತಿತಂ. ನಿನಗೆ ನತು ಕಾಮಂ ಕರಿಷ್ಯಾಮಿ ತವಾಹಂ ಪಾಪ ನಿಶ್ಚಯೇ. ನೀನು ಕಾಮಿಯಾಗಿದೆಯಾ? ರಾಜಮಾತೆ ಅನ್ಸ್ಕೋಬೇಕು, ನನ್ನ ಮಗ ದೊಡ್ಡ ರಾಜ ಅಂತ ಅನ್ಸ್ಕೋಬೇಕು. ಇದು ನಿನ್ನ ದೋಷ, ನಿನ್ನ ಮೋಹ. ಬುದ್ಧೇರ್ ಮೋಹ ಕಥಮಯಂ ಸಂಭೂತ ಸ್ವೈಗರ್ಹಿತ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ನಿನಗೆ ರಾಮಚಂದ್ರನ ಕಾಡಿಂದ ಕರ್ಕೊಂಡ್ಬರಕ್ಕೆ ಸಿದ್ಧತೆ ಮಾಡ್ತೀನಿ. ಇಷ್ಟಾದ್ರೂ ಕೂಡ, ಇಷ್ಟು ನಿಂದನೆ ಮಾಡಿದ್ರು ಅವನಿಗೆ ಸಮಾಧಾನ ಆಗ್ಲಿಲ್ಲ, ಬೈತಾ ಇದ್ದಾನೆ. ಆದ್ರೂ ಹೇಳ್ತಾಳೆ, ಭರತ ಹೇಳ್ತಾನೆ, ರಾಜ್ಯಾದ್ ಪ್ರಶಂಸ ಕೈಕೇಯಿ. ಅಮ್ಮ ಅಂತ ಹೇಳಿಲ್ಲ ಇಲ್ಲಿ. ಏ ಕೈಕೇಯಿ, ಅಮ್ಮ ಅಂತ ಕರಿತಾ ಇಲ್ಲ ಇಲ್ಲಿ. ರಾಜ್ಯಾದ್ ಪ್ರಶಂಸ ಕೈಕೇಯಿ ನೃಶಂಸೆ ದುಷ್ಟಚಾರಿಣಿ ಪರಿತ್ಯಕ್ತಾಸಿ ಧರ್ಮೇಣ ಮಾಂ ಮೃತಂ ಮೃತತಿ ಭವ. ಹೇಳ್ಬೇಡ ನೀನು, ಯಾಕೆ ಕಳ್ತೀಯ? ನಿನ್ ಪಾಲಿ ನಾನು ಸತ್ತೋಗಿದ್ದೀನಿ, ಹೇಳ್ಬೇಡ ನೀನು. ನೀನ್ ಯಾರು? ನೀನು ನನ್ನ ತಾಯಿ ಅಲ್ಲ, ನಾನು ನಿನ್ ಮಗ ಅಲ್ಲ, ಯಾಕೆ ಕಳ್ತೀಯ? ನಾನು ಸತ್ತೋಗಿದ್ದೀನಿ ಅನ್ಕೊಂಡು ಜೀಮಾನ ಪೂರ್ತಿ ಮೃತಂ ಮೃತತಿ ಭವ. ಭ್ರೂಣ ಹತ್ಯಾಮಸಿ ಪ್ರಾಪ್ತ ಕುಲಸ್ಯಾಸ ವಿನಾಶಯಾತ್ ಕೈಕೇಯಿ ನರಕಂ ಗಚ್ಚ. ಒಬ್ಬ ನರಕಕ್ಕೆ ಹೋಗು ನೀನು ಅಂತ ಹೇಳ್ತಾನೆ. ಕೈಕೇಯಿ ನರಕಂ ಗಚ್ಚ. ನರಕಕ್ಕೆ ಹೋಗು. ಅಂಗವಾಗಿಲ್ಲ ಅಂದ್ರೆ, ಯತ್ವಯಾ ಹೀದೃಶಂ ಪಾಪಂ ಕೃತಂ ಘೋರೇಣ ಕರ್ಮಣ ಸರ್ವಲೋಕ ಪ್ರಿಯಂ ಹಿತ್ವಾ ಮಮಾಪ್ಯಾಪಾದಿತಂ ಭಯಂ. ನೀನು ನನ್ನ ತಂದೆಯನ್ನ ಕೊಂದಿದ್ಯಾ, ನನ್ನನ್ನು ಕೊಂದಿದ್ಯಾ, ರಾಮನನ್ನು ಕೊಂದಿದ್ಯಾ, ಧರ್ಮವನ್ನೇ ಕೊಂದಿದ್ಯಾ. ಇಷ್ಟಿದ್ರು ನಿನಗೆ ಈ ಭೂಮಿ ಮೇಲೆ ಇರೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ನೀನು ಸಾಯೋದೇ ಒಳ್ಳೆಯದು. ಮಾತು ರೂಪೇ ಮಮಾಮಿತ್ರೆ ನೃಶಂಸೆ ರಾಜ ಕಾಮುಕೆ. ನೀನ್ ಕಾಮುಕಿ. ನೀ ನನ್ನ ತಾಯಿ ಅಲ್ಲ. ನನ್ನ ತಾಯಿ ಯಾರು? ಕೌಸಲ್ಯಾಚ ಸುಮಿತ್ರಾಚ ಯಶ್ಚಾನ್ಯ ಮಮ ಮಾತರಃ. ಇಲ್ಲಿ ಒಂದು ರಹಸ್ಯ ಹೇಳ್ತೀನಿ. ಇಲ್ಲಿ ಶ್ಲೋಕದ ಅರ್ಥ ಏನಂದ್ರೆ, ಕೌಸಲ್ಯಾಚ ಸುಮಿತ್ರಾಚ ಯಶ್ಚ ಅನ್ಯ ಮಮ ಮಾತರಃ. ಅನ್ಯ ಮಮ ಮಾತರಃ ಅಂದ್ರೆ ಇನ್ನೂ ತುಂಬಾ ಜನ ತಾಯಂದಿರಿದ್ರು ಭರತನಿಗೆ. 353 ಜನ ಪತ್ನಿಯರಿದ್ರು ದಶರಥನಿಗೆ. ಎಷ್ಟು? 353, 353 ಪತ್ನಿಯರು, ರಾಣಿಯರಲ್ಲ. ರಾಣಿಯರು 3 ಜನ, ಪಟ್ಟದ ರಾಣಿಯರು. ಈಗ ಶಾಂತ ಅಂತ ಹೇಳಿದ್ವಲ್ಲ, ಋಷಶೃಂಗರಿ ಮದುವೆ ಮಾಡಿಕೊಟ್ಟಲ್ಲ, ಆ ಶಾಂತ ಪಟ್ಟದ ರಾಣಿಯ ಮಗಳಲ್ಲ, ಬಟ್ ಪತ್ನಿಯ ಮಗಳು ಅಷ್ಟೇನೆ, ಹೆಂಡತಿಯ ಅಂದ್ರೆ ಎಷ್ಟೋ ಜನ ಹೆಂಡತಿರು ಇರ್ತಾರೆ. ಅದು ಹೇಳ್ತಾರೆ ಮುಂದೆ ಪರಶುರಾಮ ಅವತಾರ ಬಂದಾಗ ಹೇಳ್ತಾರೆ.
ಯಾಕೆ ದಶರಥನಿಗೆ 350 ಜನ ಹೆಂಡತಿಯರು ಇದ್ರು ಅಂತ. ಇವನು ಹೇಳ್ತಾನೆ, ನನಗೆ ಕೌಸಲ್ಯೇನು ಸುಮಿತ್ರೆಯೂ ತಾಯಿ, ಇನ್ನು ಅನೇಕ ಜನ ತಾಯಂದಿರು ನಿನ್ನ ಬಿಟ್ಟು. ರಾಕ್ಷಸಿ ತತ್ರ ಜಾತಾಸಿ ಕುಲ ಪ್ರಧ್ವಂಸಿನಿ ಪಿತುಹು. ನೀನ್ ತಾಯಿ ಅಲ್ಲ, ನೀನು ರಾಕ್ಷಸಿ. ಹ್ಮ್ ಕೌಸಲ್ಯ ಏನ್ ಮಾಡಿದ್ರಿ ನಿನಗೆ? ಸರಿ, ಯಾರು ಏನ್ ಮಾಡಿದ್ರಪ್ಪ ಹೇಳಿ, ಒಂದು ದೋಷ ತೋರಿಸಿ. ರಾಮನಿಂದ ನನಗೆ ಅವಮಾನ ಆಯ್ತು. ಅರೆ ರಾಮ ಮಂಥರೆಗೆ ಒದ್ದಿರ್ತಾನೆ. ಯಾವಾಗ ಸಣ್ಣ ಮಗು ಇದ್ದಾಗ, ತೊಟ್ಲಲ್ಲಿ ಇದ್ದಾಗ ಎತ್ಕೊಳಕ್ ಹೋಗ್ತಾಳೆ ಮಂಥರೆ. ತುಂಬಾ ಸುಂದರವಾಗಿದೆ ಮಗು, ಚೆನ್ನಾಗಿದೆ, ಮುದ್ದಾಗಿದೆ, ಮುದ್ದು ಮಾಡೋಣ ಅಂತ ಅದು ಒದ್ಬಿಡುತ್ತೆ ಮಗು. ಅದನ್ನೇ ದ್ವೇಷ ಆಗಿ ಇಟ್ಕೊಂಡ್ಬಿಡ್ತಾಳೆ ಮಂಥರೆ. ಮಂಥರೆ ಬೇರೆ ಯಾರು ಇಲ್ಲ, ಅವಳು ಒಬ್ಬ ದೇವತೆ, ಅಪ್ಸರೆ, ಭಗವಂತ ಲೀಲೆಗೆ ಬಂದಿರ್ತಾಳೆ ಅಷ್ಟೇ. ಅಂದ್ರೆ ಅದು ಕಾರಣ ಆಗ್ಬೇಕಲ್ಲ. ಸುಮ್ನೆ ದ್ವೇಷ ಮಾಡಕ್ಕೆ ಏನಾದ್ರು ಆಗುತ್ತಾ? ಒಂದು ಕಾರಣ ಬೇಕಲ್ಲ. ಕುಂಟು ನೆಪ, ದ್ವೇಷ ಮಾಡಕ್ಕೆ ಒಂದು ಕುಂಟು ನೆಪ ಸಾಕು. ಆ ಕುಂಟು ನೆಪ ಇಟ್ಕೊಂಡು ಇವಳೇನ್ ಮಾಡ್ತಾಳೆ, ಮಂತ್ರೆ ದ್ವೇಷ ಮಾಡಕ್ ಶುರು ಮಾಡ್ತಾಳೆ. ಸೊ ಕೈಗೆ ಮಾಡಬಾರ್ದೆಲ್ಲ ಮಾಡಿ ಬುದ್ಧಿಯನ್ನ ನಾಶ ಮಾಡಿ ಈ ಅಂದ ಕರ್ತಾಳೆ. ಒಂದ್ ನಿಮಿಷ ಹಂಗೇರಿ. ಓಕೆ. ಆ ಭರತ ತಾಯಿನ ನಿಂದನೆ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಹೇಳ್ತಾನೆ, ಕೃತ್ವಾ ಕಂ ಪ್ರಾಪ್ಸತೆ ಹೃದಯ ಲೋಕಂ ನಿರಯಗಾಮಿನಿ. ಇಷ್ಟೆಲ್ಲ ಮಾಡಿ ನೀನು ಯಾವ ನರಕಕ್ಕೆ ಹೋಗ್ತೀಯ? ಮಗ ತಾಯಿಯ ರಕ್ತವನ್ನ, ತಾಯಿಯ ದೇಹದಿಂದ ಬಂದಿರ್ತಾನೆ. ಅಂಗ ಪ್ರತ್ಯಂಗಜ ಪುತ್ರೋ, ಪ್ರತಿಯೊಬ್ಬ ಮಗನು ಅಂಗ ಪ್ರತ್ಯಂಗಜ, ತಾಯಿಯ ಅಂಗದಿಂದ, ದೇಹದಿಂದ. ಹೃದಯ ಚಾಭಿಜಾಯತೆ, ಹೃದಯದಿಂದ ಹುಟ್ಟಿರ್ತಾನೆ. ತಸ್ಮಾತ್ ಪ್ರಿಯತರೋ ಮಾತು ಪ್ರಿಯ ಏವತು ಬಾಂಧವ ಅನ್ಯದಾಖಿಲ ಧರ್ಮಜ್ಞ ಸುರಭಿ ಸುರಸಮ್ಮ. ಆದ್ರೆ ಇಷ್ಟಾದ್ರೂ ಕೂಡ ನನ್ನ ದುಃಖಕ್ಕೆ ಕಾರಣ ಏನಂದ್ರೆ, ನಾನು ಯಾಕೆ ನಿನ್ನ ತಾಯಿ ನಿನ್ನ ಗರ್ಭದಲ್ಲಿ ಹುಟ್ಟು ಬಂದೆ? ನಾನು ಯಾಕಂದ್ರೆ ನಿನ್ನ ಹೊಟ್ಟೆಲಿ ಹುಟ್ಬಿಟ್ಟೆ? ಇಲ್ಲಿ ಹೇಳ್ತಾನೆ, ಅಹಂ ಅಪ್ಯವನಿಂ ಪ್ರಾಪ್ತೆ ರಾಮೇ ಸತ್ಯ ಪರಾಕ್ರಮೆ ಕೃತಕೃತ್ಯೋ ಭವಿಷ್ಯಾಮಿ ಸಾ ತ್ವಮಗ್ನಿಂ ಪ್ರವಿಶ. ಓ ಬೆಂಕಿಗೆ ಬೀಳು. ಸಾ ತ್ವಂ ಅಗ್ನಿಂ ಪ್ರವಿಶ ವಾ ಸ್ವಯಂ ವಾ ವಿಷದಂಡಕಾನ್, ವಿಷ ಕೊಡು ಸಾಯಿ. ರಜ್ಜುಂ ಬದ್ವಾತ, ರಜ್ಜುಂ ಅಂದ್ರೆ ಹಗ್ಗ, ರಜ್ಜುಂ ಬದ್ವಾತ ವಾ ಕಂಟೆ, ಹೋಗು ನೇಣಾಕೊಂಡು ಸಾಯಿ. ಹೇಗೆ ಆ ಮನಸ್ಥಿತಿನ ಸ್ವಲ್ಪ ನೀವು ಇಮ್ಯಾಜಿನ್ ಮಾಡಿ. ಹೇಗಿರ್ಬೋದು ಭರತನ ಮನಸ್ಥಿತಿ, ಕೈಕೆ ಮನಸ್ಥಿತಿ ಆ ಸಮಯಕ್ಕೆ? ಅವಳು ಹಾಕಿದ್ದ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗೋಯ್ತಲ್ಲ. ರಾಮನ ಕಾಡ್ಗೆ ಹಾಕ್ಬಿಟ್ರೆ ನನ್ ಮಗ ರಾಜ ಆಗ್ಬೋದು. ಎಲ್ಲಿ ಭಗವಂತ ಲೀಲೆ ಬೇರೆ ತರನೇ ಇದೆಯಲ್ಲ. ಒಂದು ವೇಳೆ ನಾನು ರಾಮಚಂದ್ರ ಕರ್ಕೊಂಡು ಬರ್ತೀನಿ, ಇಲ್ಲ ಅಲ್ಲಿ ಎರಡು ಆಪ್ಷನ್. ಒಂದು ರಾಮನ ಜೊತೆ ಬರ್ಬೇಕು, ಇಲ್ಲ ನಾನು ರಾಮನ ಜೊತೆ ಅಲ್ಲಿ ಎದ್ಬಿಡ್ಬೇಕು. ನಾನ್ ರಾಜಭಾರ ಅಂತ ಮಾಡೋದಿಲ್ಲ. ನಿನ್ ಕನ್ಸಲು ಅದನ್ನ ಕಾಣ್ಬೇಡ ನೀನು. ಹೋಗು ಬೆಂಕಿಗೆ ಬೀಳು, ಕಾಡುಗೋಗು, ಹೋಗು, ಕದ್ಗೆ ಹಗ್ಗ ಬಿಟ್ಟು ಕಟ್ಕೊಂಡು ಸಾಯಿ. ಇದಲ್ಲದೆ ಬೇರೆ ಗತಿ ಇಲ್ಲ ನಿನಗೆ. ರಜ್ಜುಂ ಬದ್ವಾತವಾ ಕಂಟೆ ನಹೀತೆ ಅನ್ಯತ್ ಪರಾಯಣಂ. ನಹೀತೆ ಇನ್ಯಾವುದು ನಿನಗೆ ದಾರಿನೇ ಕಾಣಿಸ್ತಾ ಇಲ್ಲ. ಒಟ್ಟಲ್ಲಿ ಬದುಕೋಂಗಿಲ್ಲ ನೀನು, ಬದುಕಕ್ಕೆ ಅರ್ಹಳೆ ಅಲ್ಲ ನೀನು. ಇತಿ ನಾಗ ಇವಾರಣ್ಯೆ ತೋಮಾರಾಂಕುಶ ತೋರಿತಃ.
ಇಷ್ಟು ಹೇಳಿ ಭರತ ಧಬ್ಬ ಅಂತ ಬಿದ್ದೋಗ್ತಾನೆ. ಹೇಗೆ? ಪಪಾತ ಭುವಿ ಸಂಕ್ರುದ್ಧೋ ನಿಶ್ವಸನ್ನಿವ ಪನ್ನಗ. ಹೇಗ್ ಬೀಳ್ತಾನೆ? ಹಾವಿನ ತರ, ಪನ್ನಗ ಹಾವು ತರ ಉಫ್ ಉಶ್ ಅನ್ಕೊಂಡು ಬಿದ್ದೋಗ್ತಾನೆ. ಹೇಗ್ ಬಿದ್ದೋಗ್ತಾನೆ? ಪಪಾತ ಭುವಿ ಸಂಕ್ರುದ್ಧೋ, ಕೋಪ ಬರ್ತಾ ಇದೆ, ದುಃಖ ಇದೆ, ಎಲ್ಲ ಎಲ್ಲ ಒಟ್ಟೊಟ್ಟಿಗೆ ಬಂದು ಕುಸ್ತು ಬಿದ್ದೋಗ್ತಾನೆ. ಇದಾದ್ಮೇಲೆ ಕೌಸಲ್ಯ ಹತ್ರ ಹೋಗಿ, ಎಚ್ಚರ ಆದ್ಮೇಲೆ ಕೌಸಲ್ಯ ಹತ್ರ ಹೋಗಿ, ತಾಯಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನಾನು ಇದಕ್ಕೆ ಕಾರಣ ಅಲ್ಲ, ನನ್ನ ಅನುಮಾನ ಪಡಬೇಡ. ಒಂದ್ ವೇಳೆ ಭರತ ಏನಾದ್ರೂ ಕೌಸಲ್ಯ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಿರ್ಲಿಲ್ಲ ಅಂದಿದ್ರೆ ರಾಮನನ್ನ ಕಾಡಿಗೆ ಕಳ್ಸೋದಿಕ್ಕೆ ಭರತನೂ ಕಾರಣ ಅಂತ ಕೌಸಲ್ಯ ನಿರ್ಧಾರ ಮಾಡ್ಬಿಡ್ತಾ ಇದ್ದು. ಅನುಮಾನ ಗಟ್ಟಿಯಾಗಿ ಹೋಗ್ತಾ ಇತ್ತು. ಅದಕ್ಕೆ ಯಾಕೆ ಅನುಮಾನ ಅಷ್ಟು ಭಯಂಕರ ವಿಷ ಅಂದ್ರೆ, ಅದು ಪರಿಹಾರ ಆಗ್ಲಿಲ್ಲ, ಅದು ನಾಶ ಮಾಡ್ಬಿಡುತ್ತೆ ನಮ್ಮನ್ನೇ. ಈಗ ಹೇಳ್ತಾಳೆ, ರಾಜ್ಯಂ ನ ಕಾಮಯೇ ಜಾತು ಮಂತ್ರೇ ನಾಪಿ ಮಾತರಂ. ಅಮ್ಮ ನನಗೆ ರಾಜ್ಯ ಬೇಡ, ರಾಜ್ಯಂ ನ ಕಾಮಯೇ, ನನ್ ರಾಜ್ಯ ಕಾಮಿ ಅಲ್ಲಮ್ಮ, ನನಗೆ ಬೇಕಾಗಿಲ್ಲ ರಾಜ್ಯ. ಜಾತು ಮಂತ್ರೇ ನಾಪಿ ಮಾತರಂ, ನನಗೆ ಪಟ್ಟಾಭಿಷೇಕದ ವಿಷಯ ಗೊತ್ತಿಲ್ಲ, ಅಪ್ಪ ಸತ್ಯದ ವಿಷಯ ಗೊತ್ತಿಲ್ಲ, ರಾಮ ಕಾಡಿಗೆ ಹೋಗಿದ ವಿಷಯ ಗೊತ್ತಿಲ್ಲ, ಪಿತೂರಿ ಮಾಡಿದ ವಿಷಯ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಮಂತ್ರಿಗಳು ಬಂದ್ರು, ಬರ್ಬೇಕಂತ ಅರ್ಜೆಂಟು ಟೆಲಿಗ್ರಾಮ್ ಬಂದಿದೆ, ಕರ್ಕೊಂಡು ಬಂದ್ರು ಅಯೋಧ್ಯೆಗೆ, ನನಗೇನು ಗೊತ್ತಿಲ್ಲ ಅಮ್ಮ. ವಿಪ್ರಕೃಷ್ಟೇ ಹಿಷಂ ದೇಶೆ ಶತ್ರುಘ್ನ ಸಹಿತೋ ಅಭವಂ ವನವಾಸಂ ನ ಜಾನಾಮಿ, ವನವಾಸಂ ನ ಜಾನಾಮಿ. ಅಮ್ಮ ನನ್ಗೆ ಗೊತ್ತಿಲ್ಲ ವನವಾಸಕ್ಕೆ ಹೋಗಿದ್ದು, ರಾಮಸ್ಯಾಹಂ ಮಹಾತ್ಮನಃ ಅಗತಃ ಕ್ರೂರ ಕಾರ್ಯಾಯ. ಈ ಕ್ರೂರ ಕಾರ್ಯಗಳು ಮಾಡಿದ್ದು ಕೈಕೇಯ ಭರತ ಸುತಃ. ಈ ಕ್ರೂರಿ ಮಗ ಅಂತ ನನ್ನನ್ನ ದಯವಿಟ್ಟು ಹನುಮಾನ್ದಲ್ಲಿ ನೋಡ್ಬೇಡ ಅಂತ ಹೇಳ್ತಾರೆ. ಅಮ್ಮ ತಪ್ಪು ಮಾಡಿದಾಳಪ್ಪ, ಅಮ್ಮ ತಪ್ಪು ಮಾಡಿದ ಮಾತ್ರಕ್ಕೆ ಮಗನು ಹಂಗೆ ಇರ್ಬೇಕು ಅಂತ ಏನಾದ್ರು ಕಾನೂನು ಇದೆಯಾ? ಇಲ್ಲ ಅಲ್ವಾ? ಪಾಪ ಕಾರ್ಯಾಯ ಕೈಕೇಯ. ಅಮ್ಮ ದಯವಿಟ್ಟು ನನಗೆ ದರ್ಶನ ಕೊಡಿ, ಅಮ್ಮ ನನಗೆ ದಯವಿಟ್ಟು. ಕೌಸಲ್ಯ ಹತ್ರ, ಕೈಕೇಯ ಹತ್ರ ಅಲ್ಲ, ಕೌಸಲ್ಯ ಹತ್ರ ಬಂದು ಕೇಳ್ತಾ ಇದ್ದಾನೆ ಭರತ. ಕೌಸಲ್ಯ ಕೋಪ ಬಂದಿರುತ್ತೆ, ದುಃಖನೂ ಆಗಿರುತ್ತೆ. ಹೇಳ್ತಾಳೆ, ತಥಾ ಶತ್ರುಘ್ನ ಭರತೌ ಕೌಸಲ್ಯಾಂ ಪ್ರೇಕ್ಷ ದುಃಖಿತೌ. ಶತ್ರುಘ್ನ ಭರತ ಬರ್ತಾ ಇದಾರೆ, ಕೌಸಲ್ಯ ಪ್ರೇಕ್ಷೆ ನೋಡ್ತಾಳೆ, ದುಃಖಿತವು ದುಃಖದಿಂದ ನೋಡ್ತಾಳೆ. ಬಂದ್ರು ನನ್ನ ಮಗನ ಕಾಡುಗಟ್ಟದವ್ರು ಬಂದ್ರು. ಇರುತ್ತಲ್ವಾ ದುಃಖ ಎಂತವ್ರಿಗೂ ಮನ್ಸಲ್ಲಿ. ರುದಂತೋ ರುದತಿ ದುಃಖ ಸಮೇತ್ಯಾರ್ಯ ಮನಸ್ವಿನಿ ಭರತಂ ಪ್ರತ್ಯುವಾಚೇದ. ಅಳ್ತಾ ಇದ್ದಾಳೆ ದುಃಖದಿಂದ, ಕಣ್ಣೀರು ಬರ್ತಾ ಇದೆ. ಕೌಸಲ್ಯ ವೃಷ ದುಃಖಿತಾಹ ನೋಡ್ತಾರೆ, ಇವ್ರಿಗೂ ಕಣ್ಣೀರು ಬಂದ್ಬಿಡುತ್ತೆ. ಅಮ್ಮ ಅಳ್ಬೇಡ ಅಳ್ಬೇಡ, ಇದಂತೆ ರಾಜ್ಯ ಕಾಮಸ್ಯ ರಾಜ್ಯಂ ಪ್ರಾಪ್ತಂ ಅಕಂಟಕಂ. ನನಗೆ ರಾಜ್ಯ ಬೇಕಾಗಿಲ್ಲಮ್ಮ, ನನಗೆ 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 ರಾಮ ಬೇಕು. ಇದೆಲ್ಲ ಕೈಕೆ ಮಾಡಿರುವಂತಹ ಪಿತೂರಿ. ನನಗೂ ನೋವಾಗ್ತಾ ಇದೆ. ಇಷ್ಟೊತ್ತು ಬೈದು ಬಂದಲ್ಲ ಅಮ್ಮನಿಗೆ. ಇಲ್ಲಿ ಹೇಳ್ತಾರೆ, ಕೈಕೇಯಿಕಂ ಗುಣಂ ತತ್ರ ಪಶ್ಯತಿ ಕ್ರೂರದರ್ಶಿನಿ. ನಾನು ಯಾವತ್ತೂ ಊಹೆನೂ ಕೂಡ ಮಾಡಿರಲಿಲ್ಲ ನನ್ನ ತಾಯಿ ಕೈಕೇಯಿ ಹೀಗೆ ಮಾಡ್ತಾಳೆ ಅಂತ. ಯಾರು ಊಹೆ ಮಾಡಿದ್ರು? ಯಾರಿಗೆ ಗೊತ್ತಿತ್ತು ಕೈಕೇಯಿ ಮಾಡ್ತಾಳೆ ಅಂತ? ಸ್ವಯಂ ಕೈಕೇಯಿಗೆ ಗೊತ್ತಿರ್ಲಿಲ್ಲಲ್ವಾ? ಮಂತ್ರೆ ವಿಷ ಹಾಕೋ ತನಕ ಕೈಕೇಯಿ ಗೊತ್ತಿತ್ತಾ? ಎಷ್ಟು ಖುಷಿಯಿಂದ ಇದ್ಲು. ಮೊದ್ಲೇನ್ ಮಾಡ್ತಾಳೆ ಕೈಕೇಯಿ, ಮಂತ್ರೆ ಬರ್ತಾಳಲ್ಲ, ಓ ಕೈಕೇಯಿ ನಾಳೆ ರಾಮನ ಪಟ್ಟಾಭಿಷೇಕ ಆಗ್ತಾ ಇದೆ. ಹೌದಾ? ಹಿಂದೆ ಮುಂದೆ ಎಷ್ಟು ಮಾಡಿದೆ, ಕತ್ತಲಿದಂತ ಮಾಣಿಕ್ಯವನ್ನ ಕೊಟ್ಬಿಡ್ತಾಳೆ ಮಂತ್ರಿಗೆ, ತಗೋ ಗಿಫ್ಟ್, ಒಳ್ಳೆ ನ್ಯೂಸ್ ತಂದಿದ್ಯಾ ನೀನು. ಆದ್ರೆ ಕೈಕೇಯಿ ಮಂತ್ರೆ ಚಾಡಿ ಹೇಳಕ್ ಬಂದಿರ್ತಾಳೆ, ಬಟ್ ಕೈಕೇಯಿ ಏನ್ ಮಾಡ್ತಾಳೆ ಪ್ರೀತಿಯಿಂದ, ಓ ರಾಮನ ಪಟ್ಟಾಭಿಷೇಕ ಅಂತ ಒಳ್ಳೆ ನ್ಯೂಸ್ ತಂದಿದ್ಯಾ, ತಗೋ ತಗೋ ಆಭರಣಗಳು, ತಗೋ ವಜ್ರ ವೈಡೂರ್ಯ ಎಲ್ಲ ಮೂರ್ಖಿ. ಅವಾಗ ಬೇಗ ಶುರು ಮಾಡ್ತಾಳೆ. ಒಬ್ಬ ದಾಸಿಯಾದವಳಿಗೆ ಇಷ್ಟು ದಾರ್ಷ್ಟ್ಯ ಎಲ್ಲಿಂದ ಬಂತು? ಕೊಟ್ಟ ಸಲಿಗೆ. ದಾಸಿ ತರ ನೋಡ್ತಿರ್ಲಿಲ್ಲ ಅವಳನ್ನ ಯಾವತ್ತು ಮಂತ್ರೇನ, ತಾಯಿಗಿಂತ ಹೆಚ್ಚಾಗಿ ನೋಡ್ತಾ ಇದ್ಲು. ಯಾಕಂದ್ರೆ ತಾಯಿ ಇಲ್ವಲ್ಲ, ತಾಯಿನ ಕಳ್ಕೊಂಡ್ ಬಂದವಳಲ್ಲ ಮಗು. ಆಮೇಲೆ ಕೌಸಲ್ಯ ಪಾದಕ್ಕೆ ಬಿದ್ದು ಬಗ್ಗೆ ಹೇಳ್ತಾ ಇದ್ದಲ್ಲ, ಒಂದಷ್ಟು ಶಪಥ ಮಾಡ್ತಾನೆ, ಅದ್ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ಬೇಡ. ಆದ್ರೂ ಒಂದೆರಡು ಹೇಳ್ಬಿಡ್ತೀನಿ. ಅಮ್ಮ ಏನಾದ್ರೂ ನಾನು ರಾಮನ ವನವಾಸಕ್ಕೆ ಕಾರಣ ಆಗಿದ್ದೀನಿ ಅಂತ ಏನಾದ್ರು ನೀನ್ ಅನ್ಕೊಂಡಿದ್ರೆ, ಅಪ್ರಾಪ್ಯ ಸದೃಶಾನ್ ದಾರಾ ನಪಪತ್ಯ ಪ್ರಮೀಯತಾಂ ಅನವಾಪ್ಯ ಕ್ರಿಯಾಂ ಧರ್ಮ್ಯಾಂ ಯಸ್ಯೋರ್ಯನ್ ಅನುಮತೆಗತ ಮಮ ಆತ್ಮನಾ ಸಂತತಿಂ ದಾಕ್ಷಿತ್ ಸ್ವೇಷು ದಾರೇಶು ದುಃಖಿತಃ. ಒಂದ್ ವೇಳೆ ನಾನೇನು ಕಾರಣ ಆಗಿದ್ರೆ ನನಗೆ ಹುಟ್ಟುವಂತ ಮಗು ನನ್ನ ಮುಖವನ್ನು ನೋಡದೆ ಹೋಗಲಿ, ಸಂತಾನಹೀನ ಸ್ಥಿತಿಯಲ್ಲಿ ಸತ್ತು ಹೋಗ್ಲಿ ನಾನು.
ಅಕಾಲ ಮರಣಕ್ಕೆ ತುತ್ತಾಗಲಿ, ರಾಜ, ಸ್ತ್ರೀ, ಬಾಲಕ, ವೃದ್ಧ, ಬ್ರಾಹ್ಮಣರನ್ನ ಕೊಂದ ಪಾಪಕ್ಕೆ ನಾನು ಗುರಿಯಾಗಲಿ. ಇನ್ನೊಂದು ಹೇಳ್ತಾರೆ ರಾಮಾಯಣದಲ್ಲಿ, ನಿಷಿದ್ಧ ಪದಾರ್ಥಗಳನ್ನ ಮಾರಿ ಸಂಪಾದನೆ ಮಾಡಬಾರದು. ನಿಷಿದ್ಧ ವಸ್ತುಗಳನ್ನ ಮಾರಿ ಸಂಪಾದನೆ ಮಾಡಬಾರದು. ಯಾವುದು ಹೇಳಿದ್ರೆ ಗಾಬರಿ ಆಗ್ಬೋದು ಈಗ, ಆದ್ರೂ ನಾವು ಅದಲ್ಲೇ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋದು. ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾವುದು? ಲಾಕ್ಷಯ ಮಧುಮಾಂಸೇನ ಲೋಹೇನ ಚ ವಿಷೇಣ ಚ ಸದೈವ ಬಿಬ್ರಿಯಾದ್ ಭೃತ್ಯಾನ್. ನೋಡಿ, ಇದನ್ನ ಮಾರಬಾರದು. ಏನು? ಕಬ್ಬಿಣ, ಮಧು. ಮಧು ಅಂದ್ರೆ ಇಲ್ಲಿ ಇದು ಹೆಂಡ, ಸಾರಾಯಿ. ಆಮೇಲೆ ಸ್ವಾಭಾವಿಕವಾಗಿ ಸಿಗುವಂತದ್ದು ಯಾವುದನ್ನು ಮಾರಬಾರದು. ನೀರ್ ಮಾರಬಾರದು, ಜ್ಞಾನ ಮಾರಬಾರದು, ವಿದ್ಯೆ. ಔಷಧಿ ಮಾರಬಾರ್ದು, ಉಪ್ಪು ಮಾರಬಾರ್ದು, ಹಾಲು. ಹಾಲು ಎಷ್ಟು ಬೇಕು ಅಷ್ಟು ಮಾತ್ರ. ಹಸುಗಳಿಗೆ ಮೇವು ಬೇಕು, ಮೇವಿಗೆ ಮಾತ್ರ ನಮ್ಗೆ ದುಡ್ಡು ಬೇಕಷ್ಟೇನೆ. ಅದರಿಂದ ನಾವು ಬಂಗ್ಲೆ ಕಟ್ಟಕ್ಕೆ ಸಂಪಾದನೆ ಮಾಡಬಾರ್ದು. ಅದೇ ಹೇಳ್ತಾರೆ, ಕಬ್ಬಿಣ ಮಾರಬಾರ್ದು, ವಿಷ ಮಾರಬಾರ್ದು, ಇವೆಲ್ಲ ನಿಷಿದ್ಧ ಪದಾರ್ಥ ಮಾರೋನಿಗೆ ಏನ್ ಪಾಪ ಬರುತ್ತೋ ಆ ಪಾಪ ಬರಲಿ ನನಗೆ. ಅವನು ಯಾವಾಗಲೂ ಸದಾ ಕೊಳಕಾಗಿರೋ, ಹರಿದಾಗಿರೋ ಬಟ್ಟೆಗಳು, ಮೈ ಕಾಣ್ತಾರೋ ಬಟ್ಟೆಗಳನ್ನ ದುಡ್ಡಿರೋರು ಹಂಗೆ ಮಾಡ್ತಾನೆ. ಮೈ ಪ್ರದರ್ಶನ ಆಗುವಂತ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ಲಿ ಅಂದ್ರೆ ಅದು ನಿರ್ಗತಿಕರ ಸಂಕೇತ. ಅದು ಫ್ಯಾಷನ್ ಎಲ್ಲ. ಕಾಲ್ ಕೈ ಎಲ್ಲ ಕಾಣೋ ತರ ಬಟ್ಟೆ ಹಾಕೊಂಡು ಓಡಾಡ್ತಾರಲ್ಲ ಫಿಲ್ಮ್ ಸ್ಟಾರ್ಗಳು, ದರಿದ್ರರು ಅವರು. ಅದು ಯಾವ ಪಾಪದಲ್ಲಿ, ಅದು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ರೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಕೊಳಕಾದ, ಹರಿದ ಶರೀರ, ಸರಿಯಾಗಿ ಮುಚ್ಚದ ಶರೀರ ಅಂದ್ರೆ ಅರ್ಧಂಬರ್ಧ ಬಟ್ಟೆ, ಅಂಥವ್ರು ಮಾಡೋ ಪಾಪಕ್ಕೆ ಗುರಿಯಾಗಲಿ. ಸದಾ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆಗೆ ಹೋಗಿ ಸುತ್ತಾಡ್ತಾರಲ್ಲ, ಆ ಪಾಪ ಬರ್ಲಿ ನನಗೆ. ಅವನ್ ಯಾವತ್ತೂ ಅವನ ಮನಸ್ಸು ಧರ್ಮ ಕಾರ್ಯಕ್ಕೆ ತೊಡಗಬಾರ್ದು, ಅಂತ ಪಾಪ ಬರಲಿ, ಅಂತ ಶಿಕ್ಷೆ ಅನುಭವಿಸ್ತೀನಿ ನಾನು. ಅವನ ಸಂಪತ್ತನ್ನ ದರೋಡೆಕೋರು ಲೂಟಿ ಮಾಡ್ಲಿ. ಅವನ್ ಯಾವತ್ತು ದೇವತೆಗಳ, ಪಿತೃಗಳ, ತಂದೆ ತಾಯಿ ಸೇವೆ ಮಾಡದೇ ಇರೋ ತರ ಆಗ್ಬಿಡ್ಲಿ. ಇದೆಲ್ಲ ಪಾಪನೇ. ಅವನಿಗೆ ಪಿತೃಗಳ, ತಂದೆ ತಾಯಿಗಳ, ದೇವತೆಗಳ ಸೇವೆ ಮಾಡದೇ ಇರೋ ತರ ಆಗ್ಬಿಡ್ಲಿ. ಎಲ್ಲ ಅನರ್ಥಗಳು ಅವನಲ್ಲಿ ನೆಲೆಸಲಿ. ಅವನ್ ದಟ್ಟ ದರಿದ್ರನಾಗಿ ಮನೆ ತುಂಬ ಮಕ್ಕಳಾಗ್ಲಿ. ದಟ್ಟ ದರಿದ್ರ ಮನೆ ತುಂಬ ಮಕ್ಕಳನ್ನ ಸಾಕಕ್ ಆಗದಿರೋಂಥ ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ಆ ಸ್ಥಿತಿ ಬರಲಿ. ಸದಾ ಕ್ಲೇಶಗಳನ್ನ ಅನುಭವಿಸ್ತಾ ಇರಲಿ ಅವನು. ಯಾವಾಗಲೂ ಅವ್ನು ಶ್ರೀಮಂತರ ಮನೆ ನೋಡ್ತಾ ನಾನು ಯಾವಾಗ ಮುಂದಿನ ಹಂಗ ಆಗ್ತೀನಿ, ನಾನು ಯಾವಾಗ ಮುಂದಿನ ಆಗ್ತೀನಿ ಅಂತ ಮನ್ಸಲ್ಲೇ ಮಂಡಿಗೆ ತಿನ್ನೋ ತರ ಆಗ್ಲಿ. ಆಶಾಂ ಅಶಂಶ ಸಮಾನಂ ದೀನಾನಾಂ ಊರ್ಧ್ವ ಚಕ್ಷುಷಾಂ. ದೀನನಾಗಿ ಊರ್ಧ್ವ ಚಕ್ಷುಷ ಅಂದ್ರೆ ಮೇಲ್ ನೋಡ್ಕೊಂಡು ನಾನ್ ಯಾವಾಗ ಹಿಂಗ ಆಗ್ತೀನಿ, ಈ ತರ ಸ್ಥಿತಿ ಬರ್ಲಿ ಅವನಿಗೆ. ಆಮೇಲೆ ಇದೊಂದು ಹೇಳ್ಬಿಡ್ತಾರೆ, ಅದೇನ್ರಿ, ತನ್ನ ಪತ್ನಿಯ ಇಚ್ಛೆಯನ್ನ ಈಡೇರಿಸಿದಂತಹ ಪಾಪ ಬರಲಿ ಅಂತ ಹೇಳ್ತಾರೆ ನೋಡಿ. ಋತು ಸ್ನಾತಂ ಸತಿಂ ಭಾರ್ಯಂ ಋತುಕಾಲಾನುರೋಧಿನಿಂ. ಋತುಕಾಲದಲ್ಲಿ ಹೆಂಡತಿಯನ್ನ ತೃಪ್ತಿಪಡಿಸದ ಪಾಪಕ್ಕೆ ಗುರಿಯಾಗಲಿ. ಬ್ರಾಹ್ಮಣಾಯೋಧಿತಾಂ ಪೂಜಂ ವಿಹಂತುಂ ಕಲುಷೇಂದ್ರಿಯ. ಹೇಳ್ತಾರೆ, ಯಾವ ಬ್ರಾಹ್ಮಣ ವಿದ್ಯಾದಾನ ಮಾಡದೆ, ದಾನ ಮಾಡದೆ, ವಿದ್ಯೆಯನ್ನ ದಾನ ಮಾಡ್ಬೇಕು, ವಿದ್ಯೆಯನ್ನ ಹಂಚಿ ಮಾರಬಾರದು. ಯಾವ ಬ್ರಾಹ್ಮಣ ವಿದ್ಯೆಯನ್ನ ದಾನ ಮಾಡೋದಿಲ್ವೋ ಅಂತಹ ಬ್ರಾಹ್ಮಣ ತನ್ನ ಪತ್ನಿಯನ್ನ, ಮಕ್ಕಳನ್ನ ತಿರಸ್ಕಾರ ಮಾಡಿ, ಪತ್ನಿ ಸಂತಾನ ತಿರಸ್ಕಾರ ಮಾಡಿ ಹೋಗ್ತಾನೆ, ಅಂತವನಿಗೆ ಏನ್ ಪಾಪ ಬರುತ್ತೋ ಆ ಪಾಪ ಬರಲಿ. ಇಲ್ಲಿ ನಮಗೆ ವಾಲ್ಮೀಕಿ ಮುನಿ ನಮಗೆ ಸಂದೇಶ ಕೊಡ್ತಾ ಇದಾರೆ, ಏನ್ ಮಾಡ್ಬೇಕು, ಏನ್ ಮಾಡಬಾರದು ಅಂತ. ಏನ್ ಮಾಡಿದ್ರೆ ಏನ್ ಪಾಪ ಬರುತ್ತೆ ಅಂತ ಭರತನ ಬಾಯಲ್ಲಿ ನುಡಿಸ್ತಾ ಇದಾರೆ. ಇನ್ನೊಂದು ಹೇಳ್ತಾರೆ, ಗಿಣ್ಣು ತಿಂತೀವಲ್ಲ, ಗಿಣ್ಣು ಪಾಪ, ತಿನ್ಬಾರ್ದು. ಯಾಕೆ ತಿನ್ಬಾರ್ದು? ಕರು ಹಾಕಿರೋ ಹಸು 10 ದಿನದ ಒಳಗೆ ನಾವು ಹಾಲು ಕರಿಬಾರ್ದು. ಬಾಲವತ್ಸಾಂ ಚ ಗಾಂ
ದೋಗ್ಧು ಯಸ್ಯಾರ್ಯೋ ಜನುಮತೆ ಗತಃ ಬಾಲವತ್ಸಾಂ ಚ ಗಾಂ. ಕರು ಹಾಕಿರುತ್ತಲ್ಲ ಬಾಲವತ್ಸ, ದೋಗ್ಧು ಹಾಲನ್ನ ಕರಿಬಾರ್ದು, ಪಾಪ ಬರುತ್ತೆ. ಆಮೇಲೆ ನೀರನ್ನ ಮಲಿನಗೊಳಿಸಿದ್ರೆ ಪಾಪ ಬರುತ್ತೆ. ಅದೇನಾದ್ರೂ ಆಗಿರ್ಬೋದು. ನೀರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ವಿಷ ಹಾಕಬಾರ್ದು, ಫ್ಯಾಕ್ಟ್ರಿ ನೀರನ್ನ ಬಿಡಬಾರ್ದು. ಈ ಸಿಪ್ಲಾ ಕಂಪನಿಯವರು ಯಾವ ನರಕಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಇಲ್ಲಿ ಓಲ್ಡ್ ಮೆಡ್ರಾಸ್ ರೋಡ್ ಅಲ್ಲಿ ಸಿಪ್ಲಾ ಕಂಪ್ನಿ ಇದೆ, ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ, ಮರಿಮಲ್ಲಪ್ಪ ಮುನಿಮಲ್ಲಪ್ಪ ಯಾವ್ದೋ ಒಂದು ಕೆರೆ ಇದೆ. ಕೆರೆ ಪಕ್ಕದಲ್ಲಿ ಆ ಕಂಪ್ನಿ ಇದೆ. ಎಲ್ಲಿ ಬಿಡ್ತಾರೆ ವಿಷದ ನೀರನ್ನ? ನೀರನ್ನ ಮಲಿನಗೊಳಿಸಿದ್ರೆ ಏನ್ ಪಾಪ ಬರುತ್ತೆ ಗೊತ್ತಾ? ನೀರು ಗಂಗಾ, ಅಲ್ಲಿ ತಗೊಂಡೋಗಿ ಹರಿದೋಗಿರೋ ಬಟ್ಟೆಗಳನ್ನ ತಗೊಂಡೋಗಿ ಬಿಸಾಕ್ಬಿಟ್ಟು ಬರೋದಲ್ಲ ಅದು. ಅದು ಡಸ್ಟ್ಬಿನ್ ಅಲ್ಲ, ಅದು ನೀರು. ಹೋಗಿ ನೋಡಿರ್ಬೇಕು ನೀವು, ಧರ್ಮಸ್ಥಳ ಅಂತ ಕಡೆ ಎಲ್ಲ ಹರಿದೋಗಿರೋ ಬಟ್ಟೆ ತಗೊಂಡು ಬಿಸಾಕ್ಬಿಟ್ಟು ಬರೋದು. ಏನ್ ದಾನ ಬಿಟ್ರಿ ನೀವು? ವೈರಾಗ್ಯ ಬಂದ್ಬಿಡ್ತಾ? ಇದೆಲ್ಲ ಕಚಡ ಬುದ್ಧಿಗಳು. ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಮಾಡ್ತಾ ಇದೀವಿ. ನೀರಲ್ಲಿ ಡೈ ಹೊಡಿಯೋಕೆಲ್ಲ ಹೋಗ್ಬೇಕಾಗಿರೋದಲ್ಲಿ ಒಂದು ಹನಿ ನೀರನ್ನ ತಗೊಂಡು ಆ ನೀರನ್ನ ಮುಟ್ಟೋಷ್ಟು ನಮ್ಗೆ ಅರ್ಹತೆ ಇಲ್ಲ. ಅದನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಸೀದಾ ಬರಬೇಕು ಅಷ್ಟೇನೆ. ಅದನ್ನ ಅದ್ರ ಮೇಲೆ ಕಾಲಿಡೋಷ್ಟು ಅರ್ಹತೆ ಇಲ್ಲ ನಮಗೆ. ಅದೇಳಿದ್ರು ಮಹಾ ಋಷಿಗಳು, ತೀರ್ಥರು ಮಾತ್ರ ಮಾಡುವಂತ ಕೆಲಸ. ತೀರ್ಥಿ ಕುರುವಂತೆ ತೀರ್ಥಾಣಿ ಅಂತ ತೀರ್ಥರೂಪರು ಪಾವನ ಮಾಡಿರ್ತಾರೆ. ನಾವು ಕಾಲಲ್ಲಿ ಇಡೋಂಗಿಲ್ಲ. ನೀರನ್ನ ಮಲಿನಗೊಳಿಸಿದ್ರೆ ಏನಾಗುತ್ತೆ? ಮನುಸ್ಮೃತಿ ಹೇಳುತ್ತೆ, ನೀರಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು, ಸೂರ್ಯನ ಕಡೆ ತಿರ್ಕೊಂಡು ಮೂತ್ರ ವಿಸರ್ಜನೆ ಮಾಡಬಾರ್ದು, ಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ತೊಳ್ಕೋಬೇಕು, ನೀರು ಹಾಕೋಬೇಕು, ಸ್ನಾನ ಮಾಡಬೇಕು. ಪ್ರಭುಪಾದರು, ಗುರು ಮಹಾರಾಜ್ ಒಂದು ಲೆಕ್ಚರ್ ಹೇಳ್ತಾರೆ, ಪ್ರಭುಪಾದರು ಅಮೆರಿಕಾಗೆ ಹೋದಾಗ ಮ್ಲೇಚ್ಛರಿಗೆ ಟಾಯ್ಲೆಟ್ಗೆ ಹೋದ್ಮೇಲೆ ಕೈ ತೊಳ್ಕೋಬೇಕು ಗೊತ್ತಿಲ್ಲ, ಸ್ನಾನ ಮಾಡ್ಬೇಕು ಗೊತ್ತಿಲ್ಲ, ಟಿಶ್ಯೂ ಪೇಪರ್ ಅಲ್ಲಿ ಒಡ್ಸ್ಕೊಂಡು ಬಿಸಾಕ್ಬಿಟ್ಟು ಬರ್ತಾ ಇದ್ರು, ಶೂ ಹಾಕೊಂಡು ಚರ್ಚ್ಗೆ ಹೋಗ್ತಾ ಇದ್ರು. ಇಂಥ ಈಡಿಯಟ್ಸ್, ಇಂಥ ರಾಸ್ಕಲ್ಸ್ನೆಲ್ಲ ಇವತ್ತು ಭಕ್ತರನ್ನಾಗಿ ಮಾಡಿದ್ದಾರೆ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಶ್ರೀಲ ಪ್ರಭುಪಾದ್. ಬೆಳಿಗ್ಗೆ ಹೇಳ್ತಾ ಇದ್ರು, ಒಬ್ರಿಗೆ ಅದೇ ಹೇಳ್ತಾ ಇದೆ, ಮೂತ್ರ ವಿಸರ್ಜನೆ ಮಾಡಿದ್ರೆ ಸ್ನಾನ ಮಾಡ್ಬೇಕು ನೋಡಿದ್ರೆ. ಬಟ್ ಆಫೀಸಲ್ಲಿ ಇರ್ತಿ ಏನ್ ಮಾಡ್ಬೇಕು? ಅದಕ್ಕೆ ಒಂದು ಬಾಟಲ್ ನೀರ್ ಇಟ್ಕೋಬೇಕು, ಅದನ್ನ ಪ್ರೋಕ್ಷಣೆ ಮಾಡಿ ಇಟ್ಕೊಂಡಿರ್ಬೇಕು. ಗಂಗೆ ಚಮಚ ಅದನ್ನ ಸ್ಪ್ರೇ ಮಾಡೋದು, ಹಾಕೋಬೇಕು ತಲೆ ಮೇಲೆ. ಇದೆಲ್ಲ ಓಕೆ. ಇದೆಲ್ಲ ಏನಂದ್ರೆ ನಾವು ಬೇಸಿಕ್ ವೈಷ್ಣವ್ ಎಟಿಕೇಟ್ಸ್. ಶುಕ್ರವಾರ ಅಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಾರೆ ಭಗವಂತನಿಗೆ ಆಫರ್ ಮಾಡಕ್ಕೆ. ಅಲ್ಲಿ ಕೆಲವು ಹೆಂಡ ಸಾರಾಯಿ ಕುಡಿಯೋರು, ಮಾಂಸ ತಿನ್ನೋರು ಇದ್ದಾರೆ. ಬೈದು ಹೇಳ್ತೀನಿ ಅವ್ರಿಗೆ. ನಾನು ಟಾಯ್ಲೆಟ್ಗೆ ಹೋಗಿ ಬಂದಿರ್ತಾರೆ, ಅದೇ ಕೈಯಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಾರೆ. ಏನ್ ಅನ್ಕೊಂಡಿದ್ದೀರಿ ರೀ ನೀವು? ನೀವು ಹೊಟ್ಟೆ ತುಂಬಬೇಕು ಅನ್ನೋದಾಗಿದ್ರೆ ದೇವ್ರಿಗೆ ಆಫರ್ ಮಾಡಿ ಯಾಕೆ ತಿಂತೀರಿ? ಹೋಗಿ ಪಾಪ ತಿನ್ನಿ ಹೊರಗಡೆ. ಭಗವಂತನಿಗೆ ಆಫರ್ ಮಾಡ್ಬೇಕಾದ್ರೆ ಕಿಂಚಿತ್ತು ನಿಮ್ಗೆ ಅರ್ಹತೆ ಇರಬೇಕು, ಭಗವಂತನ ನಾಮ ಹೇಳ್ಬೇಕು. ಈ ರಾಮನವಮಿ ಬರುತ್ತಲ್ಲ, ರಾಮನವಮಿ ಬಂದ ಎಲ್ಲ ರಸಾಯನ ಮಾಡ್ತಾರೆ. ರಸಾಯನ ಅದು ಕಸಾಯನ, ಅದು ಕಟ್ ಮಾಡ್ತಾ ಇರ್ತಾನೆ, ಬಾಕಿ ಹಾಕೋತಾನೆ. ಫ್ರೂಟ್ಸ್ ಕಟ್ ಮಾಡ್ತಿರ್ತಾನೆ, ಅದ್ರಲ್ಲಿ ನೋಡಿದೀವಿ ನಾವು. ಫ್ರೂಟ್ಸ್ ಕಟ್ ಮಾಡೋದಂತೆ ಅದಂಗೆ ಬಾಯಿಗೆ ಹಾಕೊಳ್ಳೋದು. ಏನಕ್ಕೆ ಮಾಡ್ತೀರಿ ಇಂಥ ಸಂಪತ್ತಿಗೆ ನೀವು ರಾಮನವಮಿ? ನಿಮ್ಗೆ ನೀರ್ ಪಾನಕ ಮಜ್ಜಿಗೆ ಕುಡಿಯೋ ತೇವಲ ಇದ್ರೆ ಹೊರಗಡೆ ಹೋಗಿ ಬೀದಿಲಿ ಮಾಡ್ಕೊಳ್ಳಿ, ಇಲ್ಲೆಲ್ಲ ಯಾಕೆ ಮಾಡ್ತೀರಿ ನೀವು? ಅಷ್ಟು ಪ್ರೀತಿ ಇದ್ರೆ ರಾಮಾಯಣ ಪುಸ್ತಕ ಕೊಡಿ, ರಾಮನ ಕಥೆನ ಹೇಳಿ. ಭಗವಂತನ ನಾಮ ಬರೋದಿಲ್ಲ ಬಾಯಲ್ಲಿ. ಕಟ್ ಮಾಡ್ತಾ ಹಂಗೆ ಲಬಕ್ಕಂದು ಬಾಯಿಗೆ ಹಾಕೊಂಡ್ಬಿಡೋದು. ಅದೇ ಎಂಜಿಲ್ ಕೇಳಿ ಮತ್ತೆ ಕಟ್ ಮಾಡೋದು. ಹೇಳಿದೀನಿ ನಾನು. ಹಿಂಗೆಲ್ಲ ಇದ್ರೆ ಭಗವಂತನಿಗೆ ಆಫರ್ ಮಾಡಬೇಡಿ ದಯವಿಟ್ಟು, ಅದನ್ನ ತಂದು ಕೊಡ್ಬೇಡಿ. ಪ್ರಭು ತಗೊಳ್ಳಿ ಪ್ರಸಾದ ಅಲ್ಲ ಇದು. ನೀವು ಒಂದ್ ವೇಳೆ ಪ್ರೀತಿಯಿಂದ ಶುದ್ಧತೆಯಿಂದ ಮಾಡಿಲ್ಲ ಅಂದ್ರೆ ಅದು ರಸಾಯನ ಅಲ್ಲ, ಅದು ಕಸ. ಎಷ್ಟು ಹೇಳಿದ್ರೆ ಜನ ಕೇಳ್ಬೇಕು ಬೇಡವಾ? ಸಮಾಧಾನ ಭೇದ ದಂಡ ಹೊಡೆದು ಹೇಳ್ಬೇಕಷ್ಟೇ. ಸಮಾಧಾನವಾಗಿ ಹೇಳಿದ್ರೆ ಕೇಳಲ್ಲ. ತಗೊಂಡ್ಬರ್ತಾರೆ, ಸಾಯಿಬಾಬಾಗೆ ತುಳಸಿ ಇಟ್ಬಿಡ್ತಾರೆ, ಖಂಡಾಮಂಡಲ ಆಗ್ಬಿಡುತ್ತೆ ಕಣ್ಣು. ನನಗೆ ಅವಾಗ ಮೈಯೆಲ್ಲ ಬೆಂಕಿ ಆಗ್ಬಿಡುತ್ತೆ. ಯಾಕೆ ಇಡ್ತೀರಿ? ನಾಚಿಕೆ ಆಗೋದಿಲ್ಲ ನಿಮ್ಗೆ? ಸಾಯಿಬಾಬನ ಮುಂದೆ ಯಾಕೆ ತುಳಸಿ ಇಡ್ತೀರಿ? ಯಾಕೆ ಇಟ್ಟಿದ್ರೆ ದೇವ್ರು ಆಲ್ಟ್ರಲ್ಲಿ? ಮನೆ ಇಟ್ಕೊಳ್ಳಿ, ತಗೊಂಡೋಗಿ ಅದನ್ನ ಬೇಕಿದ್ರೆ ನಿಮ್ಗೆ. ಯಾವ ಒಂದು ತುಳಸಿ ಇಡೋದಕ್ಕೆ ಅಲ್ಲಿ ಹೇಳಿದೆ? ಯಾರು ಹೇಳಿದ್ ನಿಮ್ಗೆ ತುಳಸಿ ಇಡೋದಕ್ಕೆ? ಅವ್ರಿಗೆ ಇಟ್ಬಿಟ್ಟು ಅವ್ರಿಗೆ ಮಂಗಳಾರತಿ ಮಾಡ್ಬಿಟ್ಟು ಕೊಡ್ತೀರಾ ನಮಗೆ ಮಂಗಳಾರತಿ ತಗೊಳ್ಳಿ ಅಂತ? ಎಷ್ಟು ಗರಮಾಗಿ ಹೇಳಿ. ನಮ್ಗೇನ ಬೇಕಿದ್ರೆ ತಗೊಳ್ಳಿ ಅಂತಾರೆ. ಬೇಕಿದ್ರೆ ತಗೊಳ್ಳಿ ಅಲ್ಲಪ್ಪ.
ನೀವು ಮಾಡ್ತಾ ಇದ್ರೆ ಅದನ್ನೇ ಕರೆಕ್ಟಾಗಿ ಮಾಡಿ. ಗೊತ್ತಿಲ್ವಾ ಕೇಳಿ. ಯಾಕಂದ್ರೆ ನಮ್ಗೆ ಏನು ಗೊತ್ತಿಲ್ಲ, ಬಟ್ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಯಾರಿಗೆ ತುಳಸಿ ಅರ್ಪಣೆ ಮಾಡ್ಬೇಕು, ಯಾರಿಗೆ ಮಾಡಬಾರ್ದು. ತುಳಸಿ ಭಕ್ತಿ ಬರುತ್ತಾ ಅಂತವ್ರಿಗೆ? ಇರೋ ಭಕ್ತಿ ಹೋಗ್ಬಿಡುತ್ತೆ. ತುಳಸಿ ಮಾರಣೆ ಕೋಪ ಬಂತು ಅಂದ್ರೆ ಇರೋ ಭಕ್ತಿನೆಲ್ಲ ಕಿತ್ತು ಬಿಡ್ತಾಳೆ. ಒಂದು ಹನಿ ನೀರ್ ಹಾಕಿ ತುಳಸಿ ಮಹಾರಾಣಿಗೆ, ಅದನ್ನ ಪ್ರಾರ್ಥನೆ ಮಾಡಿ, ಮಹಾರಾಣಿ ತುಳಸಿ ಮಹಾರಾಣಿ ಪ್ರಾರ್ಥನೆ ಮಾಡಿ ಕೃಷ್ಣಗೆ ಅರ್ಪಣೆ ಮಾಡ್ಬೇಕು ಅದನ್ನ. ಪಂಚತತ್ವದಲ್ಲಿ ನೋಡಿದೀವಲ್ವಾ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ ಮಾತ್ರ ತುಳಸಿ ಅರ್ಪಣೆ ಮಾಡ್ತಾರೆ. ಪೂರ್ತಿ ಎಲ್ರಿಗೂ ಮಾಡೋದಿಲ್ಲ. ರಾಧಾರಾಣಿಗೂ ಮಾಡೋದಿಲ್ಲ ತುಳಸಿ ಅರ್ಪಣೆ. ನೋಡಿದೀವ, ರಾಧಾರಾಣಿಗೆ ತುಳಸಿ ಅರ್ಪಣೆ ಮಾಡಬಾರದು. ಕೃಷ್ಣ ವಿಷ್ಣು ತತ್ವಕ್ಕೆ ಮಾತ್ರ. ಯಾಕೆ? ಅವ್ರು 3 ಜನ ಅಂದ್ರೆ ಕೃಷ್ಣ ಸ್ವಯಂ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಬಲರಾಮ, ಅದ್ವೈತಾಚಾರ್ಯ, ಭಗವಂತನ ಅಂಶ, ವಿಷ್ಣು ಅವತಾರ. ಗದಾಧರ ಪಂಡಿತ ರಾಧಾರಾಣಿ, ಶ್ರೀವಾಸ್ ಠಾಕೂರ್ ಭಕ್ತ, ನಾರದ ಮುನಿ. ನಾರದರಿಗೆ ತುಳಸಿ ಅರ್ಪಣೆ ಮಾಡಂಗಿಲ್ಲ. ಮತ್ತೆ ನಾವ್ ಯಾರ್ಯಾರು ಮಾಡ್ತಾ ಇದೀವಿ? ಆಂಜನೇಯನ್ ಮಾಡ್ತೀವಿ, ರಾಘವೇಂದ್ರ ಸ್ವಾಮಿಗಳು ಮಾಡ್ತೀವಿ, ಸಾಯಿಬಾಬಾಗ್ ಮಾಡ್ತೀವಿ, ದುರ್ಗೆ ಮಾಡ್ತೀವಿ, ಕಾಳಿಗ್ ಮಾಡ್ತೀವಿ. ಹಾ, ಕಲ್ತ್ಕೋಬೇಕು ನಾವು. ಅದಕ್ಕೆ ವೈಷ್ಣವ ಎಟಿಕೆಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಗೊತ್ತಿಲ್ಲದೆ ಕೆಲವು ತಪ್ಪುಗಳು ಆಗುತ್ತೆ. ಹೌದು, ಅಟ್ಲೀಸ್ಟ್ ಹೇಳಿದ್ನಾದ್ರು ಕೇಳ್ಬೋದಲ್ಲ. ಹೇಳುದು ಈಗ ನೋಡಿ, ಎಲ್ಲ ಎಷ್ಟು ಹೆಂಗೆ ಆರ್ಭಟ ಶುರು ಆಗುತ್ತೆ ರಾಮನವಮಿ ಬಂದ ತಕ್ಷಣ. ಏನೆಲ್ಲ ಇಷ್ಟಿಷ್ಟುದ್ದ ತಿಲಕ, ರೆಡ್ ಕುಂಕುಮ ಹಚ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಪಾನಕ ಮಜ್ಜಿಗೆ ಕುಡ್ಕೊಂಡು ಹುಚ್ಚಾಟಗಳು. ಯಾವನಿಗೂ ಕೃಷ್ಣ ಭಕ್ತಿ ಇಲ್ಲ, ರಾಮ ಭಕ್ತಿ ಇಲ್ಲ. ಆದ್ರೆ ಹೆಸರಿಗೆ ಮಾತ್ರ ರಾಮ ಸೇನೆ, ಕರುನಾಡ ಸೇನೆ. ಹಂಚಿ ಮತ್ತೆ ಪುಸ್ತಕ, ರಾಮಾಯಣ ಪುಸ್ತಕ ಹಂಚರಿ, ಮತ್ತೆ ಕೊಡಿ ರಾಮಕಥಾ ಹೇಳಿ ಮತ್ತೆ. ಹ್ಮ್ ಅದು ಮಾತ್ರ ಕೇಳ್ಬೇಡಿ ನೀವು. ಇಷ್ಟೆಲ್ಲ ಆದ್ಮೇಲೆ ಪ್ರತಿಜ್ಞೆ ಮಾಡಿ ಬಿದ್ದೋಗ್ತಾನೆ ಅಲ್ಲಿ. ಮಮ ದುಃಖಮಿದಂ ಪುತ್ರ ಭೂಯ ಸಮುಪಜಾಯತೆ, ಶಪಥೈ ಶಪಮಾನೋ ಹಿ ಪ್ರಾಣಾನು ಅಪರುಣತ್ಸಿ ಮೇ. ನನ್ನ ದುಃಖ ಜಾಸ್ತಿ ಆಗ್ತದೆ, ಹೇಳ್ತಾ ಹೇಳ್ತಾ ಅವ್ನ ದುಃಖ ಜಾಸ್ತಿ ಆಗ್ತಾ ಇದೆ ಭರತನಿಗೆ. ಆಮೇಲೆ ದಶರಥನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂತ್ಯ ಸಂಸ್ಕಾರ ಮಾಡಾದ್ಮೇಲೆ ಈಗ ಪಟ್ಟಾಭಿಷೇಕ ರೆಡಿ ಮಾಡ್ಬೇಕು. ಆ ರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಕ್ಕೆ ತಂದ ನೀರಲ್ಲೇ ಅವನಿಗೆ ಅಂತ್ಯ ಸಂಸ್ಕಾರ ಮಾಡ್ಬಿಡ್ತಾರೆ. ಏನಕ್ಕೆ ಬಂತು ನೀರು, ಏನಕ್ಕೆ ಯೂಸ್ ಆಯ್ತು ಅದು. ಓಕೆ, ಆಮೇಲೆ ಈಗ ಶಪಥ ಮಾಡ್ತಾನೆ, ಚಿತ್ರಕೂಟ ಹೋಗ್ತೀನಿ ನಾನು. ಆಮೇಲೆ ಅದಾದ್ಮೇಲೆ ಮಂತ್ರಿ ಹತ್ರ ಬರ್ತಾನೆ. ಇಷ್ಟೆಲ್ಲ ಆದ್ಮೇಲೆ 13 ದಿನ ಏನು ತಿಥಿ ಕಾರ್ಯ ಎಲ್ಲ ಮುಗೀತು. ಬಂದ ಏನು ಈ ಕಡೆ ಯಾರು ಮಂತ್ರೆ. ಮಂತ್ರೆ ಮಧ್ಯಳೆ ಲಿಪ್ತ ಚಂದನ ಸಾರೇಣ ರಾಜವಸ್ತ್ರಾಡಿ ಬಿಭ್ರತಿ ವಿವಿಧಂ ವಿವಿಧೈ ಭೂರ್ಯ ಭೂಷಣೈ ವಿಭೂಷಿತಾ ಮೇಖಲಾ ದಾಮಭಿ ನೈತ್ರ ಅನ್ಯೈಶ್ವರಭೂಷಣೈ ಭವಾಸೆ ಬಹುಬಿರ್ಬದ್ಧ ರಜ್ಜುಭಿರೀವ ವಾನರಿ. ವಾನರಿ ಕೋತಿ. ಈ ಮಂತ್ರೆ ಪಂಚವೈಡೂರ್ಯ ಆಭರಣಗಳೆಲ್ಲ ಹಾಕೊಂಡು, ಮೈಗೆಲ್ಲ ಚಂದನ ಹಚ್ಕೊಂಡು, ಯಾಕೆ ಆಯ್ತಲ್ಲ, ಏನೇನ್ ಮಾಡ್ಬೇಕಲ್ಲ ಮಾಡಿದ್ದಾಯ್ತಲ್ಲ. ದಶರಥನ್ ಸಾಯಿಸಿದಾಯ್ತು, ರಾಮನ ಕಾಡಿ ಕಳಿಸಿದಾಯ್ತು, ಬೆಂಕಿ ಹೆಚ್ಚಿದಾಯ್ತು. ಇನ್ನು ಆರಾಮಾಗಿ ಲಿಪ್ತ ಚಂದನ ಸಾರೇಣ ರಾಜವಸ್ತ್ರಾಣಿ ಬಿಭ್ರತಿ, ರಾಣಿ ತರ ವೇಷ ಹಾಕೊಂಡು, ಚಂದನ ಗಂಧ ಎಲ್ಲ ಹಚ್ಕೊಂಡು ಓಡಾಡ್ಕೊಂಡು ಎಲ್ಲ ಗೂರು ಬೆನ್ನಿನ ಮಂತಾರೆ, ಸೊಂಟಕ್ಕೆ ಡಾಬ್ಗಿ ಹಾಕೊಂಡು. ಅದಕ್ಕೆ ಹೆಂಗ್ ಕಾಣಿಸದ್ದು ಭರತನ ಕಣ್ಣಿಗೆ? ಭವಾಸೆ ಬಹುರ್ಬಿದ್ದ ರಜ್ಜು ಬಿರಿವ ವಾನರಿ, ಹಗ್ಗದಿಂದ ಎಳ್ಕೊಂಬಂದಿರೋ ಕೋತಿ ತರ ಕಾಣಿಸ್ತಾ ಇತ್ತು. ರಜ್ಜು ಅಂದ್ರೆ ಹಗ್ಗ, ರಜ್ಜು ಬಿರಿವ ವಾನರಿ ಕೋತಿ ತರ ಕಾಣಿಸ್ತಾ ಇದ್ದು. ಹಗ್ಗ ಎಳ್ಕೊಂಬರ್ತಲ್ಲ ಸರ್ಕಸ್ ಅಲ್ಲಿ, ಆ ತರ ಕಾಣಿಸ್ತಾ ಇದ್ಲು. ಯಾಕಂದ್ರೆ ತಾಂ ಸಮೀಕ್ಷಾ ಸದಾ ದ್ವಾಂಸೋ ಭೃಶಂ ಪಾಪಸ್ಯ ಕಾರಿಣೀಂ. ಪಾಪಕ್ಕೆ ಕಾರಣ ಯಾರು? ಕೈಗೆ ನಾವು ಅನ್ಕೊಂಡಷ್ಟು ಕೆಟ್ಟೋಳಲ್ಲ ಪಾಪ ಅವಳು. ಕೆಟ್ಟೋಳನ್ನ ಮಾಡಿದ್ಲು ಅಷ್ಟೇ. ಪಾಪಸ್ಯ ಕಾರಿಣೀಂ, ಈ ಪಾಪಕ್ಕೆ ಕಾರಣ ಯಾರು ಅಂತಾರೆ. ಗೃಹೀತ್ವಾ ಕರುಣಂ ಕುಬ್ಜ, ಕರುಣೆನೇ ಇರ್ಲಿಲ್ಲ ಅವಳಿಗೆ. ಭರತ ಹೇಳ್ತಾನೆ, ಎಳ್ಕೊ ಬನ್ನಿ ಅವಳನ್ನ. ಯಾರನ್ನ? ಕುಬ್ಜಾಂ, ಎಳ್ಕೊಂಬನ್ನಿ ಅವಳನ್ನ. ಎಳ್ಕೊಂಬಂದು
ದರ 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 ಅದು ಹೇಳ್ಕೊಂಬಂದು ಶತ್ರುವಿನ ಕೈಲಿ ಒಪ್ಪಿಸ್ತಾರೆ. ಭರತನ ಕೈಲೆಲ್ಲ ಶತ್ರುವಿನ ಕೈಲಿ ಒಪ್ಪಿಸ್ತಾರೆ. ಈಗ ಹೇಳ್ತಾರೆ, ಏ ಈಗ ಹೇಳ್ತಾರೆ, ತೀವ್ರ ಮುತ್ಪಾದಿತಂ ದುಃಖಂ ಭ್ರಾತೃಣಾಂ ಮೇ ತಥಾಪಿತುಃ ಯಥಾ ಸೇಯಂ ವೃಷಂ ಸಂಸ್ಯ ಕರ್ಮಣ ಫಲಮಶ್ನುತಾಂ. ಈಗ ಇವಳು ಮಾಡಿರೋ ಕರ್ಮಕ್ಕೆ, ಕೆಟ್ಟ ಕರ್ಮಕ್ಕೆ ಫಲ ಕೊಡ್ಬೇಕು. ಏನ್ ಮಾಡ್ಬೇಕು? ಹ್ಮ್. ಆ ಕೊಬ್ಜೆಯನ್ನ ಜುಟ್ಟು ಹಿಡ್ಕೊಂಡು ಗದರ್ಸ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾಳೆ ಇವಳು. ಅಲ್ಲಿದ್ದವ್ರಿಗೆಲ್ಲ ಭಯ ಆಯ್ತು, ಓ ಇವ್ ಶತ್ರುಘ್ನ ಇವಳನ್ನೇ ಬಿಡ್ತಾ ಇಲ್ಲ, ಕೈ ದಾಸಿ ಇವಳು, ಅವಳನ್ನೇ ಬಿಡ್ತಾ ಇಲ್ಲ, ನಮ್ಮನ್ನು ಬಿಡ್ತಾನ ಅಂತೇಳಿ ಎಲ್ಲ ಭಯದಲ್ಲಿ ಅದ್ರ ಹೋಗ್ಬಿಟ್ರು. ಹೀಗೆ ಅವಳನ್ನ ಎಳ್ದಾಡ್ತಾ ಇದ್ದಾನೆ. ಏನು ಎಳ್ದಾಡ್ಬೇಕಾದ್ರೆ ಅವಳು ಹಾಕಿರೋ ಒಡವೆ ವಸ್ತ್ರ ಎಲ್ಲ ಚಲ್ಲಾಪಿಲ್ಲಿ ಆಗೋಯ್ತು. ಆಮೇಲೆ ಶತ್ರುಘ್ನ ಕೋಪ ಬಂದ್ಬಿಡ್ತು, ಜೋರಾಗಿ ಹೇಳ್ಕೊಂಡು ಗೋಡೆ ಧಪ್ ಅಂತ ಬೀಸ್ತಾನೆ. ಏನಂತ ತಮ್ಮ ಪ್ರೇಕ್ಷೆ ಭರತ ಆಕೃದ್ದಂ, ಭರತನಿಗೆ ಬೇಡ, ಶತ್ರುಘ್ನ ಬೇಡ, ಹೊಡಿಬಾರ್ದು, ರಾಮ ಹೇಳ್ತಾನೆ ಅಂತವ್ರನ್ನ ಬಿಡಬಾರ್ದು. ಆದ್ರೆ ತೀರ್ಮಾನ ಮಾಡಿ ಶಿಕ್ಷೆ ಕೊಡ್ಬೇಕು. ತಪ್ಪು ಮಾಡಿರ್ಬೋದು, ತಪ್ಪು ಮಾಡೋಕೊಂದು ಕಾರಣ ಇರುತ್ತೆ. ಆ ಕಾರಣ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ರಾಮಚಂದ್ರ ಎಷ್ಟು ಗುಣವಂತ ಅಂದ್ರೆ, ಮಗು ಭರತನಿಗೆ ಹೇಳ್ತಾನೆ, ಕೈಕೆ ಮಾಡಿದ್ದು ತಪ್ಪು, ಸಾರಿ, ಕೈಕೆ ಮಾಡಿದ್ದು ತಪ್ಪಲ್ಲ. ನಿನಗನ್ಸುತ್ತೆ ಕೈಕೆ ಮಾಡಿ ತಪ್ಪು ಅಂತ, ಅದೇ ತಪ್ಪು ಮಾಡಿಲ್ಲ ಅವಳು. ಯಾಕೆ? ಮಗನ ಮೇಲೆ ಪ್ರೀತಿ, ಅದರಿಂದ ಕಾರಣ ನೋಡಿ, ಮಗನ ಮೇಲೆ ಪ್ರೀತಿಯಿಂದ ಅವಳು ಮಾಡಿದ್ದು ಅಂತ ಹೇಳ್ಬಿಡ್ತಾನೆ ರಾಮಚಂದ್ರ. ಇದು ಗುಣ ಅಲ್ವಾ? ಅವಳೇನು ತಪ್ಪು ಮಾಡಿಲ್ಲ ಅಂದ್ಬಿಡ್ತಾನೆ ರಾಮಚಂದ್ರ. ಬೈಬಾರ್ದು ನೀನು, ಒಂದ್ ವೇಳೆ ನೀನ್ ಏನಾದ್ರು ಬೈದ್ರೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ವಾಪಸ್ ಬರೋದಿಲ್ಲ ಮತ್ತೆ ಇದ್ದಾಗಿ. 14 ವರ್ಷ ಆದ್ಮೇಲೆ ಆದ್ರೂ ಬರ್ತೀನಿ ಅನ್ನೋ ಗ್ಯಾರಂಟಿ ಇದೆ, ಬಟ್ ಆಮೇಲೆ ಬರೋದಿಲ್ಲ, ಇಲ್ಲೇ ಬಿಡ್ತೀನಿ ಅಂತ ಹೇಳ್ತಾನೆ. ಬೈಬಾರ್ದು ತಮ್ಮನಿಗೆ, ಯಾರ್ದು ಬೈಬಾರ್ದು. ಆದ್ಮೇಲೆ ಹೇಳ್ತಾನೆ ಭರತ, ಅಣ್ಣನಿಗೆ ಇಷ್ಟ ಆಗೋದಿಲ್ಲ ನಾನು ಹಿಂಗ್ ಮಾಡಿದ್ರೆ, ಅದಕ್ಕೋಸ್ಕರ ನಿಮ್ಮನ್ನು ಬಿಟ್ಟಿದ್ದೀನಿ. ಮಾತೃಘಾತಿ ಅಂತ ಅನ್ಸ್ಕೋಬಾರ್ದು ನಾನು. ಅನ್ಯಾಮಹಮಿಮಾಂ ಪಾಪಂ ಕೈಕೇಯಿ ದುಷ್ಟಚಾರಿಣಾಂ ಯದಿ ಮಾಂ ಧಾರ್ಮಿಕೋ ರಾಮೋ. ಅಕಸ್ಮಾತ್ ನಾನು ನೀನೇನು ಕೊಂದುಬಿಟ್ಟಿದ್ರೆ ರಾಮನಿಗೆ ಖುಷಿ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ಇಷ್ಟೆಲ್ಲ ಹೇಳಿ ಅದನ್ನ ಎಳ್ದಾಡ್ಬೇಕಾದ್ರೆ ಶತ್ರುಘ್ನ ಅಪ್ಪಳಿಸಿ ಗೋಡೆ ಎಳ್ದಾಡ್ದಾಗ ಅವಾಗ ಮಂತ್ರೆ ಮೂರ್ಛೋಗಿ ಬಿದ್ದೋಗ್ತಾಳೆ. ಆಮೇಲೆ ನಿಧಾನಕ್ಕೆ ಕೈಕೇಯಿ ಹತ್ರ ಹೋಗ್ಬಿಟ್ಟು ಕಣ್ಣೀರ್ ಹಾಕೊಳ್ತಾಳೆ. ಇಷ್ಟಕ್ಕಾಗ್ಲೇ ಕೈಕೇಯಿ ತನ್ನೆಲ್ಲ ಕೋಪವನ್ನ ಎಷ್ಟೊತ್ತಿರುತ್ತೆ ಕೋಪ, ದ್ವೇಷ, ಕೋಪ ಅದು ತೀರೋ ತನಕ ಆಯ್ತು, ಮುಗೀತು, ಅಲ್ಲಿ ಬಿಟ್ಬಿಡ್ಬೇಕು. ಆಮೇಲೆ ಅಲ್ಲಿದ್ದವರೆಲ್ಲ ವಸಿಷ್ಠರು, ವಾಮದೇವರು ಎಲ್ಲರೂ ಭರತನ ರಾಜ್ಯಭಾರ ತಗೊಳ್ಳಿ, ನೀವು ರಾಜ್ಯ ಆಡಳಿತ ತಗೊಳ್ಳಿ. ಇಲ್ಲ, ಅದಕ್ಕೆ ನಿರಾಕರಣೆ ಮಾಡ್ತಾನೆ ಭರತ, ಒಪ್ಪೋದಿಲ್ಲ. ಸರಿ, ಏನ್ ಮಾಡ್ತಾನೆ, ಎಲ್ಲಾರನು ಕಟ್ಕೊಂಡು ಒಂದು ಅಯೋಧ್ಯೆಯಿಂದ ಚಿತ್ರಕೂಟಿಗೆ ಒಂದು ರಸ್ತೆ ಮಾಡಿಸ್ತಾನೆ. ಯಾಕಂದ್ರೆ ರಾಮಚಂದ್ರ ಕರ್ಕೊಂಡ್ ಬರ್ಬೇಕು ಅಂತ. ಅದನ್ನ ವರ್ಣನೆ ಮಾಡ್ತಾರೆ, ಒಂದು ಅಧ್ಯಾಯ, ಒಂದು ಸರ್ಗ ಪೂರ್ತಿ ವರ್ಣನೆ ಮಾಡ್ತಾರೆ. ಅಂತ ರಸ್ತೆ ಇದುವರೆಗೂ ಯಾರು ನಿರ್ಮಾಣ ಮಾಡಕ್ ಆಗಿಲ್ಲ, ಮುಂದಕ್ಕೆ ಆಗೋದು ಇಲ್ಲ. ಅವ್ರು ಏನೇ ಸಮುದ್ರದ ಕೆಳಗಡೆ ಇದು ರಸ್ತೆ ಮಾಡಿರ್ಬೋದು, ಬಟ್ ರಾಮಚಂದ್ರನ ಕರ್ಕೊಂಬರಕ್ಕೆ ಭರತ ಮಾಡುವಂತ ರಸ್ತೆಯನ್ನ ಯಾರು ಮಾಡಕ್ ಆಗೋದಿಲ್ಲ. ಅದು ಆ ತರ ಒಂದು ಸರ್ಗ ಇದೆ. ಅದೇನು ಇಲ್ಲಿ ಚರ್ಚೆ ಮಾಡೋ ಸಮಯ ಇಲ್ಲ ಅಷ್ಟೇನೆ. ಆಮೇಲೆ ವಸಿಷ್ಠ ಆದೇಶ, ಎಲ್ಲಾರು ಕರ್ಕೊಂಡು ಹೋಗ್ತಾರೆ. 3 ಜನ ತಾಯಂದಿರು ಹೋಗ್ತಾರೆ ಭಗವಂತನ ಶ್ರೀರಾಮಚಂದ್ರನ ಕರ್ಕೊಂಬರೋದಕ್ಕೆ. ಆಮೇಲೆ ಇಷ್ಟ ಆದ್ಮೇಲೆ ಅಲ್ಲಿ ಏನ್ ಸಂವಾದ ಆಗುತ್ತೆ ಅದು ನಿನ್ನೆ ಒಂದಷ್ಟು ಓದಿದ್ವಿ. ಅಂದ್ರೆ ರಾಮ ಭರತನಿಗೆ ಧರ್ಮವನ್ನ ಹೇಳ್ತಾರೆ, ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಹೇಗೆ ರಾಮಚಂದ್ರ ಕಾಡಿಗೆ ಹೋದ್ನು ಅದೇ ಮಾರ್ಗವಾಗಿ ಹೋಗ್ತಾನೆ. ಇಲ್ಲಿಂದ ಸರಯೂ ನದಿ, ಆಮೇಲೆ ಇಲ್ಲಿಂದ ಗಂಗೆ ದಾಟ್ತಾರೆ, ಅಲ್ಲಿಂದ ಯಮುನೆ ದಾಟ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಂಚೆ ಗುಹನ ರಾಜ್ಯಕ್ಕೆ ಹೋಗ್ತಾರೆ. ಗುಹ ಅಲ್ಲಿ ಅನುಮಾನ ಪಡ್ತಾನೆ, ಭರತ ಬರ್ತಾ ಇದ್ದಾನೆ, ರಾಮನ ಕೊಂದು ಬಿಡ್ಬೇಕು ಅಂತಾನೋ ಏನೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಹುಷಾರಾಗಿರಿ, ಭರತ ಏನಾದ್ರು ಸ್ವಲ್ಪ ಹಂಗೆ ಹಿಂಗೆ ಅಂದ್ರೆ ಅವನ್ನ ಓಡಿಸ್ಬಿಡೋಣ ಅಂತ ಗುಹ ಪ್ಲಾನ್ ಮಾಡಿರ್ತಾನೆ. ಅಲ್ಲಿ ಹೋದ ತಕ್ಷಣ ಭರತನ ಮಾತು ಕೇಳಿ ಭರತ ಕಣ್ಣೀರ್ ಹಾಕೊಳ್ತಾನೆ. ಅಯ್ಯೋ, ನನ್ನ ಅಣ್ಣನಿಗೆ ಈ ತರ ದುರ್ಗತಿ ಬಂತು, ನಾನು ವಾಪಸ್ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂದಾಗ ಗುಹನಿಗೆ ಸಮಾಧಾನ ಆಗುತ್ತೆ. ಅಲ್ಲಿಂದ ಭರದ್ವಾಜ ಆಶ್ರಮಕ್ಕೆ ಹೋಗ್ತಾರೆ. ಭರದ್ವಾಜರು ಏನು ಭರತ ಒಬ್ನೇ ಹೋಗಿರ್ಲಿಲ್ಲ,
ಇಡೀ ಸೈನ್ಯವನ್ನೇ ಕರ್ಕೊಂಡು ಹೋಗಿರ್ತಾನೆ, ಇಡೀ ಅಯೋಧ್ಯೆ ಜನರೇ ಹೋಗಿರ್ತಾರೆ ಅಲ್ಲಿಗೆ. ಭರದ್ವಾಜರು ಅಷ್ಟೂ ಜನಕ್ಕೆ ಅಡಿಗೆನ ಮಾಡಿಸ್ಕೊಡ್ತಾರೆ, ಎಲ್ರಿಗೂ ಮೃಷ್ಟಾನ್ನ ಭೋಜನ. ಅಲ್ಲಿ ಇದ್ದವ್ರು ಕೆಲವು ಮಾತಾಡ್ಕೊಳ್ತಾರೆ, ಅಯ್ಯೋ ನಾನು ಇಲ್ಲೇ ಇದ್ಬಿಟ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ಇಷ್ಟು ಚೆನ್ನಾಗಿ ಆತಿಥ್ಯ ಕೊಡ್ತಾರೆ ಭರದ್ವಾಜರು, ಮತ್ತೆ ವಾಪಸ್ ಅಯೋಧ್ಯೆಗೆ ಹೋಗೋದೇ ಬೇಕಾಗಿಲ್ಲ ಅಂತ ಮಾತಾಡ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಆತಿಥ್ಯವನ್ನ ಕೊಡ್ತಾರೆ ಭರದ್ವಾಜರು. ಅಲ್ಲಿಂದ ಚಿತ್ರಕೂಟಕ್ಕೆ ಮಾರ್ಗ ಹೇಳ್ತಾರೆ, ಹೋಗಿ ಚಿತ್ರಕೂಟಕ್ಕೆ, ಅಲ್ಲಿ ರಾಮಚಂದ್ರ ಇರ್ತಾನೆ, ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬನ್ನಿ ಅಂತೆಲ್ಲ ಅವ್ರಿಗೆ ಬೋಧನೆ ಮಾಡ್ತಾರೆ. ಗೊತ್ತು ರಾಮಚಂದ್ರ ಬರಲ್ಲ ಅಂತ, ಯಾರು ಹೇಳಿದ್ರು ಬರೋದಿಲ್ಲ. ಜಾಬಾಲಿ ಮಾತಾಡ್ತಾರೆ. ಜಾಬಾಲಿ ಸತ್ಯಕಾಮ ಒಂದು ನಾಸ್ತಿಕವಾದವನ್ನ ಮಂಡನೆ ಮಾಡ್ತಾರೆ. ರಾಮಚಂದ್ರ ನಿನ್ ತಂದೆ ಸತ್ತು ಹೋಗಿದ್ದಾರೆ, ಇನ್ನು ಅವ್ರ ಮಾತು ಬಿದ್ದೋಗ್ಬಿಡುತ್ತೆ, ಸತ್ತೋದವ್ರ ಮಾತು ಏನು ಕೇಳ್ತೀಯ? ಅವ್ರು ಹೇಳ್ತಾರೆ ಆಮೇಲೆ ಸರಿ ಓಕೆ, ಜಾಬಾಲಿ ಮಾತನ್ನ ಭಗವಂತ ತಿರಸ್ಕಾರ ಮಾಡ್ತಾನೆ. ಆದ್ರೂ ಜಾಬಾಲಿ ಏನು ಸಾಮಾನ್ಯ ಋಷಿ ಅಲ್ಲ. ಅವ್ರ ಬಾಲ್ಯದಲ್ಲೇ ಸತ್ಯಕಾಮ ತಾಯಿ, ಅದು ಕತೆ ಗೊತ್ತಿದೆ ಅನ್ಸುತ್ತೆ ನಿಮಗೆ. ಆ ಸತ್ಯಕಾಮ ಒಬ್ಬ ಒಳ್ಳೆ ಋಷಿ ಆಗ್ತಾನೆ. ದಶರಥನ ಆಸ್ಥಾನದಲ್ಲಿ ಒಬ್ಬ ಉತ್ಕೃಷ್ಟವಾದ ಬ್ರಾಹ್ಮಣರು, ಮಹಾಜ್ಞಾನಿಗಳವರು, ಎಲ್ಲ ತಿಳಿದಿರುವಂತವ್ರು. ಅವರು ರಾಮಚಂದ್ರನ ಪುಸ್ಲಾಯಿಸೋದಕ್ಕೆ, ವಾಪಸ್ ಅಯೋಧ್ಯೆ ಕರ್ಕೊಂಡ್ಬರೋದಕ್ಕೆ ಒಂದು ಸುಳ್ಳು ವಾದವನ್ನ ಮಾಡ್ತಾರೆ, ಅಂದ್ರೆ ನಾಸ್ತಿಕ ವಾದವನ್ನ ಮಂಡನೆ ಮಾಡ್ತಾರೆ. ರಾಮಚಂದ್ರನ ಅದನ್ನ ಮನ್ನಣೆ ಮಾಡೋದಿಲ್ಲ. ಆಮೇಲೆ ಏನ್ ಹೇಳ್ಬೇಕು, ಅಲ್ಲಿಂದ ಏನ್ ಓಕೆ, ಅದಾದ್ಮೇಲೆ ಜನಕ ಮಹಾರಾಜರು ಬಂದಿರ್ತಾರೆ ಅಲ್ಲಿಗೆ, ವಸಿಷ್ಠ ಬಂದಿರ್ತಾರೆ. ಯಾರು ಹೇಳಿದ್ರು ಕೇಳೋದಿಲ್ಲ. ಜನರು ಸುಮ್ನೆ ಬಾಯಿ ಮುಚ್ಕೊಂಡು ನೋಡ್ತಾ ಇರ್ತಾರೆ, ಅಯ್ಯೋ ಏನಪ್ಪಾ, ಯಾರು ಹೇಳಿದ್ರು ರಾಮಚಂದ್ರ ಅಯೋಧ್ಯೆಗೆ ಬರಲ್ಲ ಅಂತಿದ್ದಾನೆ. ಇಲ್ಲಿ ಹೇಳ್ತಾರೆ, ವಸಿಷ್ಠ ಸತದಾ ರಾಮ ಉಕ್ತ್ವಾ ರಾಜ ಪುರೋಹಿತ ಅಬ್ರವೀತ್ ಧರ್ಮ ಸಂಯುಕ್ತಂ ಪುನರೇವಾ ಪರಂ ವಚಃ. ಹೇಳ್ತಾರೆ ವಸಿಷ್ಠರು, ಓ ರಘು, ರಾಮಚಂದ್ರ, ನನ್ನ ಆಜ್ಞೆಯನ್ನ ನೀನು ಪಾಲಿಸೋದ್ರಿಂದ ನೀನು ಸತ್ಪುರುಷರ ಪಥವನ್ನ ಹಿಡಿತೀಯ. ವಸಿಷ್ಠರು ಕೂಡ ಅಲ್ಲಿ ಅವ್ರನ್ನ ಸಮಾಧಾನ ಮಾಡಕ್ಕೆ ಬರ್ತಿದ್ದಾರೆ, ಆದ್ರೆ ರಾಮ ಒಪ್ಪೋದಿಲ್ಲ. ಮಮ ತ್ವಂ ವಚನಂ ಕುರ್ವನ್ ನಾತಿ ವರ್ತೆ ಸತಾಂ ಗತಿಂ. ಮಮ ತ್ವಂ ವಚನಂ ಕುರ್ವನ್, ನಾನು ಹೇಳ್ದನ್ ಕೇಳು ಅಂತ ಹೇಳ್ತಾರೆ ವಸಿಷ್ಠರು. ಬಾ ಅಯೋಧ್ಯೆಗೆ. ಎಷ್ಟು ಗಟ್ಟಿಗಿರ್ಬೇಕು ಮತ್ತೆ ಹಾಗಾದ್ರೆ ರಾಮಚಂದ್ರ. ಮತ್ತೆ ಯಾವ್ದು ಧರ್ಮ? ಗುರು ಮಾತಿನ ತಿರಸ್ಕಾರ ಮಾಡಬಾರ್ದು, ತಾಯಿನ ರೆಸ್ಪೆಕ್ಟ್ ಮಾಡ್ಬೇಕು, ಎಷ್ಟು ಎಲ್ಲ ಇದೆ. ಆದ್ರೆ ರಾಮಚಂದ್ರ ಮಾಡಿದ್ದೆ ಸರಿ. ಭಗವಂತ, ಅದಕ್ಕೆ ಭಗವಂತ ಎಲ್ಲ ಧರ್ಮಕ್ಕಿಂತನೂ ಅತೀತ ತಾನೆ. ನಾವು ಪುಸ್ತಕದಲ್ಲಿ ಇರೋದನ್ನೇ ಮಾತ್ರ ಇದು ಧರ್ಮ ಹೇಳ್ಬಿಡ್ತೀವಿ. ರಾಮಚಂದ್ರ ಗರ್ಭಿಣಿ ಸ್ತ್ರೀಯನ್ನ, ಹೆಂಡತಿಯನ್ನ ಕಾಡಿಗೆ ಹಾಕದ. ಯಾರೋ ಅಗಸನ್ ಮಾತವನ್ನು ಕೇಳ್ಕೊಂಡು ಕಾಡು ಕಟ್ಬಿಟ್ಟ, ಸೀತೆಯನ್ನ ಬೆಂಕಿ ಪ್ರವೇಶ ಮಾಡು ಅಂದ್ಬಿಟ್ಟ. ನಿಮ್ಗೆ ಯಾಕೆ ಅದು ತಲೆ ಬಿಸಿ? ರಾಮಾಯಣ ಓದಿ ಅರ್ಥ ಆಗುತ್ತೆ. ರಾಮಚಂದ್ರ ಏನ್ ಮಾಡಿದ್ನೋ ಅದೆಲ್ಲ ಧರ್ಮನೇ, ಹಾಗೆ ನಡ್ಕೋಬೇಕು. ಗುರು ಮಾತನ್ನ ತಿರಸ್ಕಾರ ಮಾಡಬಾರ್ದು. ಮತ್ತೆ ವಸಿಷ್ಠರು ಮತ್ತೆ ಜಾಬಾಲಿ ಮಾತನ್ನ ತಿರಸ್ಕಾರ ಮಾಡ್ತದೆ ಅಂತ ಹಾಗಾದ್ರೆ ಅದು ಅದಕ್ಕೆ ಧರ್ಮ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗೋದಿಲ್ಲ. ವೃದ್ಧಾಯ ಧರ್ಮಶೀಲಾಯ ಮಾತುರ್ನಾಹರಸಿ ವರ್ತಿತುಂ ಅಸ್ಯಾಹಿ ವಚನಂ ಕುರ್ವನ್ ಆತಿವರ್ತೆ ಸತಾಂ ಗತಿಂ ಭರತಸ್ಯ ವಚಃ ಕುರ್ವನ್ ಯಾಚಮಾನಸ್ಯ ರಾಘವ. ಯಾರ ಮಾತು ಕೇಳ್ತಾ ಇಲ್ಲ. ಕಾರಣ ಇಷ್ಟೇ ನೋಡಿ, ತನ್ನ ಭಕ್ತರನ್ನ ಉದ್ಧಾರ ಮಾಡಕ್ಕೋಸ್ಕರ, ಭಕ್ತರಿಗೆ ಪ್ರೀತಿಯನ್ನು ಕೊಡೋಕ್ಕೋಸ್ಕರ ಭಗವಂತ ಏನ್ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ತಾಯಿ ಮಾತನ್ನು ಮೀರ್ಬೋದು, ಗುರು ಮಾತನ್ನು ಮೀರ್ಬೋದು, ಸುಳ್ಳು ಹೇಳ್ಬೋದು. ಅದಕ್ಕೆ ಜನ್ಮ ಕರ್ಮ ಚಮೇ ದಿವ್ಯಂ ಹೇಳಿದ್ದು ಕೃಷ್ಣ ಗೀತೆಯಲ್ಲಿ. ನನ್ನ ಜನ್ಮ ಮತ್ತೆ ಕರ್ಮದ ರಹಸ್ಯ ಅರ್ಥ ಮಾಡ್ಕೊಂಡ್ರೆ ನಾನ್ ಮಾಡಿದ್ ಸರಿ ಅಂತಾನೆ ಕಾಣಿಸುತ್ತೆ. ಕೃಷ್ಣ ಸುಳ್ಳು ಹೇಳಿಸ್ತಾ, ರಾಮನು ಸುಳ್ಳು ಹೇಳಿದ್ದಾನೆ. ಕಾರಣ ಏನಿದೆ? ಸುಳ್ಳು ಹೇಳ್ತೇನೆ. ಇವಳು ಬರ್ತಾಳ ಶೂರ್ಪನಖಿ, ಅದ್ ಮುಂದೆ ಬರುತ್ತೆ, ನೆಕ್ಸ್ಟ್ ಅರಣ್ಯಕಾಂಡದಲ್ಲಿ ಹೇಳ್ತೀನಿ. ಶೂರ್ಪನಖಿ ಬರ್ತಾಳೆ, ಓ ರಾಮಚಂದ್ರ ನೀನ್ ತುಂಬಾ ಸುಂದರವಾಗಿದ್ಯಾ, ನಾನು ನಿನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಇವಳೇನ್ ಹಿಂಗಿದ್ದಾಳೆ, ಒಳ್ಳೆ ಸೊಣಕಲ್ ಕಡ್ಡಿ ತರ, ಒಳ್ಳೆ ತೆಳ್ಳಿಗೆ ಬೆಳ್ಳಿಗೆ, ನಾನು ನೋಡಿ ಹೆಂಗಿದೆ ದಷ್ಟಪುಷ್ಟವಾಗಿ. ಅವಳು ವರ್ಣನೆ ಮಾಡ್ತಾರೆ ವಾಲ್ಮೀಕಿ, ಅಸಹ್ಯವಾಗಿದ್ದಾಳೆ ಅವಳು ನೋಡಕ್ಕೆ. ಅವಳ ದೃಷ್ಟಿಯಲ್ಲಿ ಅವಳು ಸುಂದರಿ, ಸೀತಾಮಾತೆ ಕುರೂಪಿ. ನೋಡು ಹೆಂಗಿದ್ದಾಳೆ ಇವಳು, ಇವಳನ್ನೇ ಕಟ್ಕೊಂಡು ಏನ್ ಮಾಡ್ತೇನೆ, ನಾನು ಮದುವೆ ಮಾಡ್ಕೊಳ್ತೀನಿ. ರಾಮ ಸುಳ್ಳು ಹೇಳ್ತಾನೆ, ಇಲ್ಲ ಇಲ್ಲ ನೀನು ನನಗೆ ಸರಿ ಹೊಂದೋದಿಲ್ಲ. ಯಾಕಂದ್ರೆ ಸೀತಾಮಾತೆಗೆ ದಾಸಿ ಆಗ್ಬೇಕಾಗಿತ್ತು ನೀನು, ನನ್ನ ಹೆಂಡತಿಗೆ ದಾಸಿ ಆಗ್ತೇನೆ ನೀನು, ಬೇಡ ಬೇಡ ಹೋಗು. ಅಲ್ಲಿ ಲಕ್ಷ್ಮಣ ಇದ್ದಾನೆ ನೋಡು, ಸ್ಮಾರ್ಟ್ ಆಗಿದ್ದಾನೆ ಹುಡುಗ, ಅವ್ನು ಮದುವೆ ಆಗಿಲ್ಲ, ಹೋಗಲ್ಲಿ ಅಂತ ಹೇಳ್ತಾನೆ. ಮದುವೆ ಆಗಿರಲಿಲ್ಲ ಅವನಿಗೆ, ಹಾಗಿತ್ತು. ಊರ್ಮಿಳೆ ಇದ್ಲು,
ಬಟ್ ರಾಮಚಂದ್ರ ಸುಳ್ಳು ಹೇಳ್ತಾನೆ ಶೂರ್ಪನಖಿಗೆ. ಸುಳ್ಳಲ್ಲ ಅದು, ಒಂದು ಕುಚೋದು ತಮಾಷೆ ಅಷ್ಟೇನೆ. ಹೋಗು ನೋಡ ಹುಡುಗ ಏನೋ ಮಾಡ್ತಾನೆ ನೋಡು, ಸ್ಮಾರ್ಟ್ ಆಗಿದ್ದಾನೆ, ಅವ್ನು ಮದುವೆ ಆಗಿಲ್ಲ, ಹೋಗ ಅವ್ನು ಹಿಡ್ಕೊ. ಅವಾಗಲೇ ಕುಯ್ಯೋದು ಮೂಗ್ನ, ಕಿವಿನ. ಓಕೆ, ಸೊ ಹೀಗೆ ರಾಮಚಂದ್ರ ಏನ್ ಮಾಡ್ತಾನೆ ಸುಳ್ಳಲ್ಲ, ಅಧರ್ಮ ಅಲ್ಲ, ಅವಿವೇಕ ಅಲ್ಲ, ಅದು ಭಗವಂತ ಮಾಡಿರೋದು ಅಲೌಕಿಕ ಲೀಲೆ. ಅದಕ್ಕೋಸ್ಕರ ನಾವು ಅದನ್ನ ಭಗವಂತ ಮಾತನ್ನ ಹೇಗಿದೆ ಅದನ್ನ ಕೇಳಬೇಕು. ನೋಡಿ ಹೇಳ್ತಾರೆ, ಇನ್ಯಾವ್ದು ಹೇಳ್ಬೇಕು, ಇಷ್ಟ ಆಯ್ತು. ಆಮೇಲೆ ಆಮೇಲೆ ಋಷಿಗಳು ಭರತನಿಗೆ ಸಲಹೆ ಮಾಡ್ತಾರೆ, ಹೋಗು ಹೋಗು ಹೋಗು, ರಾಮನ ಕಾಲಿಗೆ ಬಿದ್ಬಿಡು, ಹತ್ಬಿಡು, ಬಿಡೋ ಅಂತ ಕರ್ಕೊಂಡ್ ಬಂದ್ಬಿಡು. ಇಲ್ಲ, ಮಾಡಿದ್ರು ಜಪ್ಪಯ್ಯ ಅಂದ್ರು, ರಾಮಚಂದ್ರ ಬರಕ್ ಒಪ್ಲಿಲ್ಲ. ಆಮೇಲೆ ಈ ಪಾದಕ ವಿಚಾರಕ್ಕೆ ಬರೋಣ. ಸರಿ, ಆಮೇಲೆ ಅರ್ಥ ಆಯ್ತು ಯಾರಿಗೆ, ಎಲ್ರಿಗೂ ಬರೋದಿಲ್ಲ ಅಂತ. ಅದಕ್ಕೆ ಆಮೇಲೆ ಕಾಮಾದ್ವಾ ತಾತ ಲೋಭಾತ್ ವಾ ಮಾತ್ರ ತುಭ್ಯಮಿದಂ ಕೃತಂ ನ ತನ್ಮನಸಿ ಕರ್ತವ್ಯಂ ವರ್ತವ್ಯಂ ಚ ಮಾತೃವತ್. ಭರತನಿಗೆ ತಾಯಿಯನ್ನ ಧಿಕ್ಕಾರ ಮಾಡಬೇಡಪ್ಪ, ಹೋಗು ರಾಜ್ಯಭಾರ ಮಾಡು ಅಂತ ಹೇಳ್ತಾನೆ. ಆದ್ರೆ ಭರತ ಒಪ್ಪೋದಿಲ್ಲ. ಒಪ್ಪದೇ ಇದ್ದಾಗ ಏನ್ ಮಾಡ್ತಾನೆ, ಅದಿರೋರ್ಹಾರ ಪಾದಾಭ್ಯಂ ಪಾದುಕೆ ಹೇಮಭೂಷಿತೆ, ಅದು ಚಿನ್ನದ ಹೊದಿಕೆನ ಹೊದಿಸಿರ್ತಾರೆ ಪಾದುಕೆನ. ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮ ವಿದಾಸಿತಃ. ಸೊ ಅದಿರುಹ್ಯ ನರವ್ಯಾಘ್ರ ಪಾದುಕೆ ವ್ಯವಮುಚ್ಚಜ. ಸೊ ಇದಾದ್ಮೇಲೆ ಭರತ ಹೇಳ್ತಾನೆ, ಆ ಪಾದುಕೆಯನ್ನ ಒಂದ್ಸಲ ಮುಟ್ಟಿ, ಅದನ್ನ ರಾಮಚಂದ್ರ ಚಪ್ಪಲಿ ಹಾಕೊಂಡು ಹೋಗಿರ್ತಾನೆ, ಪಾದುಕೆ ಹಾಕೊಂಡು ಹೋಗಿರ್ತಾನೆ, ಇಲ್ಲ ತಂದಿರ್ತಾನೆ ಅಲ್ಲಿಂದ. ಹೇಳಿದ್ನಲ್ಲ, ರಸ್ತೆ ನಿರ್ಮಾಣ ಮಾಡಿರ್ತಾನೆ, ಸುಂದರವಾದ ರಸ್ತೆ ಅಲಂಕಾರ ಮಾಡಿ ಚಿನ್ನದ ಪಾದುಕೆನ ತಂದಿರ್ತಾನೆ. ರಾಮಚಂದ್ರನ ಕರ್ಕೊಂಡು ಹೋಗ್ಬೇಕು, ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ಯಾವಾಗ ರಾಮಚಂದ್ರ ಬರಲ್ಲ ಅಂತ ಹೇಳ್ತಾನೆ, ಅದನ್ನ ಮೆಟ್ಟಿ ಒಂದ್ಸಲ ಕಾಲಲ್ಲಿ ತುಳಿದು ಅದನ್ನ ಕೊಡ್ತಾನೆ. ಭರತ ಅದನ್ನ ತಲೆ ಮೇಲೆ ಹೊತ್ಕೊಂಡು ಬರ್ತಾನೆ. ಹೇಗ್ ಬರ್ತಾನೆ, ಸ ಪಾದುಕೆ ಸಂಪ್ರಮಮ್ಯ ರಾಮಂ ವಚನಮಬ್ರವೀತ್ ಚತುರ್ದಶಾಹಿ ವರ್ಷಾಣಿ ಜಟಾಚೀರದರೋಹಿಯಂ ಫಲ ಮೂಲಾಶನೋ ವೇದಂ ಭವೇಯಂ ರಘುನಂದನ ಚತುರ್ದಶೇ ಹಿ ಸಂಪೂರ್ಣೆ ವರ್ಷೇ ಹನಿ ರಘುತ್ತಮ ನಾ ದ್ರಕ್ಷ್ಯಾಮೇದಿ ತ್ವಾಂ ತು ಪ್ರವೇಕ್ಷ್ಯಾಮಿ ಹುತಾಶನಂ. 14 ವರ್ಷ ನಾನು ಬರೋದಿಲ್ಲ ಭರತ, ನಾನು ಬರೋದಿಲ್ಲ. ಹೌದಾ, ಇದೇ ಮಾತಾ? 14 ವರ್ಷ ಆದ್ಮೇಲೆ ಒಂದು ದಿನ ಏನಾದ್ರು ನೀನ್ ಬರೋದು ತಡ ಆಯ್ತು ಅಂದ್ರೆ ನಾನೇನ್ ಮಾಡ್ತೀನಿ, ಪ್ರವೇಕ್ಷ್ಯಾಮಿ ಹುತಾಶನಂ, ಬೆಂಕಿಗೆ ಬಿದ್ದೋಗ್ತೀನಿ. ಇದು ಪ್ರೀತಿ. ಅಷ್ಟು ಬಲವಂತ ಮಾಡಿದಕ್ಕೆ ರಾಮಚಂದ್ರ ಮತ್ತೆ ವಾಪಸ್ ಅಯೋಧ್ಯೆಗೆ ಬರೋ ಪ್ಲಾನ್ ಇರ್ಲಿಲ್ಲ. ಭರತ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ಓಕೆ ಓಕೆ 14 ವರ್ಷ ಆದ್ಮೇಲೆ ಬರ್ತೀನಿ. ಆದ್ರೆ ಒಂದು ದಿನ ತಡ ಆಯ್ತು ಅಂದ್ರೆ ಯದಿ ನ ದ್ರಕ್ಷ್ಯಾಮ್ ಯದಿ ತ್ವಾಂ, ನೀನ್ ಏನಾದ್ರೂ 15ನೇ ವರ್ಷ ಶುರು ಆಗುತ್ತಲ್ಲ, ಮೊದಲನೇ ದಿನ ಏನಾದ್ರೂ ನಿನ್ನ ದರ್ಶನ ಆಗದೆ ಇದ್ರೆ, ನ ದ್ರಕ್ಷ್ಯಾಮಿ ಯದಿ ತ್ವಾಂ, ನಿನ್ನ ದರ್ಶನ ಆಗದೆ ಇದ್ರೆ ನಾನ್ ಬೆಂಕಿಗೆ ಬಿಡೋಗ್ತೀನಿ. ತಥೇಚಿತಾ ಪ್ರತಿಜ್ಞಾಯ ತಮ್ಮ ಪರಿಶೋಧ್ಯ ಸಾದರಂ. ಓಕೆ ಓಕೆ ಆಯ್ತು. ಈಗ ಹೇಳ್ತಾನೆ, ಮಾತರಂ ರಕ್ಷ ಕೈಕೇಯಿಂ, ಫಸ್ಟ್ ಕೈಕೇಯಿ ರಕ್ಷಣೆ ಮಾಡು ನೀನು. ಮಾ ರೋಷಂ ಕುರು ತಾಂ ಪ್ರತಿ, ಅವಳ ಮೇಲೆ ಪ್ರತಿಯಾಗಿ ಕೋಪ ಮಾಡ್ಕೋಬಾರ್ದು. ನನ್ನ ಅಣ್ಣನ ಕಾಡಿ ಅಂಟಿದ್ಯಾ ನೀನು, ಹಾಗೆ ಹೀಗೆ ಇರು, ನಾನು ಏನ್ ಮಾಡ್ತೀನಿ ಅಂತೆಲ್ಲ ಮಾಡಬಾರ್ದು. ಮಯಾ ಚ ಸೀತಾಯ ಚೈವ ಶಪ್ತೋಸಿ ರಘುನಂದನ. ಇದನ್ನ ಹೇಳ್ಬೇಕಾದ್ರೆ ರಾಮನ್ ಕಣ್ಣಲ್ಲಿ ನೀರು ಬರುತ್ತೆ. ಇತ್ಯುಕ್ತ್ವಾ ಶ್ರುತ ಪರಿತಾಕ್ಷು ಭ್ರಾತರಂ ವಿಸಸರ್ಜಃ. ಎಷ್ಟು ಪ್ರೀತಿ ಇದೆ ನೋಡಿ ಕೈಕೇಯಿಗೆ. ಇವಾಗ್ಲೂ ಈ ಕ್ಷಣಕ್ಕೂ ಅವನಿಗೆ ದ್ವೇಷ ಇಲ್ಲ ಅವ್ರ ಮೇಲೆ. ಎಲ್ಲೂ ಒಂದು ಮಾತು ಮಾತಾಡಿಲ್ಲ ದಶರಥನ ಬಗ್ಗೆ ಆಗ್ಲಿ, ಕೈಕೆ ಬಗ್ಗೆ ಆಗ್ಲಿ. ಆದ್ರೆ ಒಂದು ಕಡೆ ವಾಲ್ಮೀಕಿ ಹೇಳ್ತಾರೆ, ತಂದೆಯನ್ನ ನಿಂದನೆ ಮಾಡ್ಬಿಟ್ಟ ರಾಮಚಂದ್ರ. ಯಾವ ರೀತಿ, ಯಾರು ಹೆಂಡತಿಯ ಮೋಹಕ್ಕೆ ಬಲಿ ಆಗ್ತಾರೆ ಅವರು ಸರ್ವಸ್ವನ್ನ ಕಳ್ಕೊಂಡ್ಬಿಡ್ತಾರೆ, ನನ್ನ ತಂದೆ ಹಾಗಾಗ್ಬಿಟ್ರು ಅಂತ ದುಃಖ ಪಡ್ತಾನೆ. ಬೈಕೊಳ್ಳಿಲ್ಲ, ದುಃಖ ಪಡ್ತಾನೆ. ಆ ಭರತ ಆ ಚಿನ್ನದ ಪಾದುಕೆಯನ್ನ ತಲೆ ಮೇಲೆ ಹೊತ್ಕೊಂಡು ರಾಮಚಂದ್ರನಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ವಾಪಸ್ ಬಂದು ಬಿಡ್ತಾನೆ.
ಬಂದು ಇಲ್ಲಿ ನಂದ ಗ್ರಾಮದಲ್ಲಿ ಪಾದಕೆಯನ್ನು ಇಟ್ಟು ಏನ್ ಮಾಡ್ತಾನೆ, ದಿನ ಅದಕ್ಕೆ ವರದಿ ಒಪ್ಪಿಸ್ತಾ ಇರ್ತಾನೆ. ಹೀಗಾಯ್ತು ರಾಜ್ಯದಲ್ಲಿ ಈ ತರ ಆಯ್ತು ಅಂತ ವರದಿ ಒಪ್ಪಿಸ್ತಾ ಇರ್ತಾನೆ. ಯಾಕಂದ್ರೆ ಈಗ ಅದು ಬೈ ಪಾದಕೆ ಎಲ್ಲ ಶ್ರೀರಾಮಚಂದ್ರನೇ ರಾಜ್ಯಭಾರ ಮಾಡ್ತಾನೆ. ವಸಿಷ್ಠಿಗೆ ಹೇಳ್ತಾರೆ, ನಾನು 14 ವರ್ಷ ಆದ್ಮೇಲೆ ಮತ್ತೆ ವಾಪಸ್ ಅಯೋಧ್ಯೆಗೆ ಬಂದು ನಾನು ಭರತನ ಜೊತೆ ನಾನು ರಾಜ್ಯಭಾರ ಮಾಡ್ತೀನಿ ಅಂತೀನಿ ಹೊರತು ನಾನ್ ರಾಜ್ಯಭಾರ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ. ನನ್ನ ರಾಜ್ಯ ಅಲ್ಲ ಅಂತ ಹೇಳ್ತಾನೆ. ರಾಜ್ಯದ ಮೇಲೆ ಆಸೆ ಇಲ್ಲ. ರಾಮ ಹೇಳ್ತಾನೆ ಅಮ್ಮನಿಗೆ, ಕೈಕೇಯಿಗೆ, ಯಾವಾಗ ದಶರಥ ಕುಸ್ತು ಬಿದ್ದೋಗಿರ್ತಾನೆ ಅವಾಗ, ಅಮ್ಮ ನನ್ ಮೇಲೆ ಯಾಕೆ ಅನುಮಾನ ಪಟ್ಟೆ ನೀನು? ನನ್ನ ರಾಜ್ಯದ ಆಸೆಗೋಸ್ಕರ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಯ್ತಾ ನಿನಗೆ? ಒಂದು ಮಾತು ನನಗೆ ಹೇಳಿದ್ರೆ ನಾನು ನಿಂತು ಪಟ್ಟಾಭಿಷೇಕ ಮಾಡ್ತಾ ಇದ್ನಲ್ಲ. ನನ್ನ ಮೇಲೆ ಅನುಮಾನ ಇದ್ದಿದ್ದಕ್ಕೆ ತಾನೇ ನನ್ನ ಕಾಡು ಕಳಿಸ್ದೆ ನೀನು. ಭರತನ ಪಟ್ಟಾಭಿಷೇಕ ತೆಗೆದುಬಿಡ್ತಾನೆ ಇವನು ಅಂತ. ನನಗೆ ರಾಜ ಕಾಮಕ್ಕೋಸ್ಕರ ಇರ್ಲಿಲ್ಲ, ನನಗೆ ರಾಜ್ಯದ ಹಂಗ ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾನೆ. ನೋಡಿ, ಅದಕ್ಕೆ ಎಷ್ಟು ನೋವಾಗುತ್ತೆ ಅಲ್ವಾ? ಅನುಮಾನ ಅನ್ನೋದು, ಭರತನ ಅನುಮಾನ ಪಟ್ಬಿಡ್ತಾರೆ ಕೌಸಲ್ಯೆ, ಗುಹ ಅನುಮಾನ ಪಟ್ಬಿಡ್ತಾನೆ, ಲಕ್ಷ್ಮಣ ಅನುಮಾನ ಪಡ್ತಾನೆ. ಮತ್ತೆ ಅಯೋಧ್ಯೆಗೆ ಬರ್ತಾನೆ ಭರತ. ಅದ್ ಹೆಂಗಿರುತ್ತೆ ಅಂದ್ರೆ, ಪುಷ್ಪನದ್ದಾಂ ವಸಂತಾಂತೆ ಮತ್ತ ಭ್ರಮರಶಾಲಿನೀಂ ಧೃತದಾವಾಗ್ನಿ ವಿಪುಲಾಷ್ಟಂ ಕ್ಲಾಂತಾಂ ವನಲತಾಮಿವ. ಕಾಡಿಗೆ ಬೆಂಕಿ ಬಿದ್ದಾಗ ಬೆಂಕಿ ಆರೋದ್ಮೇಲೆ ಹೆಂಗಿರುತ್ತೆ ಕಾಡು? ಕೊಳೋ ಸ್ಮಶಾನ ತರ ಇರುತ್ತಲ್ಲ, ಆ ತರ ಇರುತ್ತೆ. ಯಾರ ಮನೇಲೂ ಅಡುಗೆ ಮಾಡಿಲ್ಲ, ಯಾರ ಮನೇಲೂ ದೀಪ ಹಚ್ಚಿಲ್ಲ. ಮೊನ್ನೆ ಒಂದಿನ ಹೇಳ್ತಾ ಇದ್ದೆ, ಫಸ್ಟ್ ಡೇ ಮಾಡ್ಬೇಕಾದ್ರೆ, ರಾಮ ಕಾಡಿಗೆ ಹೋದ ದಿನ ಯಾವ ತಾಯಿ ಮಗುವನ್ನ ಹೆತ್ತಲೋ ಆ ಮಗುವನ್ನ ಬೈಕೋತಿದ್ದಾಳೆ. ದರಿದ್ರ, ಅನಿಷ್ಟ. ಹಸುಗಳು ಹಾಲು ಕೊಡ್ತಾ ಇಲ್ಲ, ಹಸುಗಳು ಗೊಳೋ ಅಂತಿದ್ದಾವೆ, ಯಾವ ಕರುಗಳು ಅಮ್ಮನ ಹತ್ರ ಹೋಗ್ತಾ ಇಲ್ಲ. ಹೇಗಿತ್ತು ಅಂದ್ರೆ, ವೃಕ್ಷಣ ಭೂಮಿ ತಲಾಂ ನಿಮ್ನಾಂ ವೃಕ್ಷ ಪಾತ್ರೆ ಸಮಾವೃತಂ. ಎಲ್ಲ ಪಾತ್ರೆಗಳು ಒಣಗೋಗಿದ್ದಾವೆ. ಅಡಿಗೆ ಮಾಡಿ ಎಷ್ಟು ದಿನ ಆಯ್ತು? ವಿಪುಲಾಂ ವಿದತಾಂ ಚೈವ ಯುಕ್ತ ಪಾಶಾಂ ತರಸ್ವಿನಾಂ ಭೂಮಿ ಬಾಣೈರ್ವಿ ನಿಷ್ಕೃತಾಂ ಪತಿತಾಂ ಜಾಮಿ ವಾಯುಧಾತ್ ನಿಹತಾಂ ಪ್ರತಿ ಸೈನ್ಯೇನ ವಡವಾಮಿವ ಪಾತಿತಾಂ. ಹೇಗೆ ಕಾಣ್ತದೆ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ. ಯುದ್ಧಕ್ಕೆ ಹೋದಂತಹ ಸವಾರರನ್ನ ಶತ್ರುಪಕ್ಷದವರು ಕೊಂದಾಕಿ ಸಂಹಾರ ಮಾಡಿ ಆ ಕುದುರೆಯನ್ನ ಛಿದ್ರ ಮಾಡಿ ಅದನ್ನ ಬಿಡ್ತಾರಲ್ಲ, ಆ ಕುದುರೆ ಪರಿಸ್ಥಿತಿ ಆ ತರ ಆಯ್ತು. ಎಲ್ಲ ನಾಶ ಆಗೋಗಿದೆ, ಕುದುರೆ ಕಾಲು ಕೈ ಮುರಿದು ಹಾಕಿದ್ದಾರೆ ಶತ್ರುಗಳು. ಆ ಪರಿಸ್ಥಿತಿಲಿ ಅಯೋಧ್ಯೆ ಕಾಣ್ತಾ ಇತ್ತು. ಒಂದು ಕಾಲದಲ್ಲಿ ಅಯೋಧ್ಯೆ ಹೇಗಿತ್ತು ವರ್ಣನೆ ಮಾಡ್ತಾರಲ್ಲ, ಒಂದು ಸರ್ಗ ಪೂರ್ತಿ ವರ್ಣನೆ ಮಾಡ್ತಾರೆ ಅಯೋಧ್ಯೆ ಹೇಗಿತ್ತು ಅಂತ. ಇವತ್ತು ಅಯೋಧ್ಯೆ ಈಗ ನಾವೇನ್ ನೋಡ್ತಿದೀವಲ್ವಾ, ರಾಮ ಇಲ್ಲದ ಅಯೋಧ್ಯೆ ಹೇಗಿತ್ತು? ಯಾವ ಮುಸ್ಲಿಂ ಆಳ್ವಿಕೆಗೆ ನಮ್ಮ ಜನಗಳಿಗೆ ಬುದ್ಧಿ ಬರೋದಿಲ್ಲ. ನಮಗೆ ಬುದ್ಧಿ ಬರೋದಿಲ್ಲ. ನಮಗೆ ಯಾರು ನಮ್ಮ ದೇಶವನ್ನ ಕೊಂದು ತಿಂದು ಲೂಟಿ ಮಾಡಿ ಹಗರಣ ಮಾಡಬಾರ್ದು ಮಾಡ್ತಾ ಇದ್ದಾರೆ, ಅವ್ರ ಯೋಗ್ಯತೆಗೆ ಭಗವದ್ಗೀತೆ ಸೇರ್ಸಕ್ ಆಗ್ತಾ ಇಲ್ಲ ಸ್ಕೂಲ್ ಚಾಪ್ಟರ್ ಅಲ್ಲಿ. ಎಂಥ ಪಾಪಿ ಜನಗಳು. ಯಾವೊಂದೋ ಓದ್ತಾ ಇದೀವಿ ನಾವು, ಬಾಬರ್, ಅಕ್ಬರ್, ಹುಮಾಯೂನ್. ಯಾವನಿಗೆ ಬೇಕದು? ಮಕ್ಳಿಗೆ ಪಾಠ ಮಾಡಕ್ಕೆ ಹೇಸಿಗೆ ಅನ್ಸ್ಬಿಡುತ್ತೆ ನಮ್ಗೆ. ಮಕ್ಳಿಗೆ ಪಾಠ ಹೇಳ್ಕೊಡೋದಕ್ಕೆ ಸ್ಕೂಲ್ ಪಾಠಗಳನ್ನ ಯಾಕೆ ಬೇಕು ಅದು? ಆಂಗ್ಲೋ ಇಂಡಿಯನ್ ಯುದ್ಧ ಯಾವಾಗ ಆಯ್ತು? ಪಾಣಿಪಟ್ ಯುದ್ಧ ಯಾವಾಗ ಆಯ್ತು? ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಯಾರಾದ್ರೂ ಟೀಚರ್ಸ್ ಇದ್ರೆ ನಿಜವಾಗ್ಲೂ ಏನನ್ಸುತ್ತೆ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭುಗಳು ಸಂಸ್ಕೃತ ವಿದ್ವಾಂಸರಾಗಿದ್ರು. ಹೌದು, ಭಗವಂತನೇ. ಆದ್ರೂ ಸಂಸ್ಕೃತ ವಿದ್ವಾಂಸ ಆಗಿದ್ರು. ಮಕ್ಕಳೆಲ್ಲ ಪಾಠ ಕೇಳಕ್ ಬರ್ತಾ ಇದ್ರು. ಪಾಠ ಹೇಳೋದ್ ನಿಲ್ಸ್ಬಿಟ್ರು ಅವರು. ಏನ್ ಹೇಳ್ಕೊಡ್ಲಿ ನನ್ ಗ್ರಾಮರು? ಸಂಸ್ಕೃತ ವ್ಯಾಕರಣ ನಾನು ಏನ್ ಹೇಳ್ಕೊಳ್ಳಿ? ಪ್ರತಿಯೊಂದು ಅಕ್ಷರ ಭಗವಂತನೇ ಆಗಿ ಕಾಣ್ತಿದೆ ನನಗೆ. ಪ್ರತಿಯೊಂದು ಅಕ್ಷರನು ಎಲ್ಲ ಭಗವಂತನೇ. ಹೀಗೆ ನಮ್ಗೆ ಅದೊಂದು ದೂರದೃಷ್ಟಿ ಇರಬೇಕು. ಮಕ್ಕಳಿಗೆ ಭವಿಷ್ಯದಲ್ಲಿ ರಾಮಾಯಣ ಹೇಳ್ಕೊಡೋದಿಲ್ದಂಗೆ ಆಗ್ಬಿಡ್ತಾರೆ. ರಾಮಾಯಣ ಕಥೆನೇ ಇಲ್ಲ ಆಗ್ಬಿಡುತ್ತೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು
ಕಡೆ ನಡೀತಾ ಇದೆ ಏನೋ ಗೊತ್ತಿಲ್ಲ, ರಾಮಾಯಣ ಪ್ರವಚನ, ಮಹಾಭಾರತ, ಭಾಗವತ, ಭಗವದ್ಗೀತೆ ಪ್ರವಚನ ಎಲ್ಲೋ ಮರುಭೂಮಿಲಿ ಓಯಸಿಸ್ ಕಂಡಂಗೆ ಎಲ್ಲೋ ಒಂದೊಂದ್ ಕಡೆ ಮಾಡ್ತಾರೆ, ಅದು ನಿಂತೋಗ್ಬಿಡುತ್ತೆ. ಯಾಕೆ ನಾವೇ ಓದ್ತಾ ಇಲ್ಲ, ನಮ್ಮ ಮಕ್ಳಿಗೆ ಏನ್ ಹೇಳ್ಕೊಡ್ತೀವಿ ಮತ್ತೆ? ಯಾವ್ದೋ ಒಂದು ಕಥೆ ಅಲ್ಲ ಇದು, ಕಟ್ಟು ಕಥೆ ಅಲ್ಲ ರಾಮಾಯಣ ಅಂದ್ರೆ. ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಬೇಕು, ಇದನ್ನ ಪ್ರಯತ್ನ ಮಾಡ್ಬೇಕು. ರಾಮ ಯಾರು, ಅಟ್ಲೀಸ್ಟ್ ರಾಮ ಯಾರು ಅಂತ ತಿಳ್ಕೊಬೇಕು, ರಾಮನ ಭಕ್ತಿ ಅವನ್ ನಾಮ ಆದ್ರೂ ಹೇಳ್ಬೇಕಲ್ಲ. ಬಂದ ನಂದಿಗ್ರಾಮಕ್ಕೆ, ನಂದಿಗ್ರಾಮಂ ಗಮಿಷ್ಯಾಮಿ ಸರ್ವನಾಮಂತ್ರಯೇತ್ರವಃ ತತ್ರ ದುಃಖಮಿದಂ ಸರ್ವಂ ಸಹಿಷೆ ರಾಗಂ ವಿನ. ರಾಮ ಇಲ್ಲದ ಅಂತ ನಂದಿಗ್ರಾಮ ಅಯೋಧ್ಯೆ ಬಿಕೋ ಅಂತಿದೆ. ಕಷ್ಟಪಟ್ಟು ರಾಜ್ಯಭಾರ ಮಾಡ್ತಾ ಇದ್ದಾನೆ, ದುಃಖದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆಮೇಲೆ ಯಾವತ್ತೂ ಕೂಡ ನಂದಿಗ್ರಾಮದಲ್ಲಿ ಇರುವಾಗ ಅವನು ಅರಮನೆಯಿಂದ ಊಟ ಬರ್ತಿರ್ಲಿಲ್ಲ. ಅಲ್ಲಿ ಏನ್ ಊಟ, ಅಲ್ಲಿ ಗೆಡ್ಡೆ ಗೆಣಸು ತಿನ್ಕೊಂಡೇ ಇದ್ದಿದ್ದ ಅವನು. ರಾಮ ಇಲ್ಲ ಅಂತ ಖುಷಿಯಿಂದ ಜೀವನ ಮಾಡ್ಲಿಲ್ಲ ಅವನು. ಕೈ ತರ ರಾಮನ್ ಕಾಡಿಗೆ ಹಾಕ್ಬಿಟ್ರೆ ನನ್ ಮಗ ಖುಷಿಯಾಗಿರ್ತಾನೆ ಅಂತ. ಏನೇ ಮಾಡಿದ್ರು ಫಸ್ಟ್ ಒಂದು ಪಾದಕಿಗೆ ಅರ್ಪಣೆ ಮಾಡ್ತಾ ಇದ್ದ. ಪಾದುಕಾಭ್ಯಂ ಪ್ರಥಮಂ ನಿವೇದ್ಯ, ಪಾದುಕೆಗೆ ಫಸ್ಟ್ ನಿವೇದನೆ ಮಾಡ್ತಾ ಇದ್ದ ಏನೇ ಆಗ್ಲಿ. ಚಕಾರ ಪಶ್ಚಾತ್ ಭರತೋ ಯಥಾವತ್. ಆಮೇಲೆ ಭರತ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ. ಫಸ್ಟ್ ನಾವು ಭಗವಂತನ ನಿವೇದನೆ ಮಾಡ್ಬೇಕು, ಅದೇ ನೈವೇದ್ಯ ಮಾಡಿ ಅನ್ನೋದು. ನಾವು ಅಲ್ಲಿ ನೈವೇದ್ಯ ಮಾಡ್ಬಿಟ್ಟು ನಮ್ಗೆ ಇಲ್ಲಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿಂದ್ಬಿಡೋದಲ್ಲ. ಎಲ್ರಿಗೂ ಹೇಳ್ತೀನಿ, ನಿಮಗೆ ಸಂಬಳ ಬಂತಲ್ಲ ಅಥವಾ ಯಾವ್ದು ದುಡ್ಡು ಬಂತಲ್ಲ ಅದನ್ನ ಫಸ್ಟ್ ಭಗವಂತನ ನೈವೇದ್ಯ ಮಾಡಿ. ಅವನೇನ್ ಖರ್ಚು ಮಾಡೋದಿಲ್ಲ, ಭಗವಂತನ ಏನ್ ಕೊಟ್ರೆ ಏನ್ ಖರ್ಚು ಮಾಡೋದಿಲ್ಲ ಅಲ್ಲ, ಅದನ್ನ ಅವನಿಗೆ ಖರ್ಚು ಮಾಡ್ಬೇಕು. ನಿಮ್ಮ ಶಕ್ತಿಯಾನುಸಾರ ನಿಮ್ಗೆ ಎಷ್ಟೆಷ್ಟು ಭಗವಂತ ಕೊಟ್ಟಿದಾನೋ ಅದನ್ನೆಲ್ಲ ಅದ್ರಲ್ಲಿ ಎಷ್ಟು ಭಗವಂತ ನಿಮ್ಗೆ ಕೊಡ್ಬೇಕು ಅನ್ಸುತ್ತೆ ಅದನ್ನ ಕೊಡಿ. ಫಸ್ಟ್ ಭಗವಂತನ ನೈವೇದ್ಯ ಮಾಡಿ, ಆಮೇಲೆ ಅದನ್ನ ಭಗವಂತ ಸೇವೆಗೆ ತೊಡಗಿಸಿ. ಭಗವಂತ ಪಾದುಕೆಗೆ ನೈವೇದ್ಯ ಮಾಡ್ತಾ ಇದ್ದಾನೆ. ಪಾದುಕಾಭ್ಯಾಂ ಪ್ರಥಮಂ ನಿವೇದ್ಯ. ಓಕೆ, ಅದಾದ್ಮೇಲೆ ಚಿತ್ರಕೂಟ ಬಿಟ್ಟು ಹೊರಟೋಗ್ತಾರೆ. ಎಲ್ಲರೂ ಅಲ್ಲಿದ್ದ ಋಷಿಗಳು. ಭಗವಂತ ಯಾಕೆ ಚಿತ್ರಕೂಟದಲ್ಲಿ ಉಳ್ಕೊಂಡ, ಅಲ್ಲಿ ಋಷಿಗಳು ಇರ್ತಾರೆ, ಕಾಯ್ತಾ ಇರ್ತಾರೆ ಭಗವಂತ ಬರೋದಕ್ಕೋಸ್ಕರ. ಅವ್ರು ಉದ್ಧಾರ ಮಾಡ್ಬೇಕು. ಅವ್ರು ಉದ್ಧಾರ ಮಾಡಿ ಅಲ್ಲಿಂದ ದಂಡಕಾರಣ್ಯಕ್ಕೆ ಹೋಗ್ಬೇಕು. ಅದು ನೆಕ್ಸ್ಟ್ ಅರಣ್ಯಕಾಂಡದಲ್ಲಿ ಬರುತ್ತೆ. ಅಲ್ಲಿ ಜನಸ್ಥಾನದಲ್ಲಿ ಏನೇನೆಲ್ಲ ಆಯ್ತು. ಅಲ್ಲಿ ಶೂರ್ಪನಖಿ ಬರ್ತಾಳೆ, ಆಮೇಲೆ ಖರದೂಷಣ ತ್ರಿಶೂರ ಬರ್ತಾರೆ, ಅವಳ ಅಣ್ಣಂದ್ರು. ರಾವಣನೇ ಸ್ವತಃ ತನ್ನ ತಂಗಿ ಗಂಡನ ಕೊಂದು ಬಿಟ್ಟಿರ್ತಾನೆ. ಕೊಂದ ಮೇಲೆ ಅವಳಿಗೆ ಇಡೀ ಸೌತ್ ಇಂಡಿಯಾ ಪೂರ್ತಿ ಬರ್ಕೊಟ್ಬಿಟ್ಟಿರ್ತಾನೆ ರಾವಣ. ಸೌತ್ ಇಂಡಿಯಾ ನಿಂದೆ, ಯಾರಾದ್ರೂ ಚಕಾರ ತಂಗಿಲ್ಲ, ಅಲ್ಲಿ ಯಾರು ಬರಂಗಿಲ್ಲ, ನೀನ್ ಎಷ್ಟೇನ್ ಬೇಕಾದ್ರೆ ಕೊಂದು ತಿನ್ಬೋದು, ಅಲ್ಲಿ ಏನ್ ಬೇಕಾದ್ರೆ ರೆಸಾರ್ಟ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಈಗಿನ ರಾವಣರು ಮಾಡ್ತಾರಲ್ಲ, ರಾಜಕೀಯ ರಾವಣರು ಹಾಗೆ. ಭಾರತ ಯಾರೋ ಇಬ್ರಿಗೆ ಮಾತ್ರ ಹಂಚ್ಬಿಡೋದು. ಹೋಗಿದ್ರಲ್ಲ ಮೂರ್ಖರು ಭಾರತನ ಹಂಚೋದಿಕ್ಕೆ, ಹಂಚ್ಬಿಟ್ಟಿದ್ರಲ್ಲ. ನೀನ್ ನೋಡಪ್ಪ, ನೀನು ಇದನ್ ತಗೋ, ನೀನು ಇದನ್ ತಗೋ. ಇವರಪ್ಪನ ಮನೆ ಆಸ್ತಿ ಅಂತ ಭಾರತನ ಪೂರ್ವ ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ಡಿವೈಡ್ ಮಾಡಿ, ತಗೋಪಾ ನೀನ್ ತಗೋ, ನೀನು ಇದು ತಗೋಪಾ, ನಿಮ್ಮ ಅಪ್ಪನ ಆಸ್ತಿ ಇದು ತಗೋ, ನೀನು ಪ್ರಧಾನ ಮಂತ್ರಿ, ನೀನು ರಾಷ್ಟ್ರಪತಿ ಆಗ್ಬಿಡು. ಇಂಥ ಮೂರ್ಖರಿಗೆ ಹೇಳಿದಲ್ಲ ಪ್ರಭುಪಾದರು, ನೇರವಾಗಿ ಹೇಳ್ಬಿಟ್ಟಿದ್ದಲ್ಲ. ಇನ್ನೇನು ಕದ್ದು ಮುಚ್ಚಿ ಹೈಡ್ ಮಾಡೋದೇನು ಅವಶ್ಯಕತೆ ಇಲ್ಲ. ಕೆಟ್ಟ ಸಾವು ಬರುತ್ತೆ ನಿನಗೆ ಅಂತ ಹೇಳ್ಬಿಟ್ಟಿದ್ರು. ಯಾಕೆ ಅವ್ರ ಹೆಸರೆಲ್ಲ ಹೇಳಿ ನಾವು ಹೊಲ್ಸ್ ಮಾಡ್ಕೋಬೇಕು ಅಂತ ನಾವು ಸುಮ್ಮನೆ ಹೇಳಬೇಕು. ಅದ್ರಿಗೆ ಏನ್ ಮಾಡ್ತೀರಿ, ಒಳಗಡೆಯಿಂದ ಅದು ಬರುತ್ತೆ, ಹೇಳ್ಬೇಕು ಅಂತ ಹೇಳಿಸ್ತಾನೆ ಭಗವಂತ, ಹೇಳಿಸ್ತಾನೆ. ಇನ್ನಾದ್ರೂ ಸಕ್ರಿಯ ರಾಜಕೀಯವನ್ನ ಬಿಟ್ಟು ಆಧ್ಯಾತ್ಮದ ಕಡೆ ಮುಖ ಮಾಡಿಯಪ್ಪ ಅಂತ ಕೇಳ್ಕೊಂಡ್ರು, ಬೇಡಿ ಕೇಳ್ಕೊಂಡ್ರು, ಬರ್ಲಿಲ್ಲ. ಓಕೆ, ಇನ್ನೊಂದು ಹೇಳ್ಬಿಡ್ತೀನಿ. ಇದಾದ್ಮೇಲೆ ಅಲ್ಲಿಂದ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಹೋಗೋ ದಾರಿಲಿ ಅತ್ರಿ ಆಶ್ರಮ ಇರುತ್ತೆ. ಅಲ್ಲಿ ಅನಸೂಯೆ ಸೀತಾಮಾತೆಗೆ ಉಪದೇಶ ಮಾಡ್ತಾಳೆ. ಇನ್ನೊಂದು ಹೇಳ್ಬಿಡ್ಬೇಕು ನಿಮ್ಗೆ, ಒಂಥರ ಎಷ್ಟೊಂದು ವಿಚಾರಗಳಿದೆ, ನೆನಪು ಬರೋದಿಲ್ಲ. ಕೌಸಲ್ಯ ಸೊಸೆಗೆ ಉಪದೇಶ ಮಾಡಿ ಕಳಿಸ್ತಾಳೆ. ಯಾರಿಗೆ? ಸೀತೆಗೆ.
ಸೀತಾ, ನೀನೇನೋ ಆಸೆ ಇಟ್ಕೊಂಡ್ ಬಂದಿದ್ದೆ. ಓ, ನನ್ನ ಗಂಡನ ಮನೆಯವ್ರು ಹಿಂಗಿರ್ತಾರೆ, ನನ್ನ ಗಂಡ ರಾಮಚಂದ್ರ ರಾಜ, ರಾಜಕುಮಾರ ಅಂತ ಏನೇನು ಆಸೆ ಇಟ್ಕೊಂಡ್ ಬಂದಿದ್ಯಾ. ಇವತ್ತು ಕಾಡಿಗೆ ಹೋಗ್ತಾ ಇದೀನಿ ಅಂತ ಕಾಡಲ್ಲಿ ಹಂಗಿಸ್ಬೇಡ ಅವನನ್ನ ಅಂತ. ಏನ್ರಿ, ನಾನು ರಾಜ ಮನೆ ತಂದವರು ಅಂತ ನಿಮ್ಮನ್ನ ಕಟ್ಕೊಂಡ್ ಬಂದಿದ್ದು, ನೋಡು ನನ್ನ ಕಾಡಲ್ಲಿ ಅಲಸ್ತಾ ಇದೀರಾ ಅಂತ ಬೈಬೇಡ ತಾಯಿ, ದೂಷಣೆ ಮಾಡ್ಬೇಡ ಗಂಡನ ಅಂತ ಹೇಳ್ತಾಳೆ. ಅದಿರ್ಲಿ, ಸೀತಾಮಾತೆ ಹೇಳ್ತಾಳೆ ತಾಯಿ ಅಂದ್ರೆ ಕೌಸಲ್ಯಗೆ, ನನಗೆ ನನ್ನ ತಂದೆ ತಾಯಿಗಳು ಇದೆಲ್ಲ ನನ್ನ ಸಣ್ಣೋರಿದ್ದಾಗ ಹೇಳ್ಕೊಟ್ಟಿದ್ದಾರೆ. ಗಂಡ ಎಲ್ಲಿ ಇರ್ತಾನೆ ಅಲ್ಲಿ ಹೆಂಡತಿ ಇರ್ಬೇಕು, ಉಪ್ಪರಿಗೆ ತಿಪ್ಪೆ ನೋಡಬಾರ್ದು, ಅವ್ನ್ ಏನ್ ತಿಂತಾನೆ ಅದ್ ತಿನ್ಬೇಕು, ಅವ್ನು ಊಟ ಮಾಡಿದ್ಮೇಲೆ ಮಾಡ್ಬೇಕು, ಅವ್ನಿಗೇನ್ ಬೇಕು ಬೇಡಗಳನ್ನ ಕೇವಲ ಅವನ ಮನಸ್ಸಿನ ಆಸೆ, ನನ್ನ ಮನಸ್ಸಿನ ಇಂಗಿತವನ್ನ ನೋಡಿ ತಿಳ್ಕೊಬೇಕು. ಬಾಯ್ ಬಿಟ್ಟು ಕೇಳಬಾರ್ದು, ಸೀತೆ ನನಗೆ ಇದು ಬೇಕಾಗಿತ್ತು, ಬಾಯಾರಿಕೆ ಆಗ್ತದೆ ನೀರ್ ಕೊಡು, ಇಲ್ಲ. ಗಂಡನಾದವನಿಗೆ ಏನ್ ಬೇಕು ಬೇಡ ಅನ್ನೋದನ್ನ ಮನಸ್ಸಿನಲ್ಲೇ ನೀನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ರೆ ತಾಯಿ, ನಾನು ಹಂಗ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಇದೇ ಮಾತು ಮಹಾಭಾರತದಲ್ಲಿ ದ್ರೌಪದಿಗೆ ಹೇಳ್ತಾಳೆ ಕುಂತಿ ಮಹಾರಾಣಿ. ಕಾಡು ಮೇಡನ ಅಲಸ್ಬಿಟ್ರಲ್ಲ ರಾಜ್ಯವನ್ನ ಕಿತ್ಕೊಂಡು, ಯಾವತ್ತಾದ್ರೂ ಒಂದು ದಿನ ದೂಷಣೆ ಮಾಡಿದ್ರ? ಯಾಕೆ ಪ್ರಾರ್ಥಿಸ್ಕೊಂಡು ಇವ್ರು ಬೆಳಿಗ್ಗೆ ಎದ್ದ ತಕ್ಷಣ ಯಾಕೆ ನಾವು ನೆನ್ಸ್ಕೋಬೇಕು? ರಾವಣನ ಹೆಂಡತಿ ಮಂಡೋದರಿ ನೆನ್ಸ್ಕೋಬೇಕು ನಾವು. ನಮ್ಗೆ ಅನ್ಸುತ್ತೆ ಮಂಡೋದರಿ ರಾವಣನ ಹೆಂಡತಿ ರಾಕ್ಷಸಿ ಅಲ್ಲ, ದಾನವನ್ ಮಗಳೇ ಅವಳು, ಮಯಾ ದಾನವನ್ ಮಗಳೇ ಆದ್ರೂ ಅವಳಲ್ಲಿ ಗುಣ ಇತ್ತು. ರಾಮಚಂದ್ರ ಯಾರು ಅಂತ ತಿಳ್ಕೊಳ್ಳುವಷ್ಟು ಗುಣ ಇತ್ತು. ಯಾರು ಭಗವಂತನ ತಿಳ್ಕೊಳ್ಳಲ್ವೋ ಅವರು ರಾಕ್ಷಸರು. ಯಾರು ಭಗವಂತನ ಅರ್ಥಕೊಳ್ತಾರೆ, ಪ್ರಹ್ಲಾದನಂತವ್ರು, ಬಲಿಚಕ್ರವರ್ತಿ ಅಂತವ್ರು, ವಿಭೀಷಣ ದಾನವ ರಾಕ್ಷಸ ಅಲ್ವಾ, ಮಂಡೋದರಿ ರಾಕ್ಷಸಿ ಅಲ್ವಾ, ಸುಗ್ರೀವ ಯಾವ್ದೋ ಒಂದು ವಾನರ ಜಾತಿಯಲ್ಲಿ ಬಂದವನಲ್ವಾ. ಭಗವಂತನ ಅರ್ಥ ಮಾಡ್ಕೊಳ್ಳೋರು ಯಾರೇ ಆಗಿರ್ಲಿ, ಎಲ್ರಿಗೂ ಭಗವಂತ ಒಂದೇ ಟ್ರೀಟ್ಮೆಂಟ್. ಅವ್ ನನ್ನ ಕ್ಲೋಸ್ ಫ್ರೆಂಡು, ಇನ್ ಕೋತೀನಿ ಆಚೆ ನಿಂತ್ಕೋ, ಇಲ್ಲ. ಯಾರನ್ನ ಭಾಷೆ ತಪ್ಕೊಂಡಿದ್ದು ಭಗವಂತ ನೋಡಿ, ಫಸ್ಟ್ ಗುಹುನನ್ನ, ಯಾವ್ದೋ ಬೇಡದವನು ಸುಗ್ರೀವನನ್ನ, ಹನುಮಂತನನ್ನ, ವಿಭೀಷಣನ್ನ ನೋಡಿ. ಯಾವ ಕ್ಯಾಟಗರಿ ಇವರೆಲ್ಲ, ಇವ್ರ ಕ್ಯಾಸ್ಟ್ ನೋಡಿ, ಗುಹ ಬೇಡ, ವಿಭೀಷಣ ರಾಕ್ಷಸ, ಹನುಮಂತ ವಾನರ. ನಮ್ಗೆ ಬೇಕಾಗಿರೋದು ನಾವು ಭಗವಂತನ ಪ್ರೀತಿ ಮಾಡೋದು ಬೇಕು ಅಷ್ಟೇನೆ. ನಮ್ ಕ್ಯಾಸ್ಟು ನಿಮ್ ಕ್ಯಾಸ್ಟು, ಭಗವಂತನಿಗೆ ಬ್ರಾಹ್ಮಣರೇ ಹೋಗ್ಬೇಕು ಪೂಜೆ ಮಾಡಕ್ಕೆ. ಮ್ಲೇಚ್ಛರ ಪೂಜೆ, ಬ್ರಾಹ್ಮಣ ಗುಣ ಇದ್ರೆ ಒಬ್ಬ ಮ್ಲೇಚ್ಛನು ಕೂಡ ಭಕ್ತಿ ಮಾಡ್ಬೋದಲ್ಲ. ಭಗವಂತ ಏನ್ ನೋಡ್ತಾನೆ, ಭಗವಂತನಿಗೆ ಏನ್ ಬೇಕು ಅದಷ್ಟೇ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಅನಸೂಯ ಹೇಳ್ತಾಳೆ, ಮಾನಿನಿ ತ್ಯಕ್ವಾ ಜ್ಞಾತಿ ಜನಂ ಸೀತೆ ಮಾನಂ ವೃದ್ಧಿ ಚ ಮಾನಿನಿ ಅವರುದ್ಧಂ ವನೇ ರಾಮಂ. ಇದನ್ನ ಕೌಸಲ್ಯ ಹೇಳಿ ಕಳಿಸಿರ್ತಾಳೆ, ಅದನ್ನೇ ಅನಸೂಯ ಹೇಳ್ತಾಳೆ, ಅವರುದ್ಧಂ ವನೇ ರಾಮಂ ದಿಷ್ಟ ತ್ವಂ ಅನುಗಚ್ಚಸಿ. ಮತ್ತೆ ಸೀತೆಗೆ ಹೇಳ್ತಾಳೆ, ಎಷ್ಟು ಎಷ್ಟು ದೊಡ್ಡ ಮನಸ್ಸಮ್ಮ ನಿಂದು, ಎಷ್ಟು ದೊಡ್ಡ ಮನಸ್ಸು, ಎಷ್ಟೊಂದು ಸೂಕ್ಷ್ಮ ವಿಚಾರಗಳಿದೆ ಇಲ್ಲಿ. ಯಾಕೆ ಊರ್ಮಿಳೆ ಬರ್ಲಿಲ್ಲ, ಯಾಕೆ ಶ್ರುತಕೀರ್ತಿ ಬರ್ಲಿಲ್ಲ, ಯಾಕೆ ಮಾಂಡವಿ ಬರ್ಲಿಲ್ಲ ಜೊತೆಯಲ್ಲಿ? ಇಲ್ಲಿ ರಾಮನ್ ಜೊತೆ ಇದ್ದು ಸೀತೆ ಮಾತೆ, ಅಲ್ಲಿ ಗಂಡನ ಜೊತೆ ಇದ್ರು ಕೂಡ ಅವ್ರು ತಪಸ್ವಿನಿ ಆಗಿರ್ತಾರೆ. ಒಂದು ದಿನ ಅವರು ಗಂಡ ಹೆಂಡತಿ ತರ ಇರ್ಲಿಲ್ಲ, ಅವರು ಮದುವೆ ಆಗಿದ್ರು ಗಂಡ ಹೆಂಡತಿ ತರ ಇರ್ಲಿಲ್ಲ, ಅವರು ತಪಸ್ವಿಗಳ ತರ ಇದ್ರು. ವೃಷ್ಟಾನ ತಿಂತಾ ಇರ್ಲಿಲ್ಲ ಅಲ್ಲಿ, ಅವರು ಗೆಡ್ಡೆ ಗೆಣಸೆ ತಿಂತಾ ಇದ್ರು ಅರಮನೆಯಲ್ಲಿ. ತನ್ನ ಪತಿ ಹೇಳ್ತಾರೆ, ಅನಸೂಯ ಹೇಳ್ತಾಳೆ, ಅನಸೂಯ ಗೊತ್ತಲ್ಲ, ಅತ್ರಿ ಅನಸೂಯ, ನಗರಸ್ಥೋ ವನಸ್ಥೋ ವಾ ಶುಭೋ ವಾ ಯದಿ ವಾ ಶುಭಃ ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕ ಮಹೋದಯ. ನಿನ್ನ ಗಂಡ ನಗರದಲ್ಲಿರ್ಲಿ ಕಾಡಲ್ಲಿರ್ಲಿ, ಶುಭ ಆಗಿರ್ಲಿ ಅಶುಭ ಆಗಿರ್ಲಿ, ಅವನ್ ದುಃಖದಲ್ಲಿರ್ಲಿ ಸುಖದಲ್ಲಿರ್ಲಿ, ಅವನಿಗೆ ಮಾನ ಆಗ್ಲಿ ಅವಮಾನ ಆಗ್ಲಿ, ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ, ನೀನು ನಿನ್ನ ಗಂಡನಿಗೆ ಪ್ರಿಯವಾಗಿ ನಡ್ಕೋಬೇಕು. ನಾನು ಇದನ್ನ ಹೋದ ವರ್ಷ ಫಸ್ಟ್ ಇಯರ್ ಲಾಸ್ಟ್ ಇಯರ್ ರಾಮಾಯಣ ಮಾಡ್ಬೇಕಾದ್ರೆ ಅನಸೂಯ ಮತ್ತು ಸೀತಾ ಮಾತೆಯರ ಸಂವಾದ ಅದು ದಿನ ಕ್ಲಾಸ್ ಹೇಗಿದ್ದೆ. ಅವನು ಎಲ್ಲೇ ಇದ್ರು ನಿನಗೆ ಗಂಡ, ನಾನು ಇಂಥವನಂತ ಕಟ್ಕೊಂಡ್ ಬಂದೆ, ನೀನ್ ಹಿಂಗ ಹಂಗ ಹೀಯಾಳಿಸ್ಬಾರ್ದು,
ದುಶೀಲ ಕಾಮವೃತ್ತೋವ ಧನೈರ್ವ ಪರಿವರ್ಜಿತ. ಅವನು ದುಶೀಲನಾಗಿರ್ಲಿ, ಕೆಟ್ಟವನಾಗಿರ್ಲಿ, ಕಾಮವೃತ್ತೋವ ಧನೈರ್ವ ಪರಿವರ್ಜಿತ. ಗಂಡ ಕೆಟ್ಟವನಾಗಿರ್ಲಿ, ಪ್ರಶ್ನೆ ಬರ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡಕ್ ಆಗೋದಿಲ್ಲ. ಕೆಟ್ಟವನಾಗಿರ್ ಕೂಡ ಸಂಸಾರ ಮಾಡ್ಬೇಕೇನ್ರಿ ಅಂತ ನನಗೆ ಗೊತ್ತಿಲ್ಲ. ವಾಲ್ಮೀಕಿ ಏನ್ ಹೇಳ್ತಾರೆ ಅದು ಹೇಳ್ತಾ ಇದ್ದೀರಿ ಅಷ್ಟೇ. ಓಕೆ, ವಾಲ್ಮೀಕಿ ಏನ್ ಹೇಳಿದ್ರೆ ಅದು ಹೇಳಿದೆ. ದುಶೀಲ ಕಾಮವೃತ್ತೋವ ಧನೈರ್ವ ಪರಿವರ್ಜಿತ ಸ್ತ್ರೀಣಾಂ ಆರ್ಯ ಸ್ವಭಾವಾನಂ ಪರಮಂ ದೈವತಂ ಪತಿ. ಅವನು ದೈವ, ಪತಿನೇ ಅವಳಿಗೆ ದೈವ. ಹೀಯಾಳಿಸಬಾರದು. ನನ್ ಗಂಡ ಕುಡುಕ, ನನ್ ಗಂಡ ಸರಿ ಇಲ್ಲ, ನನ್ ಗಂಡ ಇದು ಮಾಡ್ತಾನೆ, ನನ್ ಗಂಡ ದುಡ್ಡು ಸಂಪಾದನೆ ಮಾಡ್ತಾ ಇಲ್ಲ, ಹಾ ಹ್ಞೂ ಅವ್ರು ಕಾಮಿಗಳು. ಹೌದಲ್ಲ, ನಿನ್ ಗಂಡನಿಂದ ನೀನು ಏನೋ ಬಯಸ್ಬೇಕು, ಏನೋ ಶ್ರೀಮಂತ ಕಾಮಿ ನೀನು. ಏನು ಬಯಸದೆ ನನ್ನ ಗಂಡನ ಸೇವೆ ಮಾಡ್ಬೇಕು ಅನ್ನೋದು ಯಾರಿಗಿರುತ್ತೆ? ಅದಕ್ಕೆ ಅತ್ರಿ ಅನ್ಸು ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತಾರೆ ನೋಡಿ. ನಾತೋ ವಿಶಿಷ್ಟಂ ಪಶ್ಯಾಮಿ ಬಾಂಧವಂ ವಿಮೃಶಂತ್ಯಹಂ ಸರ್ವತ್ರ ಯೋಗ್ಯಂ ವೈದೇಹಿ ತಪಾಕೃತಮಿವಾಯಂ ನತ್ವೇವಾಂ ಅನುಗಚ್ಚಂತಿ ಗುಣದೋಷಂ ಅಸತ್ ಸ್ತ್ರೀಯ. ಗಂಡನ ಮೇಲೆ ದಬ್ಬಾಳಿಕೆ ಮಾಡಬಾರದು. ಹೇಳ್ತಾರೆ, ಅವ್ರಿಗೆ ಗುಣ ದೋಷಗಳ ಜ್ಞಾನ ಇರೋದಿಲ್ಲ. ಗುಣ ದೋಷ ತರ ಕಾಣಿಸುತ್ತೆ, ದೋಷ ಗುಣ ತರ ಕಾಣಿಸುತ್ತೆ. ಅಲ್ವಾ? ಸುಗ್ರೀವನಲ್ಲಿ ಈಗ ವಾಲಿದೆ ತೋಳಣ ಮುಂದೆ ಬರುತ್ತೆ ಅದು, ಕಿಷ್ಕಿಂಧ ಕಾಂಡ ಮಾಡ್ಬೇಕಾದ್ರೆ ನೋಡ. ಯಾಕೆ ವಾಲಿಯನ್ನ ಕೊಲ್ಬಾರ್ದಿತ್ತಲ್ಲ ಅವನು? ಅವನಲ್ಲಿ ಯಾಕೆ ದೋಷ ನೋಡ್ದ ಭಗವಂತ? ಗುಣ ನೋಡ್ಬೇಕಿತ್ತಲ್ವಾ? ಭಗವಂತ ನೋಡ್ತಾನೆ, ಒಂದು ಸಾಸಿವೆ ಕಾಳಷ್ಟು ಗುಣ ಇದ್ರು ಭಗವಂತ ಅದನ್ನ ಅವನ್ ಬೆಟ್ಟದಷ್ಟು ಪಾಪನ ಕ್ಷಮಿಸ್ಬಿಡ್ತಾನೆ. ಒಂದು ಸಾಸಿವೆ ಕಾಳಷ್ಟು ಗುಣ ಇಲ್ಲ ಅಂತ ಅಂದಾಗ ಭಗವಂತ ಏನು ಮಾಡೋದಿಲ್ಲ, ಏನು ಮಾಡಕ್ ಆಗೋದಿಲ್ಲ, ಕೊಂದು ಬಿಡ್ತಾನೆ ಅವನನ್ನ. ಒಂದು ಸಾಸಿವೆ ಕಾಳು. ಬಟ್ ಅವ್ನು ನಮ್ಗೆ ಅನ್ಸುತ್ತೆ, ನನ್ನಷ್ಟು ಒಳ್ಳೆಯವನು ಯಾರಿದ್ದಾರೆ? ಏನು ಇರೋದಿಲ್ಲ. ಭಗವಂತ ದೃಷ್ಟಿಯಲ್ಲಿ ಒಳ್ಳೆ ಗುಣ ಏನು ಇರೋದಿಲ್ಲ. ಆದ್ರೆ ನಮ್ಗೆ ಅನ್ಸುತ್ತೆ, ನನ್ನಷ್ಟು ಒಳ್ಳೆಯವ್ರು ಯಾರಿದ್ದಾರೆ ರೀ, ನಾವು ಭಾರಿ ದೊಡ್ಡ ವಿದ್ವಾಂಸರು, ನಾವು ಭಾರಿ ದೊಡ್ಡ ದಾನಿಗಳು, ನನ್ನ ಹೆಸರು ಪೇಪರ್ ಎಲ್ಲ ಬಂದ್ಬಿಟ್ಟಿದೆ, ಟಿವಿಲೆಲ್ಲ ಬಂದ್ಬಿಟ್ಟಿದೆ, ಭಾರಿ ದೊಡ್ಡವರು. ಇದನ್ ಮೂರ್ಖತನ. ವಾಲಿ ಮಹಾಪರಾಕ್ರಮಿ, ಹೌದು. ನಾನು ನಿನ್ನೆ ಹೇಳ್ತಂದಲ್ಲ, ವಾಲಿ ಮಹಾಪರಾಕ್ರಮಿ. ರಾವಣನ್ನೇ ಬಗ್ಲದಿಸ್ಕೊಂಡು ಹೋದವನು ಅವನು. ನನ್ನಷ್ಟು ಪರಾಕ್ರಮಿ ಯಾರಿದ್ದಾರೆ? ಇಲ್ಲ. ಅವನಲ್ಲಿ ಆದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಯಾವಾಗ ಬಾಣ ಹೊಡೆದು ಅವನ ನೆಲೆಗೆ ಬೀಳಿಸ್ತಾನಲ್ಲ, ಆವಾಗ ಅನುಗ್ರಹ ಆಗುತ್ತೆ ಅವನಿಗೆ. ಭಗವಂತ ಕೊಂದು ಅನುಗ್ರಹ ಮಾಡ್ತಾನೆ. ಎಷ್ಟೋ ಸಲ ನಾನು ಹೇಳಿದೀನಿ, ಭಗವಂತ ದುಃಖ ಕೊಟ್ಟು ಅನುಗ್ರಹ ಮಾಡ್ತಾನೆ, ಕಷ್ಟ ಕೊಟ್ಟು ಅನುಗ್ರಹ ಮಾಡ್ತಾನೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ತನಕ ರಾಮಚಂದ್ರ ಹಿಂದೆ ನಿಂತ್ಕೊಂಡು ಬಾಣ ಹೊಡೆದಿಲ್ಲ, ಅಲ್ಲಿ ತನಕ ಅವ್ನ ಪಾಪಿ. ಬಾಣ ಹೊಡೆದ ಮೇಲೆ ಅವನಿಗೆ ಭಗವಂತನ ಬಗ್ಗೆ ಸ್ಮರಣೆ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ನಾನು ಒದೆ ತಿಂದಾಗಲೇ ನಮಗೆ ಬುದ್ಧಿ ಬರೋದು ಅಂತ. ಆ ಒದೆ ತಿನ್ನೋಕ್ಕೂ ಭಗವಂತನ ಅನುಗ್ರಹ ಬೇಕು. ಹೇಗ್ ಗೊತ್ತಾಯ್ತು? ಮತ್ತೆ ವಾಲಿ ಪ್ರಾರ್ಥನೆ ಮಾಡ್ತಾನೆ ರಾಮಚಂದ್ರನ. ವಾಲಿ ಪ್ರಾರ್ಥನೆ ಮಾಡ್ತಾನೆ ರಾಮಚಂದ್ರನ. ಹೇಗ್ ಗೊತ್ತಾಯ್ತು? ಅದು ಅನುಗ್ರಹ. ಅದಕ್ಕೆ ಹೇಳ್ತಾಳೆ ಮಿಥಿಲಾ ಕುಮಾರಿ, ಖಂಡಿತವಾಗಿಯೂ ಇದೊಂದು, ಇಲ್ಲಿ ವಾಲ್ಮೀಕಿ ಒಂದು ಎಚ್ಚರ ಕೊಡ್ತಾರೆ. ಅನುಚಿತ ಕರ್ಮದಲ್ಲಿ ಸಿಕ್ಕಾಕೊಂಡು ಧರ್ಮದಿಂದ ಭ್ರಷ್ಟರಾಗಿ ಹೋಗ್ಬಿಡ್ತಾರೆ. ಜಗತ್ತಲ್ಲಿ ಅವಳಿಗೆ ಅಪಕೀರ್ತಿ ಬರುತ್ತದೆ. ವಾರ್ನಿಂಗ್. ಮುಂದೆ ಹೋಗ್ತೀಯಾ ದಂಡಕಾರಣ್ಯಕ್ಕೆ, ಇಲ್ಲೊಂದು ಜಿಂಕೆ ಬರುತ್ತೆ, ಹುಷಾರು ಅಂತ ಮುಂಚೆನೆ ಎಚ್ಚರ ಕೊಡ್ತಾ ಇದ್ದಾಳೆ ಅನಸೂಯೆ. ಧರ್ಮ ಭ್ರಂಶಂ ಚ ಮೈಥಿಲಿ. ಮೈಥಿಲಿ, ನೀನೇನಾದ್ರೂ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಮುಂದೆ ಅರಣ್ಯಕಾಂಡ ಬಂದಾಗ ಕೆಲವು ವಿಚಾರಗಳನ್ನ ನಾವು ಬಹಿರಂಗಪಡಿಸ್ಬೇಕಾಗುತ್ತೆ. ಎಲ್ಲಿ ನೀವು ರಾಮಾನಂದ ಸಾಗರ್ ಅವ್ರದ್ದು ರಾಮಾಯಣ ನೋಡಿ, ಅಲ್ಲಿ ಹೇಳದಿರುವಂತ ವಿಚಾರಗಳು ಹೇಳ್ಬೇಕಾಗುತ್ತೆ. ಸೀತೆ ಲಕ್ಷ್ಮಣನ ಜೊತೆ ಏನೆಲ್ಲ ಮಾತಾಡ್ತಾಳೆ ಅಂತ ಎಂಥವನಿಗೂ ಕೂಡ ಅದು ಮನಸ್ಸು ಕರಗುತ್ತೆ, ಹೃದಯ ವಿದ್ರಾವಕ ಅಂತ ಹೇಳ್ತೀನಿ ನಾನು. ಅನಸೂಯೆ ಮುಂಚೆ ಹೇಳ್ತಾಳೆ, ಧರ್ಮ ಆಗ್ತಾರೆ ಅಂತ ಹೇಳಿದ್ರು, ಆಗ್ತೀಯ ಅಂತ ಹೇಳ್ತಲ್ಲ. ಯಾರು ಕರ್ಮಗಳಿಗೆ ಸಿಕ್ಕಾಕೊಳ್ತಾರೆ, ನಾರಿಯರು ಎಸ್ಪೆಷಲಿ ಇಲ್ಲಿ ಹೇಳ್ತಾ ಇರೋದು, ನಾರಿ ನೋಡಿ. ಸ್ತ್ರೀಯೋ ಅಕಾರ್ಯ ವಶಮಾಪನ್ನ ಸ್ತ್ರೀಯೋ ಯಾ ಕಲು ತದ್ವಿದಾಹ. ಅಂದ್ರೆ ಪುರುಷರು ಮಾಡಲ್ವಾ ಅಂತಲ್ಲ, ಪುರುಷರು ಮಾಡ್ತಾರೆ, ಅದಕ್ಕೆ ಕಾರಣ ಸ್ತ್ರೀಯರಾಗಿರ್ತಾರೆ. ಪುರುಷರು ಪಾಪ ಮಾಡೋದಕ್ಕೆ ಕಾರಣ ಸ್ತ್ರೀಯರಾಗಿರ್ತಾರೆ. ನನ್ನ ದೂಷಣೆ ಮಾಡಬಾರ್ದು, ಮತ್ತೆ ನೀವು ಯಾರು ಆಮೇಲೆ, ಯಾಕಂದ್ರೆ ಇಲ್ಲಿ ಮೆಜಾರಿಟಿ ಸ್ತ್ರೀಯರು ಇದೀರಾ ಅಂತ ಒಬ್ರು ಕೇಳ್ಬಿಟ್ಟಿದ್ರು ನನಗೆ. ಏನ್ ಪ್ರಭುಜಿ, ಸ್ತ್ರೀಯರು ಯಾವಾಗ್ಲೂ ಅವ್ರ ಅಧೀನದಲ್ಲೇ ಇರ್ಬೇಕಾ? ನಮ್ಗೆ ಸ್ವಂತ ಜಾಬ್ ಇದೆ, ಗೌರ್ಮೆಂಟ್ ಕೆಲಸ ಇದೆ, ನಾವು ಮಾಡ್ಬಾರ್ದಾ?
ಇಲ್ಲ ಹಾಗೆ ಮಾಡಬಾರ್ದು. ನಾನು ಹೇಳ್ತಲ್ಲ, ಅದು ಶಾಸ್ತ್ರ ಹೇಳ್ತಾ ಇರೋದು. ನಮಗೂ ಸಂಬಳ ಬರುತ್ತೆ, ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ. ಇಲ್ಲ ಇಲ್ಲ, ಅದಕ್ಕೆ ಹೇಳ್ತಾರೆ ಕಾಮ, ಇಲ್ಲಿ ಹೇಳ್ತಲ್ಲ ಅಕಾರ್ಯ ವಶಮಾಪನ್ನ ಸ್ತ್ರೀಯೋ ಯಾ ಖಲು ತದ್ವಿದಾಹ. ಖಲು ಅಂದ್ರೆ ಖಂಡಿತವಾಗ್ಲೂ ಅವರು ದಾರಿ ತಪ್ತಾರೆ. ಅದಕ್ಕೋಸ್ಕರ ಗಂಡನ ಆಶಯದಲ್ಲಿರ್ಬೇಕು, ಗಂಡನ ಮಾತನ್ನ ಕೇಳ್ಕೊಂಡೇ ಇರಬೇಕು ಅಂತ ಹೇಳೋದು. ಕಲಿಯುಗದಲ್ಲಿ ಎಲ್ಲ ಧರ್ಮಗಳನ್ನು ಗಾಳಿ ತೂಗಿದೀವಿ ನಾವು. ಅದಕ್ಕೋಸ್ಕರ ಇಷ್ಟು ಧರ್ಮ ಸೂಕ್ಷ್ಮತೆ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹರೇ ಕೃಷ್ಣ ಮಹಾಮಂತ್ರ ಯಾರೇ ಇರ್ಲಿ, ಯಾವುದೇ ಅವಸ್ಥೆಯಲ್ಲಿ ಇರ್ಲಿ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾನ್ ಗತೋಪಿ ವ ಸ್ಮರೇತ್ ಪುಂಡರೀಕಾಕ್ಷ ಬಾಹ್ಯಾಭ್ಯಂತರ ಶಿಶಿ. ಸುಮ್ಮನೆ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇರಬೇಕು, ನಮ್ಮ ದಿನನಿತ್ಯದ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇರಬೇಕು, ಅಷ್ಟೇ ಕಲಿಯುಗ ಮಾಡೋಕ್ಕಾಗೋದು. ನಾವು ಏನೋ ನಾವು ತ್ರೇತಾಯುಗದಲ್ಲಿ ಇದ್ದಿದ್ರೆ ಏನೋ ಅನ್ಬೋದಿತ್ತು. ಇಲ್ಲ, ಅದಕ್ಕೆ ಹೇಳ್ತಾರೆ ಅಕಾರ್ಯ ವಶಮಾಪನ್ನ ಸ್ತ್ರೀಯೋ ಯಾ ಖಲು ತದ್ವಿದಾಹ. ಅನಸೂಯ ಸೀತೆಗೆ ಹೇಳ್ತಾ ಇರೋದು. ತ್ವದ್ವಿಧಾಸ್ತು ಗುಣೈರ್ಯುಕ್ತ ದೃಷ್ಟ ಲೋಕ ಪರಾವರಾಹ ಸ್ತ್ರೀಯ ಸ್ವರ್ಗೆ ಚರಿಷಂತಿ ಯಥಾ ಪುಣ್ಯಕೃತ ಸತ. ಅದಕ್ಕೆ ನಿನ್ನಂತಹ ಸ್ತ್ರೀಯರು ಅಂತ ಹೇಳ್ತಾಳೆ. ಯಥಾ ಪುಣ್ಯಕೃತ ಸತ, ನಿನ್ನಂಥವ್ರು ಅಂದ್ರೆ ನಿನ್ನಂತ ಪುಣ್ಯವಂತೆಯರು ಮಾತ್ರ ಗಂಡನ ಸೇವೆ ಮಾಡ್ತಾ, ಗಂಡನಿಗೆ ಅಧೀನರಾಗಿ, ಅವ್ರಿಗೇನ್ ಬೇಕು ಬೇಡ ಅಂತ ಪುಣ್ಯಕಾರ್ಯ ಆಚರಣೆ ಮಾಡಿ ಅವರು ಪುಣ್ಯ ಲೋಕಕ್ಕೆ ಹೋಗ್ತಾರೆ. ಆದ್ದರಿಂದ ನೀನು ನಿನ್ನ ಪತಿಯಾದ ಶ್ರೀರಾಮಚಂದ್ರನ ಸೇವೆಯಲ್ಲಿ ತೊಡಗು. ತದೇವ ಮೇತಂ ತ್ವಂ ಅನುವ್ರತ ಸತಿ ಪತಿ ಪ್ರಧಾನ ಸಮಯಾನುವರ್ತಿನಿ ಭವ ಸ್ವಭರ್ತು ಸಹ ಧರ್ಮಚಾರಿಣಿ ಯಶಸ್ಯ ಧರ್ಮಂ ಚ ತಥಾ ಸಮಾಪ್ಯಸಿ. ಅನುಸೂಯ ಮಾತು ಸೀತಾ ಮಾತೆಗೆ ತುಂಬಾ ಚುಟುಕಾಗಿ ಹೇಳಿದ್ವಿ. ವಿಸ್ತಾರವಾಗಿ ಹೇಳೋಕೆ ನಮಗೆ ಇದೆ. ಅವಳು ಅನುಸೂಯ ಅವಳಿಗೆ ಒಡವೆ ಕೊಡ್ತಾಳೆ. ಎಷ್ಟೊಂದಿದೆ. ಓಕೆ, ಅವಶ್ಯಕತೆ ಇದ್ರೆ ಬೇಕಾದ್ರೆ ಇನ್ನೊಂದ್ ದಿನ ಕ್ಲಾಸ್ ಮಾಡೋಣ ಬೇಕಂದ್ರೆ. ಓಕೆ, ಇವಾಗ ಕಲ್ತ್ಕೊಂಡು ಮಾಡೋದು ಕಷ್ಟ ಆಗುತ್ತೆ. ಹೌದೌದು, ರಾಮಾಯಣದಲ್ಲಿ ಹೇಳಿದ್ರು, ನಾನು ಇನ್ಮೇಲೆ ಹಿಂಗೆ ಇರ್ತೀನಿ ರೀ, ಬನ್ನಿ ಪಾದಸೇವೆ ಮಾಡ್ತೀನಿ, ಬಿಸಿ ಬಿಸಿ 100 ಡಿಗ್ರಿ ನೀರು ಕುದಿಸ್ಬಿಟ್ಟು, ಕುದಿತಾ ಇದೆ ನೀರು, ಬನ್ನಿ ಬನ್ನಿ ಪಾದಸೇವೆ ಮಾಡ್ಬೇಕಂತ ಓಡೋಗ್ಬಿಡ್ಬೇಕು. ಹಾಗೆ ಮಾಡಕ್ ಆಗೋದಿಲ್ಲ, ಈಗ ಕಷ್ಟ ಆಗುತ್ತೆ. ತಿಳ್ಕೋಬಹುದು, ಬಟ್ ಪ್ರಯತ್ನ ಮಾಡಬಹುದು ಅಷ್ಟೇ. ಸೀತಾ ಅನುಸೂಯ ಸಂಭಾಷಣೆ ಇದೆಯಲ್ಲ, ಅನುಸೂಯ ಬೋಧನೆ ಮಾಡಿ ಅವಳು ಏನು ದಿವ್ಯ ಆಭರಣಗಳನ್ನ ಕೊಡ್ತಾಳೆ. ಆಮೇಲೆ ಸ್ವಯಂ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸೀತೆ ಇಲ್ಲಿ ಸ್ವಯಂವರದ ಕಥೆ ಹೇಳ್ತಾಳೆ ಅನಸೂಯೆಗೆ. ನನ್ನನ್ನು ನೋಡಕ್ಕೆ ಯಾರೆಲ್ಲ ಬಂದಿದ್ರು, ಯಾರು ಬಂದಿರು ಗೊತ್ತಾ? ಒಬ್ಬ ಚೀಫ್ ಗೆಸ್ಟ್ ಬಂದಿರ್ತಾನೆ. ನಾನು ಅನ್ಮ್ಯೂಟ್ ಮಾಡ್ತೀನಿ, ಯಾರು ಅಂತ ಗೆಸ್ಟ್ ಮಾಡಿ. ಒಬ್ಬ ಚೀಫ್ ಗೆಸ್ಟ್ ಬಂದಿರ್ತಾರೆ ಸ್ವಯಂವರಕ್ಕೆ. ಯಾರಾದ್ರು ಗೆಸ್ಟ್ ಮಾಡ್ತೀರಾ ಯಾರು ಬಂದಿದ್ರು ಅಂತ? ರಾಮಚಂದ್ರ ಸ್ವಯಂವರಕ್ಕೆ ಹೋಗಿರ್ಲಿಲ್ಲ. ಯಾರಾದ್ರೂ ರಾಮಚಂದ್ರ ಆನ್ಸರ್ ಅಂತ ಹೇಳಿದ್ರೆ ರಾಮಚಂದ್ರ ಸ್ವಯಂವರಕ್ಕೆ ಹೋಗಿರ್ಲಿಲ್ಲ. ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಶಿವಧನುಸ್ ಇದೆ, ಅದನ್ನ ಭಂಗ ಮಾಡ್ಬೇಕು. ಓಕೆ, ರಾವಣ ಪ್ರಭು. ಬೇರೆ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ರಾವಣ ರಾವಣ ಬಂತು ನಿಮ್ ತಲೆಗೆ? ಓಕೆ ಪ್ರಭು, ನಿಮ್ ತಲೆಗೆ ಯಾಕೆ ರಾವಣ ಬಂತು? ಪ್ರಭು ಎಲ್ಲಿ ಕೇಳಿದ್ರಿ ನೀವು ಇದು? ಸಾರಿ ಪ್ರಭು. ಜಯ ಜಯ. ಇಲ್ಲ 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 ಇಲ್ಲ, ಕರೆಕ್ಟ್. ರಾವಣ ಬಂದಿದ್ದ ಸ್ವಯಂವರಕ್ಕೆ. ವೆರಿ ಗುಡ್. ಯಾರಾದ್ರೂ ಗೆಸ್ ಮಾಡ್ತಿದ್ರೆ ಇದನ್ನ? ಓಕೆ, ಜೈ ಪ್ರಭು, ಥ್ಯಾಂಕ್ ಯು. ರಾವಣ ಸೀತಾ ಸ್ವಯಂವರಕ್ಕೆ ಬಂದಿದ್ದ. ಅವನ ಕೆಲವು ಆಡ್ಸಕ್ ಆಗ್ಲಿಲ್ಲ, ಶಿವಧನುಸ್ಸನ್ನ ಎತ್ತಕ್ಕಾಗಿಲ್ಲ. ಓಕೆ, ನೋಡಿ ಎಷ್ಟೋ ವಿಚಾರಗಳು ನಮ್ಮಲ್ಲಿ. ಇದು ಇನ್ನೊಂದು ಹೇಳ್ಬೇಕು. ರುಕ್ಮಿಣಿ ಸ್ವಯಂವರಕ್ಕೆ ಶಿಶುಪಾಲ ದಂತವಕ್ರ ಎಲ್ಲ ಬಂದಿರ್ತಾರೆ. ಓಕೆ, ಇಲ್ಲಿ ಅಲ್ಲೂ ಅಷ್ಟೇ. ಯಾರು? ಓಕೆ ಬಿಡಿ, ಈಗ ಸೀತಾ ಸ್ವಯಂವರದ ಬಗ್ಗೆ ಮಾಡೋಣ. ಸ್ವಯಂವರದಲ್ಲಿ ಕೇಳ್ತಾಳೆ ಹೇಗೆ ಸ್ವಯಂವರ ಆಯ್ತು ಅಂತ, ಅದೆಲ್ಲ ಹೇಳ್ತಾಳೆ. ಒಂದು ಹೇಳ್ತಾಳೆ, ನನಗೆ ನನ್ನ ತಂದೆ ತಾಯಿಗಳು ನಾನು ಸಣ್ಣವಳಿರ್ಬೇಕಾದ್ರೆ ನನ್ಗೆ ರಾಮಾಯಣದ ಕಥೆ ಹೇಳ್ತಾ ಇದ್ರು. ಸೀತಾಮಾತೆ ಹೇಳೋ ಮಾತು. ನನಗೆ ನಾನು ಸಣ್ಣವಳಿರ್ಬೇಕಾದ್ರೆ ನನ್ನ ತಂದೆ ತಾಯಿ ರಾಮಾಯಣ ಕಥೆ ಹೇಳ್ತಾ ಇದ್ರು. ಅವರು ರಾಮಾಯಣ ಮುಂಚೆನೆ ಇತ್ತಾ ಅಂತ ಪ್ರಶ್ನೆ ಬರುತ್ತಲ್ವಾ? ಅದು ನೀವೇ ಆನ್ಸರ್ ಹುಡ್ಕೊಳ್ಳಿ, ಹೇಗೆ ಏನು ಅಂತ. ಏನು ಆನ್ಸರ್ ಗೊತ್ತಾಗ್ಲಿಲ್ಲ ಅಂತ ಅಂದಾಗ ನೀವು ಸುಮ್ಮನೆ
ಭಗವಂತನಿಗೆ ಶರಣಾಗೋದು ಒಳ್ಳೇದು. ಏನು ಗೊತ್ತಾಗದೇ ಇದ್ದಾಗ ಮಾಡೋ ಕೆಲಸ ಒಂದೇ, ನಮಗೇನು ಭಗವಂತ ಶರಣಾಗತಿ. ರಾಮಾಯಣ ಪ್ರತಿ ಯುಗದಲ್ಲೂ, ಪ್ರತಿ ಬ್ರಹ್ಮಾಂಡಗಳಲ್ಲೂ, ಪ್ರತಿ ಕಾಲದಲ್ಲೂ ಇರುತ್ತೆ ಶಾಶ್ವತವಾಗಿ. ಆದ್ರೆ ವಾಲ್ಮೀಕಿ ಅಂತ ಋಷಿಗಳು ಬರ್ತಾರೆ, ಅದನ್ನ ಪ್ರಕಟ ಮಾಡ್ತಾರೆ. ಯಾಕಂದ್ರೆ ಜ್ಞಾನ ನಷ್ಟ ಆಗ್ಬಿಡುತ್ತೆ, ಕಾಲಕ್ರಮೇಣದಲ್ಲಿ ಜ್ಞಾನ ನಷ್ಟ ಆಗ್ಬಿಡುತ್ತೆ. ಓಕೆ, ಸೊ ಆ ನಷ್ಟ ಆಗಿರೋ ಜ್ಞಾನವನ್ನ ಮತ್ತೆ ಓಕೆ ನೆಕ್ಸ್ಟ್ ನನ್ನ ಸ್ವಯಂವರದಲ್ಲಿ ನನ್ನ ತಂದೆ ತಾಯಿ ನನಗೇನು ಹೇಳ್ಕೊಟ್ರು ಅದನ್ನ ನಾನು ಚಾಚುತಪ್ಪದೆ ಮಾಡ್ತಾ ಇದ್ದೆ. ಸ್ತ್ರೀಗೆ ಪತಿ ಶುಶ್ರೂಷಾಣಾನ್ ಆರ್ಯಾಸ್ತಪೋ ನಾ ಅನ್ಯದ್ ವಿಧೀಯತೆ, ನಾ ಅನ್ಯದ್ ವಿಧೀಯತೆ. ಸ್ತ್ರೀಗೆ ಗಂಡನ ಪತಿ ಶುಶ್ರೂಷೆ ಬಿಟ್ರೆ ಬೇರೆ ಕೆಲಸ ಇಲ್ವಂತೆ. ಆದ್ರೆ ಪತಿ ಭಕ್ತನಾಗಿರ್ಬೇಕು, ಕಂಡೀಷನ್ ಅಪ್ಲೈ. ಕುಡ್ಕೊನಿಗೆ ತಗೋಬಾ ಒಂದು ಕ್ವಾರ್ಟರ್ ಹಾಕು, ನೀರ್ ಸ್ವಲ್ಪ ಜಾಸ್ತಿ ಹಾಕು, ನಂಚ್ಕೊಳಕ್ ಏನೋ ಸ್ಪೆಷಲ್ ಮಾಡು, ಏನ್ ಬೇಕು ಅದ್ ಮಾಡ್ತೀನಿ ತಗೊಳ್ಳಿ ಅಂತ ಹೇಳ್ಬಾರ್ದು. ಪತಿ ದೈವ ಭಕ್ತನಾಗಿರ್ಬೇಕು. ಅದಕ್ಕೆ ಕಲಿಯುಗದಲ್ಲಿ ಯಾವುದು ಎಲ್ಲ ರೂಲ್ಡ್ ಔಟ್. ಪತಿ ಧರ್ಮ ಭಕ್ತನಾಗಿದ್ರೆ ಪತಿ ಸೇವೆ ಮಾಡಿ, ಆಯ್ತು, ಮುಗಿಯಿತು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಪತಿ ಶುದ್ಧ ಭಕ್ತ ಆಗಿದ್ರೆ ಡಿಸ್ಟ್ರಿಬ್ಯೂಷನ್, ಪ್ರಚಾರ, ಅಲ್ಲೋಗಿ ಇಲ್ಲೋಗಿ ಗಂಡನ ಸೇವೆ ಮಾಡಿದ್ರೆ ಎಲ್ಲ ಸಿಕ್ಕುತ್ತೆ ನಮ್ಗೆ. ಅಂದ್ರೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಶಾಸ್ತ್ರ ಏನ್ ಹೇಳ್ತಾ ಇದ್ರೆ ನಾ ಅನ್ಯ ದ್ವಿತೀಯತೆ, ಅವಳಿಗೆ ಗಂಡನ ಸೇವೆ ಬಿಟ್ರೆ ಬೇರೆ ಏನಾವುದು ಇಲ್ಲ. ಹೀಗೆ ಸತ್ಯವಾನ್ ಕಥೆ ಹೇಳ್ತಾಳೆ. ಸತ್ಯವಾನ್ ಹೇಗ್ ಅವಳು ಸಾವಿತ್ರಿ ಹೇಗೆ ಸತ್ಯವಾನ್ ಸೇವೆ ಮಾಡ್ತಾ ಇದ್ಲು ಆತ. ಆಮೇಲೆ ರೋಹಿಣಿ ಅಷ್ಟೇ, ರೋಹಿಣಿ ಹೇಗೆ ಸೇವೆ ಮಾಡ್ತಾ ಇದ್ದು ಭಗವಂತನ. ಇಲ್ಲಿ ರೋಹಿಣಿ ಅಂದ್ರೆ ಚಂದ್ರ ನಕ್ಷತ್ರ, ರೋಹಿಣಿ ನಕ್ಷತ್ರ. ಸೊ ಹಾಗೆ ಸೀತೆ ಹೇಳ್ತಾ, ಅನಸೂಯ ಹೇಳ್ತಾ ಇದ್ರೆ ಒಂದು ದಿವ್ಯ ಗಂಧವನ್ನ ಕೊಡ್ತಾಳೆ, ಇದನ್ನ ಹಚ್ಕೋ ಯಾವಾಗ್ಲೂ, ಗಂಡನನ್ನ ಖುಷಿ ಪಡಿಸು, ಗಂಡನ ನಿಂದನೆ ಮಾಡಬೇಡ, ಆಮೇಲೆ ನಿರ್ಲೋಭತೆ ಇರ್ಬೇಕು. ಇದು ಹೇಳ್ತಾಳೆ, ನಿರ್ಲೋಭತೆ, ಲೋಭ ಬೇಡ, ಇಲ್ಲ ಏನಾಗುತ್ತೆ ತೊಂದರೆಗೆ ಸಿಗಾಕೊಳ್ತೀಯ. ಅದೇ ತಾನೆ ಮಾಯಾ ಜಿಂಕೆ. ಅಲ್ಲಿ ಬರುತ್ತೆ. ಯಾಕೆ ಮಾರೀಚನ್ ಕೊಲ್ಲಿಲ್ಲ, ನಾನು ಹೇಳ್ದಲ್ಲ ಫಸ್ಟ್ ಕ್ಲಾಸಲ್ಲಿ, ಮಾರೀಚನನ್ನ ಭಗವಂತ ಕೊಲ್ಲಿಲ್ಲ, ಸುಬಾಹುನ್ ಮಾತ್ರ ಕೊಂದಿದ್ದು. ಜ್ಞಾಪಕ ಇದೆ ಹೇಳಿದ್ದು, ತಾಟಕಿ ಮಕ್ಕಳು ಮಾರೀಚ ಸುಬಾಹು, ಮಾರೀಚನ್ ಕೊಲ್ಲಿಲ್ಲ, ಸುಬಾಹು ಮಾತ್ರ ಕೊಂದ. ಯಾಕೆ ಬೇಕು, ಒಬ್ರು ಬೇಕು. ಅದೇ ಜನಸ್ಥಾನದಲ್ಲಿ 14,000 ಜನನ್ನ ಕೊಂದಾಕ್ಬಿಡ್ತಾನೆ ರಾಮಚಂದ್ರ, ಕಣ್ಣು ಮುಚ್ಚಿ ಕಂಡುಬಿಡೋ ಅಷ್ಟರಲ್ಲಿ. ಅದ್ರಲ್ಲಿ ಒಬ್ಬರನ್ನ ಮಾತ್ರ ಉಳಿಸ್ಬಿಟ್ಟಿರ್ತಾನೆ. ಅಕಂಪನ ಬೇಕಾಗ್ತಾನೆ ಒಂದು ಕೆಲ್ಸಕ್ಕೆ ಮುಂದಕ್ಕೆ. ಅಕಂಪನಿಂದನೇ ಮುಂದೆ ಎಲ್ಲ. ಅಕಂಪನಿಗೆ ಭಗವಂತ ದಶಾವತಾರ ತೋರಿಸ್ತಾನೆ. ಅದನ್ನ ಹೋಗಿ ರಾವಣನ ಮುಂದೆ ಹೇಳ್ತಾನೆ ಅಕಂಪನ. ಎಷ್ಟು ವಿಚಾರಗಳು ನಾವು ಯಾವಾಗ ಡಿಸ್ಕಸ್ ಮಾಡಿದ್ದೆಲ್ಲ. ಹೆಂಗೆ ಅಕ್ರೂರನಿಗೆ ಭಗವಂತ ದಶಾವತಾರ ತೋರಿಸ್ತಾನಲ್ಲ, ಹಾಗೆ ರಾಮಚಂದ್ರ ದಶಾವತಾರ ತೋರಿಸ್ತಾನೆ. ಹೇಗ್ ತೋರಿಸ್ತಾನೆ ಅದು ಹಿಂಗೆಲ್ಲ ತೋರ್ಸೋತಾರಲ್ಲ, ಅವ್ನ ಮನ್ಸಲ್ಲಿ ಕಾಣಿಸುತ್ತೆ ಅಕಂಪನಿಗೆ. ಯಾಕಂದ್ರೆ ಹೋಗಿ ರಾವಣನಿಗೆ ಸುದ್ದಿ ಮುಟ್ಟಿಸ್ಲಿ ಅಂತ ಅವ್ನು ಹೇಳ್ತಾನೆ. ರಾವಣ ಗರ್ವಿ, ಗೊತ್ತು ಅವನು ಭಗವಂತ ಅಂತ. ಅವ್ನು ಹೇಳ್ತಾನೆ ಯಾವಾಗಾದ್ರೆ, ಇವಾಗ ಹೇಳದಲ್ಲ, ಆಮೇಲೆ ಹೇಳ್ತಾನೆ, ಒಂದ್ ವೇಳೆ ಅವನು ಭಗವಂತ ಆಗಿದ್ರೆ ಅವನ ಕೈಯಿಂದ ಸಾಯೋದು ನನ್ಗೆ ಒಳ್ಳೇದೇ, ಒಂದ್ ವೇಳೆ ಅವನು ಸಾಮಾನ್ಯ ಮನುಷ್ಯ ಆಗಿ ಅವನ ಕೊಂದು ಅವನ ಹೆಂಡತಿ ನಾನು ಪಡ್ಕೊಳ್ತೀನಿ ಅಂತಾನೆ. ನಾವು ದೊಡ್ಡ ಭಕ್ತ ಅಂತ ಅವ್ರನ್ನ ಬಿಂಬನೆ ಮಾಡ್ತೀವಿ. ಗೊತ್ತಿದೆ ಭಗವಂತ ಯಾರಂತ. ಈಗ ನಮಗೂ ಭಗವಂತ ಗೊತ್ತು, ಮತ್ತೆ ಭಕ್ತಿ ಮಾಡ್ರಿ. ಮತ್ತೆ ನಾವು ರಾವಣನೇ ಅಲ್ವಾ? ಶುಕ್ರಾಚಾರ್ಯನ ಗೊತ್ತು, ಭಗವಂತ ವಿಷ್ಣು ಅಂತ ಗೊತ್ತು, ಮತ್ತೆ ಶಿಷ್ಣಿಗೆ ಹೇಳ್ಬೋಯ್ತಲ್ಲ ಬಲಿ ಚಕ್ರವರ್ತಿಗೆ, ಇಲ್ಲ ಮತ್ತೆ ಗೊತ್ತಿದ್ದೇನ್ ಪ್ರಯೋಜನ ಆಯ್ತು ಹಾಗಿದ್ರೆ? ಗೊತ್ತಿದ್ದೇನ್ ಪ್ರಯೋಜನ ಆಯ್ತು ಭಗವಂತ ಅಂತ? ಹಂಗೆ ನಾವೆಲ್ಲ ಎಲ್ರೂ ಗೊತ್ತು ಭಗವಂತ ಯಾರಂತ, ಎಲ್ರೂ ಗೊತ್ತು. ಕೃಷ್ಣ ಯಾರಂತ ಗೊತ್ತಿಲ್ವಾ? ಮುಸ್ಲಿಮ್ಗೂ ಗೊತ್ತು ಕೃಷ್ಣ ಯಾರಂತ. ಇವನಿಗೆ ಕೊಲೆ ಮಾಡಿ ಜೈಲಲ್ಲಿ ಇರ್ತಾರೆ, ಅವ್ರು ಗೊತ್ತಿಲ್ವ ಕೃಷ್ಣ ಯಾರಂತ? ಗೊತ್ತು, ಕೃಷ್ಣ ದೇವ್ರಿ ಅಂತಾನೆ. ಭಗವಂತ ಯಾರು ಅಂತ ಗೊತ್ತಿರೋದಲ್ಲ ಮುಖ್ಯ ನಮಗೆ, ಅದು ಎಲ್ರೂ ಗೊತ್ತು. ಏನ್ ಅದನ್ನ ಭಗವಂತ ಯಾರು ಅಂತ ಹೇಳಕ್ಕೆ ನಾವು ಕ್ಲಾಸ್ ಮಾಡ್ತಾ ಇರೋದು? ಭಗವಂತ ಯಾರು ಇನ್ನು ಮ್ಲೇಚ್ಛ ದೇಶದವ್ರು ಗೊತ್ತಿರಲಿಲ್ಲ ಯಾರು ಭಗವಂತ ಅಂತ. ಅವ್ರು ಹೇಳಿದ್ರು ನಮ್ಗೆ ಗೊತ್ತು ದೇವ್ರು ಕೃಷ್ಣ ದೇವ್ರು ಅಂತ. ಬಟ್ ಏನ್ ಮಾಡ್ತೀರಿ ಕೃಷ್ಣ ದೇವರಿಗೆ? ಸೇವೆ ಮಾಡೋದಷ್ಟೇ ನಮ್ಗೆ ಬೇಕಾಗಿರೋದು. ನೀವು ಕೃಷ್ಣ ದೇವ್ರಂತ ಗೊತ್ತಿದ್ದೋ ಬೇಕಾಗಿಲ್ಲ ನಮಗೆ. ಭಗವಂತ ಯಾರು ಅಂತ ಗೊತ್ತಿಲ್ಲದೆ ನೀವು ಭಗವಂತ ಸೇವೆ ಮಾಡ್ಬೇಕು, ಅದು ನಮಗ್ ಬೇಕಾಗಿರೋದು. ಅದೇ ಕೃಷ್ಣಗೂ ಬೇಕಾಗಿರೋದು. ಯಾರು ಗೋಪಿಯರಿಗೆ ಹೇಳ್ತಾನೆ ಭಗವಂತ,
ಯಾರು ನನ್ನನ್ನ ದೇವ್ರು ಅಂತ ತಿಳಿದು ಭಕ್ತಿ ಮಾಡ್ತಾರೋ ಅವ್ರಿಗಿಂತ ಹೆಚ್ಚು ಪ್ರೀತಿ ನನಗೆ ಯಾರ ಮೇಲೆ ಆಗುತ್ತೆ ಗೊತ್ತಾ? ನನ್ನನ್ನ ಭಗವಂತ ಅಂತ ತಿಳಿಯದೇ ಭಕ್ತಿ ಮಾಡ್ತಾರಲ್ಲ ಅವ್ರನ್ನ ಕಂಡ್ರೆ ತುಂಬಾ ಪ್ರೀತಿ. ನಾವಿಲ್ಲಿ ಭಗವಂತ ಅಂತ ನೋಡಬಾರ್ದು. ಇಲ್ಲಿ ರಾಮಚಂದ್ರ ಒಬ್ಬ ಸಾಮಾನ್ಯ ಮನುಷ್ಯ, ಮರ್ಯಾದ ಪುರುಷೋತ್ತಮ, ಒಬ್ಬ ಮನುಷ್ಯನಾಗಿ ನೋಡಿ ಭಗವಂತ ರಾಮಚಂದ್ರನ. ಎಷ್ಟು ವಿಚಾರಗಳಿದೆ ಅದರಲ್ಲಿ. ದೇವ್ರು ಅಂತ ನೋಡಿದಾಗ ರಸಾಭಾಸ ಆಗ್ಬಿಡುತ್ತೆ. ಓ ದೇವ್ರುಗಳು ಬರ್ತಾ, ದೇವ್ರ ಕಷ್ಟ ಬರ್ತಾ, ದೇವ್ರಿಗೆ ವನವಾಸ ಆಗುತ್ತಾ ಅಂತೆಲ್ಲ ಯೋಚನೆ ಬಂದ್ಬಿಡುತ್ತೆ. ಅದ್ ಬಿಟ್ಟು ನಾವು ಯೋಚನೆ ಮಾಡ್ಬೇಕು. ಸೊ ಭಗವಂತನಿಗೆ ನಾವು ಭಗವಂತ ತಿಳಿದ ಭಕ್ತಿ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು. ಅಲ್ಲಿ ಬಂದವ್ರು ರಾಮಚಂದ್ರ ಅಂತ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಭಗವಂತ ಅಂತ ಗೊತ್ತಿಲ್ಲ. ಅಲ್ಲಿ ಋಷಿಗಳಿಗೆ ಜನಸ್ಥಾನದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಋಷಿಗಳು ಇರ್ತಾರೆ ಗೊತ್ತಾ? ಅಲ್ಲಿ ಅವರೇ ಗೋಪಿಯರಾಗಿ ಬಂದಿದ್ದು ಕೃಷ್ಣಾವತಾರದಲ್ಲಿ. ಗೋಪಿಯರೆಲ್ಲ ಏನು ಹುಡುಗಿರಲ್ಲ, ಹುಡುಗಿಯರಾಗಿ ಬಂದ್ರು ಭಗವಂತನ ಮದುವೆ ಮಾಡ್ಕೋಬೇಕು ಅಂತ. ನೀವು ತಪಸ್ ಮಾಡಿ, ಕೃಷ್ಣ ನನಗೇನ್ ಗಂಡ ಆಗ್ಬೇಕು, ನನ್ ಗಂಡ ಆಗ್ಬೇಕು, ನನ್ ಗಂಡ ಆಗ್ಬೇಕು. ಈಗ ನಾನು ಹಾಗಾದ್ರೆ ಹೆಣ್ಣ ಹುಟ್ಟಿಸ್ತೀನಿ ಮುಂದಿನ ಜನ್ಮದಲ್ಲಿ, ಭಕ್ತಿ ಮಾಡಿ. ಎಷ್ಟು ನಮ್ಗೆ ಆಸೆ ಇರುತ್ತೆ, ಇಚ್ಛೆ ಸ್ಟ್ರಾಂಗ್ ಆಗಿರುತ್ತೆ, ನಮ್ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ. ಅನುಗ್ರಹ ಮಾಡಕ್ಕೋಸ್ಕರ ಭಗವಂತ ಬಂದಿದ್ದ ಕಾಡಿಗೆ. ಅಲ್ಲೇನು ಅಯೋಧ್ಯದಲ್ಲಿ ಇದ್ದವ್ರು ಮಾತ್ರ ಉದ್ಧಾರ ಮಾಡ್ಬೇಕು ಅಂತ ಅಷ್ಟೇ ಅಲ್ಲ, ಅವ್ರು ಮಾಡ್ತಾನೆ ಭಗವಂತ. ಬಟ್ ಫಸ್ಟು ನನಗೋಸ್ಕರ ತಪಸ್ ಮಾಡಿದವರು ಕಾಡಲ್ಲಿ ತಪಸ್ ಮಾಡ್ತಾರೆ. ನೀವೇನೋ ಊರಲ್ಲಿ ಇದ್ದೀರಾ, ಅಯೋಧ್ಯದಲ್ಲಿ ಕಾಡಲ್ಲಿ ಗೆಡ್ಡೆ ಗೆಣಸು ತಿನ್ಕೊಂಡು ಜುಟ್ಟು ಬಿಟ್ಕೊಂಡು ನಾರು ಮಡಿ ಉಟ್ಕೊಂಡು ಋಷಿಗಳು ದಿನ 3 ಸಂಧ್ಯಾ ವಂದನೆ ಮಾಡ್ಕೊಂಡಿದಾರಲ್ಲ, ಅವ್ರಿಗೋಸ್ಕರ ಫಸ್ಟ್ ನಾನು ಬರೋದು, ತಪಸ್ವಿಗಳಿಗೋಸ್ಕರ. ಅದಕ್ಕೆ ಹೇಳೋದು, ಮನೇಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಮಾಡೋದೆಲ್ಲ, ಆಚೆ ಬರ್ಬೇಕು, ಓಡಾಡ್ಬೇಕು, ಸೇವೆ ಮಾಡ್ಬೇಕು. ಯಾರು ಅದಕ್ಕೆ ಹೇಳ್ತೀವಿ ಬೆಳಗ್ಗೆ ಎದ್ರೆ ರಾತ್ರಿ ಮನೆಗೆ ಬರ್ಬೇಕು ಸೇವೆ ಮಾಡ್ಕೊಂಡು. ಅಂಥವ್ರಿಗೆ ಮಾತ್ರ ಭಗವಂತ, ಅಂಥವ್ರಿಗೆ ಮಾತ್ರ ಅಲ್ಲ ಎಲ್ರಿಗೂ ಭಗವಂತ ಅನುಗ್ರಹ ಮಾಡ್ತಾನೆ. ಇವ್ರಿಗೆ ವಿಶೇಷ ಅನುಗ್ರಹ ಮಾಡ್ತಾನೆ. ಅಯೋಧ್ಯದಲ್ಲೂ ಭಕ್ತರಿದ್ರು, ಕಾಡಲ್ಲೂ ಭಕ್ತಿದ್ರು. ಫಸ್ಟ್ ಪ್ರಯಾರಿಟಿ ಯಾರಿಗೆ? ಕಾಡಲ್ಲಿರೋ ಭಕ್ತರಿಗೆ. ಯಾಕಂದ್ರೆ ನನಗೋಸ್ಕರ ಎಲ್ಲ ಬಿಟ್ಟು ಹೋಗಿದ್ದಾರೆ ಅವರು. ನನಗೋಸ್ಕರ ಎಲ್ಲ ಯಾರು ಬಿಡ್ತಾರೆ? ತ್ವಾಮಕಿಂಚನ ಗೋಚರ. ಕುಂತಿಮಾಣಿ ಪ್ರಾರ್ಥನೆ ಮಾಡ್ತಿಲ್ಲ, ತ್ವಾಮಕಿಂಚನ ಗೋಚರ. ನೀನು ಎಲ್ಲವನ್ನ ಬಿಟ್ಟವರಿಗೆ ಫಸ್ಟ್ ಗೋಚರ ಆಗ್ತೀಯ. ಅದಕ್ಕೋಸ್ಕರ ರಾಮ ಕಾಡಿಗೆ ಬಂದ. ರಾಮ ಕಾಡಿಗೆ ಹೋದನು. ಯಾಕೆ ಹೋದನು ಗೊತ್ತಿಲ್ಲ, ಪ್ರಶ್ನೆ ಅಷ್ಟೇ ಗೊತ್ತು ನಮಗೆ. ಓಕೆ, ಸೊ ಇಲ್ಲಿ ನಿಲ್ಸೋಣ ಸಾಕು. ನಾಳೆ ಅರಣ್ಯಕಾಂಡ ಶುರು ಮಾಡೋಣ. ಅರಣ್ಯಕಾಂಡದಲ್ಲಿ ಏನೆಲ್ಲ ಆಗುತ್ತೆ ಚುಟುಕಾಗಿ ಹೇಳ್ಬಿಡ್ತೀನಿ, ಇವಾಗಲ್ಲ ನಾಳೆ. ಆಮೇಲೆ ಅದನ್ನ 1 ದಿನ 2 ದಿನ ವಿಸ್ತರಣೆ ಮಾಡೋ ಪ್ರಯತ್ನ ಮಾಡೋಣ. ಇದು ಪ್ರಯತ್ನ ಅಷ್ಟೇ, ಸರಿ ತಪ್ಪುಗಳ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಎಲ್ಲ ಭಗವಂತನಿಗೆ ಗುರುಗಳಿಗೆ ಅರ್ಪಣೆ ಮಾಡಬೇಕು. ಏನಾದ್ರು ತಪ್ಪು ಬಂದಿದ್ರೆ, ಅಪಶಬ್ದ ಬಂದಿದ್ರೆ, ಅಥವಾ ಅನರ್ಥ ಬಂದಿದ್ರೆ, ಅಪಾರ್ಥ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಏನಾದ್ರು ಒಳ್ಳೆ ಅಂಶಗಳು ನನ್ನ ಬಾಯಿಂದ ಬಂದಿದ್ರೆ ಅದು ಭಗವಂತನ ಪ್ರೇರಣೆಯಿಂದ ಅಷ್ಟೇ. ಓಕೆ, ಸೊ ಭಗವಂತನ ಪ್ರೇರಣೆ, ಗುರು ಪ್ರೇರಣೆಯಿಂದ ಮಾತ್ರ ನಾವು ಇದನ್ನ ಶ್ರವಣ ಮಾಡಕ್ ಸಾಧ್ಯ. ಅಲ್ಲಿ ಇಲ್ಲಿ ತಪ್ಪುಗಳು ದೋಷಗಳು ಬಂದಿರ್ಬೋದು, ಆ ದೋಷಗಳು ಮಾತ್ರ ನಂದು. ಓಕೆ, ಸರಿ ಬಂದಿದೆ, ಏನಾದ್ರು ಒಳ್ಳೇದಿದ್ರೆ ಅದು ಗುರು, ಹರಿಗುರು, ವೈಷ್ಣವರು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕಿ ಜೈ, ಶ್ರೀ ರಾಮಚಂದ್ರ ಭಗವಾನ್ ಕಿ ಜೈ. ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು. ಪ್ರಭು, ಸ್ವಯಂವರಕ್ಕೆ ಯಾರು ಬಂದಿದ್ರು ಪ್ರಭು? ನೀವ್ ಹೇಳಿದ್ರಲ್ಲ ರಾವಣ ಬಂದಿದ್ರು, ಅಂದ್ರೆ ತುಂಬಾ ಜನ ಬಂದಿದ್ರು. ಅದ್ರಲ್ಲಿ ನಾನು ಹೇಳಿ ಸ್ಪೆಷಲ್ ಚೀಫ್ ಗೆಸ್ಟ್ ಅಂತ. ಯಾರು ಪ್ರಭು ಅದು ಬಂದಿದ್ದು ಚೀಫ್ ಗೆಸ್ಟ್? ಅಲ್ಲಲ್ಲ, ರಾವಣ. ನೀವು ಹೇಳಿದಲ್ಲ, ರಾವಣನೇ ಆನ್ಸರ್ ಅದು. ಹೌದಾ, ಕರೆಕ್ಟಾ ಪ್ರಭು? ರಾವಣನೂ ಬಂದಿದ್ದ. ರಾವಣ ಅಷ್ಟೇ ಅಲ್ಲ, ರಾವಣನೂ ಕೂಡ ಬಂದಿದ್ದ. ಓಕೆ ಪ್ರಭು. ಓಕೆ, ಅವನಿಗೆ ಅಲ್ಲಿಂದಾನೇ ಅವಳ ಮೇಲೆ ಆಸೆ ಬರುತ್ತೆ. ಮಾಡಿ ಅಂತ. ಓಕೆ, ಇನ್ನು ಕೇಳ್ಬೇಕನ್ಸುತ್ತೆ ಪ್ರಭು, ಇನ್ನು ಕಂಟಿನ್ಯೂ ಮಾಡಿ ಪ್ರಭು ಪ್ಲೀಸ್. ನನಗೂ ಹೇಳ್ಬೇಕು ಅಂತ ಅನ್ಸುತ್ತೆ, ಅಂದ್ರೆ ಸಮಯ ಇಲ್ಲಿ ನಮ್ಗೆ. ಓಕೆ, ಭಗವಂತ ಅನುಗ್ರಹ ಮಾಡಿದ್ರೆ ಅದು ಪೂರ್ತಿ ನೋಡಿ ಪ್ರಭು, ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ಯಾವತ್ತು ಮಾಡ್ಬೇಕು ಪ್ರಭುಜಿ? ನಾಳೆ ಇಲ್ಲ, ನಾಳೆ ಫಾಸ್ಟಿಂಗ್ ಇರ್ಬೇಕು ನಾವು. ನಾಳೆ ಫಾಸ್ಟಿಂಗ್ ಪ್ರಭುಜಿ? ನಾಳೆ. ಪ್ರಭು, ಇವತ್ತು ಫಾಸ್ಟಿಂಗ್ ಮಾಡಕ್ಕಿಲ್ಲ ಪ್ರಭು? ಇಲ್ಲ, ನಾಳೆ ಮಾತಾಜಿ. ಇವತ್ತು ಅನ್ಕೊಂಡು ಉಪವಾಸ ಇದೀನಿ ಪ್ರಭು, ಆಲ್ರೆಡಿ ಫಾಸ್ಟಿಂಗ್ ಅಲ್ಲಿ. ಇವತ್ತು ಬೇಡ, ಇವತ್ತು ಪ್ರಸಾದ ತಗೊಳ್ಳಿ, ನಾಳೆ ಫಾಸ್ಟಿಂಗ್ ಮಾಡಿ. ಯಾಕಂದ್ರೆ
ಉಪವಾಸ ಇದೀನಿ ಪ್ರಭು. ಇಲ್ಲ ಇವತ್ತು ಬೇಡ, ಇವತ್ತು ಯಾರಾದ್ರೂ ಉಪವಾಸ ಇದ್ರೆ ಇವತ್ತು ಪ್ರಸಾದ ತಗೊಳ್ಳಿ, ನಾಳೆ ಮಾಡಿ. ಯಾಕಂದ್ರೆ ಸ್ಮಾರ್ಥ ಕ್ಯಾಲೆಂಡರ್ ಇವತ್ತಿದೆ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಅದೇ ಸೊ ವೈಷ್ಣವ calendar ಅಲ್ಲೆಲ್ಲ ಇವತ್ತಿತ್ತು ಪ್ರಭುಜಿ, ಅದಕ್ಕೆ ನಾವೆಲ್ಲ ಫಾಸ್ಟಿಂಗ್. ಅದೇ ನೀವು ಇದು ಒಂಟಿಕೊಪ್ಪಲು ಆತರ ಪಂಚಾಂಗ ನೋಡ್ಬಾರ್ದು. ಇಲ್ಲಿ ನಮ್ದು ಗೌರಾಬ್ದ. ಗೌರಾಬ್ದ ಅಂದ್ರೆ ಅದು ಕ್ಯಾಲೆಂಡರ್ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ಆಗಿದ್ದ ದಿನದಿಂದ ಲೆಕ್ಕ ಬರುತ್ತಲ್ಲ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಎಲ್ಲಾ ಏಕಾದಶಿ ವೇರಿಯೇಷನ್ ಇರೋದಿಲ್ಲ, ಕೆಲವು ಮಾತ್ರ. ಅದಕ್ಕೆ ನೀವು ವೈಷ್ಣವ ಕ್ಯಾಲೆಂಡರ್ ವೈಷ್ಣವ ಕ್ಯಾಲೆಂಡರ್ ಫಾಲೋ ಮಾಡಿ. ಓಕೆ, ನಾಳೆ ಪ್ರಭುಜಿ ಗ್ರೂಪ್ ಅದು ಸ್ವಲ್ಪ ನಮ್ಗೆ ಇನ್ಫಾರ್ಮ್ ಮಾಡ್ಲಿಕ್ಕೆ ಇದ್ರಲ್ಲಿ ಹಾಕಿದ್ರೆ ಒಳ್ಳೇದು ಪ್ರಭುಜಿ. ಗ್ರೂಪ್ ಅಲ್ಲಿ ಹಾಕಿದ್ದಾರೆ, ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಅನ್ಸುತ್ತೆ. ಹಾಕಿಲ್ಲ ಪ್ರಭುಜಿ, ಈಗ ಹೌದಾ? ಎಲ್ಲ ಆಗ್ತಾ ಇದ್ರು, ಈಗ ಆಗ್ತಾ ಇಲ್ಲ. ಹೌದಾ? ಓಕೆ. ಅದು ಯಾರೋ ಒಬ್ರು ಸೇವೆ ಮಾಡಿ ಹಾಕಿದ್ದಾರೆ ಪ್ರಭು, ಇವತ್ತು ಹಾಕಿದ್ದಾರೆ ಬ್ರಹ್ಮವದಾಶ್ರಯದಲ್ಲಿ. ಪ್ರಭುಪಾದ ಆಶಯದಲ್ಲಿ ಹಾಕಿದ್ದಾರೆ ಅನ್ಸುತ್ತೆ. ಇನ್ನೊಂದು ಗ್ರೂಪ್ ಅಲ್ಲಿ ಭಾಗವತ ರಸಮಾಲಿಮನ್ ಹಾಕಿಲ್ಲ. ಓಕೆ, ಸಾರಿ, ಅದನ್ನ ಇದು ಇದ್ರಲ್ಲಿ ಮಾಡಿ. ಹಾಕಿಲ್ಲ ಪ್ರಭುಜಿ, ಇದ್ರಲ್ಲಿ ಬರ್ತಾ ಇಲ್ಲ. ಹೌದಾ? ಓಕೆ. ಈ ಗ್ರೂಪ್ ಅಲ್ಲಿ ಯಾರಾದ್ರೂ ಒಬ್ರು ವಾಲಂಟಿಯರ್ ಆಗಿ ಅಂದ್ರೆ ಭಾಗವತ ರಸಮಾಲಿಮಲ್ಲಿ ಯಾರಾದ್ರೂ ವಾಲಂಟಿಯರ್ ಆಗಿ ಹಾಕೊಂಡಿದ್ರೆ ಮೆಸೇಜ್ ಹಾಕಿ, 1 day ಬಿಫೋರ್ ಹಾಕಿ. ಆಯ್ತು ಪ್ರಭುಜಿ. ಓಕೆ, ಥ್ಯಾಂಕ್ ಯು.